ಸಮಾಜ ಸಂಗಮ 2023 ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಸುಸಂಪನ್ನ. ಪೂರ್ವಾಹ್ನ ಉಪ್ಪಳಪೇಟೆಯಿಂದ ಕೊರಗ ಬಾಂಧವರು ಸೇರಿಕೊಂಡು ಶ್ರೀಗಳ ಚಾಲನೆಯೊಂದಿಗೆ ಕಲಶ, ವಿವಿಧ ವೇಷಭೂಷಣ, ಕೊರಗ ಬ್ಯಾಂಡು, ವಾದನ, ನೃತ್ಯದಲ್ಲಿ ಶೋಭಾಯಾತ್ರೆ ಕೊಂಡವೂರು ಸಂಸ್ಥಾನದವರೆಗೆ ನೆರವೇರಿತು. ಕಾಸರಗೋಡು ಜಿಲ್ಲೆಯ ಉಪ್ಪಳದಲ್ಲಿ ದಿನಾಂಕ 31 ಡಿಸೆಂಬರ್ ಆದಿತ್ಯವಾರ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡವೂರು ಮಠ ಶ್ರೀಗಳ ಅನುಗ್ರಹ ಮಾರ್ಗದರ್ಶನದಲ್ಲಿ ಸಂಪನ್ನಗೊಂಡಿತು. ಸಂಸ್ಥಾನದಲ್ಲಿ ಜರುಗಿದ ಕೊರಗ ಸಮಾಜ ಸಂಗಮ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿಯನ್ನು ಪರಮಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡವೂರು ಮಠ ಆಶೀರ್ವಚನ ನೀಡಿದರು. ಶ್ರೀ ಕ್ಷೇತ್ರ ಕಟೀಲು ಆನುವಂಶಿಕ ಪ್ರಧಾನ ಅರ್ಚಕರಾದ ಶ್ರೀ ಅನಂತ ಪದ್ಮನಾಭ ಅಸ್ರಣ್ಣರು ಭಾಗವಹಿಸಿ ಅನುಗ್ರಹಿಸಿದರು. ಉದ್ಘಾಟನೆಯನ್ನು ಬೆಂಗಳೂರು ಮಾನ್ಯ ರಾಜ್ಯಸಭಾ ಸದಸ್ಯರು, ಭಾರತ ಸರ್ಕಾರದ ಶ್ರೀ ಕೆ ನಾರಾಯಣ ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡುತ್ತಾ ಕೊರಗ ಕಾಲೋನಿಗಳಿಗೆ ರೂಪಾಯಿ 25 ಲಕ್ಷ ಅನುದಾನ ಘೋಷಣೆಯನ್ನು ಮಾಡಿದರು. ವೇದಿಕೆಯಲ್ಲಿ ಉಪಸ್ಥಿತಿಯನ್ನು ಅಧ್ಯಕ್ಷರು, ಕೊರಗ ಸಮಾಜ ಸಂಗಮ ಸಮಿತಿ ಜಿಲ್ಲಾ SC/ST ಮಾನಿಟರಿಂಗ್ ಕಮಿಟಿ ಸದಸ್ಯರು ಮತ್ತು SC/ST ಸಂಘಟನಾ ನೇತಾರರು ಉಪಸ್ಥಿತರಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೊರಗ ನೃತ್ಯ, ಕುಣಿತ, ಭಜನೆ ನಡೆಯಿತು. ಸಮಾರೋಪ ಸಮಾರಂಭದಲ್ಲಿ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ, ಎಡನೀರು ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಶಾಸಕ ಅಶ್ರಫ್ ರವರು ಭಾಗವಹಿಸಿ ಅನಿಸಿಕೆ ವ್ಯಕ್ತಪಡಿಸುತ್ತಾ ನನ್ನ ಶಾಸಕ ನಿಧಿಯಿಂದಲೂ ಸಹಕರಿಸಲು ಸಿದ್ಧ ಎಂದರು. ಕಜಂಪಾಡಿ ಶ್ರೀ ಸುಬ್ರಹ್ಮಣ್ಯ ಭಟ್ರವರು ಶಾಸ್ತ್ರ ಸಹಿತ ನಾವೆಲ್ಲರೂ ಒಂದೇ ಎಂದು ಅನಿಸಿಕೆ ವ್ಯಕ್ತಪಡಿಸಿದರು. ಕುಂಟಾರು ರವೀಶ್ ತಂತ್ರಿಗಳು ಭಾಗವಹಿಸಿದ್ದರು. ಕೊರಗ ಸಮಾಜ ಬಾಂಧವರ ಕ್ರೀಡಾಕೂಟ ಆಯೋಜನೆಗೊಂಡಿತ್ತು. ಶ್ರೀಗಳಿಂದ ಬಹುಮಾನ ವಿತರಣೆಯು ವೇದಿಕೆಯಲ್ಲಿ ನಡೆಯಿತು.
ಆಶ್ರಯದಲ್ಲಿ ನಡೆಯುವಂಥ ಈ ಸಮಾಜ ಸಂಗಮದ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ದಿವ್ಯಾಂಗರಿಗೆ ಆಶೀರ್ವಚನ ನೀಡಿದರು. ಖುಷಿಯಾವನು ದಾದ ಬಣ್ಣ ಹಿಂದೂ ಸಮಾಜಡು ಅವು ನಡುಟು ದಾದನ ಒಂಜಿ ಬ್ರಾಹ್ಮಣೆ ಕ್ಷತ್ರಿಯೆ ವೈಶ್ಯ ಶೂದ್ರ ವಿಂಗಡಣೆ ಆದವು ವಿಂಗಡಣೆಯನ್ನು ಬೇರೆ ಬೇರೆ ಊರ ಮೂಪರೆಲ್ಲ ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಪ್ರಾರ್ಥನಾ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಾರೆ ಕುಮಾರಿ ಗಾಯತ್ರಿ ಕೊಂಡೆನವರು. ಧರಿಸಿದವನೇ ಕ್ಲೇಶ ಸರ್ವವ ಹರಿಸುವವನೇ ಸಂತೋಷದಿಂದಲೇ ನಮ್ಮ ವೀಕ್ಷಿಸಿ ದೋಷವೆಲ್ಲ ನಿವಾರಿಸು. ಕ್ಲೇಶ ಭಾವಗಳನ್ನು ದೋಷ ವೇಷಗಳ ವಿಶೇಷವಾಗಿ ಧಮನಿಸು ಕರಿವದನ ಪಾಲಿಸು. ಹಿಂದುಳಿದವರಾಗಿ ಉಳಿದು ಸಮಾಜದ ಉಳಿದೆಲ್ಲ ವರ್ಗಗಳನ್ನು ಬೆರೆತು ಬಾಳುವ ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ದೀವಿ. ನಮ್ಮ ಸಂವಿಧಾನ ಸರ್ಕಾರಗಳು ನಮ್ಮನ್ನು ಮೇಲೆತ್ತಲು ಅನೇಕ ಯೋಜನೆಗಳನ್ನು ರೂಪಿಸಿದ್ದರೂ ಅವುಗಳನ್ನು ನಾವು ಸರಿಯಾಗಿ ಬಳಸಿಕೊಳ್ಳದೆ ಇನ್ನೂ ಹಿಂದುಳಿದಿದ್ದೇವೆ. ನಮಗೆ ಪ್ರೋತ್ಸಾಹಿಸಲು ನಮ್ಮನ್ನು ಉತ್ತಮ ಕಾರ್ಯಚಟುವಟಿಕೆಗಳಿಗೆ ಜೋಡಿಸುತ್ತಿದ್ದಾರೆ. ಈಗ ನಾವು ಕಾಸರಗೋಡು ಜಿಲ್ಲೆಯ 45 ಕಾಲೋನಿಗಳಲ್ಲಿ ವಾಸಿಸುತ್ತಿದ್ದು 35,000ದಷ್ಟು ಇದ್ದ ನಮ್ಮ ಸಂಖ್ಯೆ ಕುಸಿದು ಇದೀಗ 3,000ಕ್ಕೆ ತಲುಪಿದೆ. ಪರಮಪೂಜ್ಯ ನಿತ್ಯಾನಂದ ಯೋಗಾಶ್ರಮ ಕೊಂಡೆವರು ಮಠದ ಪರಮಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ನಮ್ಮನ್ನು ತಮ್ಮ ಬಳಿಗೆ ಆಹ್ವಾನಿಸಿ ನಮ್ಮ ಸಮಾಜದ ಸರ್ವತೋಮುಖ ಏಳಿಗೆಗಾಗಿ ವಿವಿಧ ರೀತಿಗಳಲ್ಲಿ ತಮ್ಮ ಮಠಗಳಲ್ಲಿ ಅವಕಾಶ ಕಲ್ಪಿಸಿಕೊಡುವುದರ ಮೂಲಕ ನಮ್ಮನ್ನು ಮುಖ್ಯವಾಹಿನಿಗೆ ತರಲು
ಶ್ರಮಿಸಿದ್ದಾರೆ. बढ़िया मैं बदल भगवान पर बदल के नाम ತನಿಯ ಕುರುಡ ಪದವು ಕರುಣಾ ಪುಟ ಬಾಬು ಕುಂದಿ ಸಮಾಜದ ಹಿರಿಯ ಮುಪ್ಪನಾದ ಪಿತ್ತಚಾವರಿಗೆ ಎದುಕುನಂಚಿನ ಸಂದರ್ಭ ಅದರಲ್ಲಿ ಹೋಗುಚ್ಚ ಈ ಒಂದು ಕಾರ್ಯಕ್ರಮಗಳು ಉದೀಪನ ಮಾಡಿಕೊಡಬಾಗಿದೆ ಅಕ್ಕದ ಭಿನ್ನಾಯಿತ ಮಾಡ್ಕೊಂಡ್ರಲ್ಲ ಬದಲಾವಣೆ ಇವತ್ತು ಏಪಲ ಮಾರ್ಗದರ್ಶನ ನಮಗೆ ಅನುಗ್ರಹ ಮಂತ್ರನ ಕಟೀಲು ಕ್ಷೇತ್ರದ ಅನುವಂಶಿಕ ಪ್ರಧಾನ ಅರ್ಚಕರಾದ ಬ್ರಹ್ಮಶ್ರೀ ಆನಂದ ಪದ್ಮನಾಭ ಆಸನನ್ನು ಮೇಲೆಳೆದು ನಮಗೆ ಶುಭ ಆಶೀರ್ವಾದಗಳನ್ನು ಪಾತ್ರ ಶಂಕಂ ಚಕ್ರಂ ರಣೋಭೇ ಸಮಹಂಗೀಕೃತೇ ಹೇಮಪ್ರಖ್ಯೆ ಪ್ರಣಪರದೆ ಧಾತೃಭಗ್ನಾಸನಸ್ಥೆ ಆರಣ್ಯಾರ್ಥೆ ಭಗವತಿ ಮಹಾಲಕ್ಷ್ಮಾಮರ್ಚಯತೆ ಸರ್ವಚೈತನ್ಯ ರೂಪಾಂತಾಂ ಆದ್ಯಾಂ ವಿದ್ಯಾಂಚ ಧೀಮಹಿ ಬುದ್ಧಿ ಜ್ಞಾನ ಪ್ರಚೋದಯ. ಈಗಲ ಆರಾಧ್ಯ ಮೂರ್ತಿಯಾಗಿದ್ದ ಕಟೀಲು ದುರ್ಗಾ ಪರಮೇಶ್ವರಿ ನಮಸ್ಕರಿಸಾಮಲು ಮತ್ತು ಅಧಿದೇವತೆಯಾಗಿದ್ದ ಗಾಯತ್ರಿ ದೇವಿ ನಮಸ್ಕರಿಸಾಮಲು ವೇದಿಕೆಯ ಆಸೀನರಾಗಿದ್ದ ಪೂಜ್ಯ ಯೋಗಾನಂದ ಸರಸ್ವತಿ ಸ್ವಾಮಿಗಳೇ, ಸಂಸತ್ ಸದಸ್ಯರಾದ ಈ ಆಶ್ರಮದ ಬಗ್ಗೆ ಅತ್ಯಂತ ಪ್ರೀತಿ ಪ್ರಯೋಜನ ನಮ್ಮ ನಾರಾಯಣ ಅಂತೆಯೇ ಮತ್ತು ವಿಶ್ವಸ್ತ ಮಂಡಳದ ಉಪರಂಜನ ಶಶಿಧರ ಅಂತೆಯೇ ಡಾಕ್ಟ್ರೆ ಈ ಎಲ್ಲ ಹೊರಗ ಸಮಾಜದ ಸಂಜೀವಿಗೆ ಮಾತ ಹೊರಗ ಸಮಾಜದ ಮಾತಾ ಭೂಪನ ಮುಖ್ಯಸ್ಥರನ್ನ ಅಲ್ಲ ಆಗಲೇ ಅಶೋಕ್ ಕುಮಾರ್ ಅವರು ಅಂದರೆ ಈಗಲೂ ಮಾತಾ ಇಡೀ ಸಮಾಜದ ಪಟ್ಟಿಸಿದ್ದಾರೆ ಭಾರಿ ಮಸ್ತ್ ಖುಷಿ ಆಗೋದು. ದಾದವನ್ನ ಹಿಂದೂ ಸಮಾಜಗಳು ಅವ್ರ ಅಡುಟು ದಾದನ ಈ ಬ್ರಾಹ್ಮಣೆ ಕ್ಷತ್ರಿಯೆ ವೈಶ್ಯ ಶೂದ್ರೆ ವಿಂಗಡಣೋ ಬೇರೆ ಬೇರೆ ಎಲ್ಲಾದರೂ ಹೋಗ್ತದೆ. ನಿಜವಾದ ನಮ್ಮ ಮಾತುಗಳ ಒಂದೇ ಅಪ್ಪನ ಬಂಜಿಡು ನಾಲ್ಕೈದು ಜೋಗಲು ಪುಟ್ಟುವೆ ಮಲ್ಲ ಸೂಟು ಪುಟ್ಟಾಯಿತು ಪಲಾಯ ಬೊಕ್ಕ ಐವೊಕ್ಕ ಮೆಗ್ಗಿಯನಾದು ಆ ಕೊಡಿ ಮೆಗ್ಗಿಯಾಗಿ ಇವೆಲ್ಲ ಪಲಾಯ ಅಂಚನ ಅದೇ ಹೊರತು ಮಾತೆಲ್ಲ ಸಮಾನನೇ ಐಟು ಒಂದೇ ಅಪ್ಪನ ಬಾಗಿಲ ಪುಟ್ಟ ಅಂಚಿನ ಜೋಗಲು ನಮ್ಮ ಊರ ಭಾರತ ಮಾತೆಯ ಜೋಗಲು ಭಾರತ ಮಾತೆಯ ಜೋಗಲು ಭಾರತ ಮಾತೆಗೆ ಸರಿಯಾದ ಕೊಡೆ ಹೊರತು ಭಾರತ ಮಾತೆಗೆ ವಿರೋಧವಾದ ಪ್ರಯೋಜನ ನಮ್ಮ ಎಂದಿನ ಹಿಂದೂ ಧರ್ಮವನ್ನು ಅವೆಲ್ಲ ಪಾಲಿಸುವ ಮುಖಾಂತರ ನಮ್ಮ ಬದುಕುಗಳು ಕೃಷ್ಣದೇವರು ಆಗ ಯದುಕುಲರು ಪುಟ್ಟಿ ವೈದ್ಯಕೇನಲ್ಲ
ಈ ಇಂಚಿನ ಒಂಜಿ ಪಿಡುಗುಂಡದ ಆಯ ಮುಟ್ಟದಿರನ್ನು ಮೆನು ಮುಟ್ಟದಿರನ್ನು ಆಯೆ ಬೇಟ ಎಮ್ಮೆ ಬೇಟ ಪಿಡುಗುನು ದೂರ ಮಲ್ಪರಿಗೋಸ್ಕರನೇ ಎದುಕುಲು ಭಗವಂತೆ ಪುಟ್ಟುನಿ ದಯಬಂಡ ಕ್ಷತ್ರಿಯರ ಎದುಕುಲ ಅವು ನೀಚ ಆದಿತ್ತು ಅವರಾಗ ಅವರ ಜಾಗೃತಾವಸ್ಥೆಗೆ ಕೊರಳುಂದಾಂಡ ಭಗವಂತೆ ಆಕಳಿಗೆ ಪೂರ ದಾರಂಡ ಆಕಳು ವಾರಿ ತಿಂಡಿ ತಿನ್ನೋದಿತ್ತರ ಬಣ್ಣಂದಾಂಡ ಒಂಜಿ ಕುಂಡು ಇಂಚನೆ ಕಟಲು ಹೋಗುನಿ ಒಟ್ಟಾರೆ ಅಶುಚಿ ಉಪ್ಪುಣಿ ಈ ರೀತಿ ಸಂಸ್ಕೃತಿ ಪುರಂಜನು ಯಾದವರನಾಡು ಆ ಯಾದವರನಾಗಲಿನ ಎಟ್ಟ ರೀತಿದು ಗುಣನು ತೆರಿಪಾವಣ ಮುಖಾಂತರ ಆಗಲೇ ಎತ್ತರ ಗುಣತೆ ಐತಾರ ಯಾದವರು ಕ್ಷತ್ರಿಯ ಕೊರಟು ಆಕಳು ತೋಜನ ಇದ್ದ ವ್ಯಕ್ತಿಯ ಅದು ಮುರಿದು ಬರಲು ಸಾಧ್ಯ ಆಗಿದ್ದು ಭಗವಂತೆ ಮತ್ತು ಆನೆ ಐತಾರ ಸ್ವಯಂ ಭಗವಂತೆ ಭಗವದ್ಗೀತೆ ಬಂದಾಗ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಏನು ಚಾತುರ್ವರ್ಣ್ಯನ ಸೃಷ್ಟಿ ಮಾಡ್ತದೆ ವಾರಿ ಸೃಷ್ಟಿ ಮಾಡಿದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇದ್ದಲ್ಲ ಅವನು ಗುಣಕರ್ಮ ವಿಭಾಗಶಃ ಎಡ್ಡ ಗುಣ ಇದ್ದನಾಯೇ ಆಯ್ಕೆ ಬ್ರಾಹ್ಮಣಗೆ ಸಮಾನ ಬ್ರಾಹ್ಮಣ ಕುಲಟೆ ಹುಟ್ಟೋಳು ಇಚ್ಚಿ ಬೆತ್ತಲೆ ಆತ ಮಾತಾಡ್ತಾವಂದ್ರೆ ಎಡ್ಡೆ ಕರ್ಮ ಎಡ್ಡೆಡ್ಡೆ ಕೆಲಸ ಮಾಡ್ಕೊಳ ಏರುಂಡೆ ಆಯ್ಕೆ ಬ್ರಾಹ್ಮಣನಿಗೆ ಸಮಾನ ಅವನಾಗ ಗುಣಗಳ ಕರ್ಮಗಳ ರಡ್ಡೆಟ್ಲ ಮನುಷ್ಯ ಸಮಾನಾಯೇಂದ ಅನ್ನ ಬ್ರಾಹ್ಮಣ ನ್ಯೂನಗುಣಕಃ ಶೂದ್ರ ಏವ ನಿಶ್ಚಯ ಶೂದ್ರ ಅಧಿಕ ಗುಣ ಬ್ರಾಹ್ಮಣೇ ಅಭಿಧೀಯತೆ ಎಂದು ಕೂಡ ಆಚಾರ್ಯರ ಮಧ್ಯರು ಅವರ ಶಾರದು ನಂದು ಆಯಿತು ನೆನಪು ಸರಿಯಾಗಿ ತಿಳುವಳು ನನಗೆ ಕೊಡುತ್ತೆ ಏರು ಬ್ರಾಹ್ಮಣರು ಅದು ನ್ಯೂನ ಗುಣಗಳಿಂದ ಬ್ರಾಹ್ಮಣನ ಗುಣ ಅತ್ಯಂತ ಕೀಳಾನಂದ ಆ ವಾ ಕೀಳಿದ ಪ್ರವೃತ್ತಿ ಉಂಡ ಆ ಜಾತಿಗೆ ಅದು ಸೇರಿದೆ ಏಳು ಶೂದ್ರವಲ್ಲೇ ಆಯಡ ಬ್ರಾಹ್ಮಣ ಗುಣ ಎಟ್ಟೆ ಸದ್ಗುಣ ಉಂಡ ಆ ಸದ್ಗುಣ ಆಯಡ ಇದ್ದರಿಂದ ಆಯ ಬ್ರಾಹ್ಮಣ ಎಂದು ಪರಿಮಾರ್ಜನೆ ಆಗಿದೆ ಅಂಚ ನಮ್ಮ ವ್ಯಾಸರಾಯರು ಬಂದು ಒಂದು ಮುಗುಲಿದ್ದೇವೆ ಸನ್ಯಾಸ ಕೃಷ್ಣದೇವರಾಯನ ಕಾಲವು ವ್ಯಾಸರಾಯರು ಶಿಷ್ಯರು ಪುರಂದರದಾಸರು ಕನಕದಾಸರು ವಾದಿರಾಜ ಗುರುಗಳು ಮುಗುಪೂರ ಶಿಷ್ಯರು ನಾವು ಕನಕದಾಸರು ಪೂರ್ವ ಸಮಾಜದ ಗುರುತಾರೆ ಅಂಡ ವ್ಯಾಸರಾಯರು ಪರಮ ಶಿಷ್ಯ ಆ ಕಾಲವೆಲ್ಲ ಅಂಚಿನೋ ಅಶುಚಿತ್ವವನ್ನು ಪರಿಹಾರ ಮಾಡಿದ ವ್ಯಾಸರಾಯ ಅಂಚಿನೋ ಕೃಷ್ಣದೇವರಾಯನ ಕಂಟಕ ಬಂದ ಪೊಟ್ಟುಡು ತಾನು ಪಟ್ಟೊಡುವುದೊಂದು ಕೃಷ್ಣದೇವರಾಯನ ಕಂಟಕ ನಿವಾರ ಮಂತಿಂಚನೋ ಆ ಒಂದಿ ಶಕಪುರುಷೇ ವ್ಯಾಸರಾಯ ಗುರುಕುಲು ಅಂಚಿನ ಒಂದಿ ದಾಗಬಣ್ಣನ ಅನ್ನ ನಿಖಲು ಮಾತ್ರ ತೆರೆಯೋಡು ನಿಖಲು ಮಾತ್ರ ಹಿಂದುಲಾವಡು ನಿಖಲ ಗುಣ ಪ್ರವೃತ್ತಿಡೆ ಮಾತ್ರ ನಿಖಲ ಬದಲಾವಣೆ ಮತ್ತೊಂದು ನಿಖಲು ಎಂಕುಲ್ಲ ಒಂದಿ ಅವೇ ಮಟ್ಟದಾಗಲು ಬಂದು ತೆರೆಯೊಂದು ಗುಣ ಅಂಜನೇ ಬೆಳೆಯೋಡು ದಾಗಂಡ ನನಗೆ ಸರ್ಕಾರ 35% ಮಾರ್ಕ್ ಬರ್ತದಿಂದ ಅನ್ನ ಪಾಸ್ ನಿಖಲ್ ಪಾಸ್ ನಿಖಲಿಗೆ ಕೆಲಸ ನಿಕ್ಕುವುದು ಬಂಡ ನಿಖಲೈಗೆ ಒಪ್ಪರದಿರಂದು ಎಂಕಲೆಗಳ 100 ಮಾರ್ಕ್ ಬರೋದು ಬಂದು ನಿಖಲು ಶತ ಪ್ರಯತ್ನ ಮಾಡ್ಬೋದು ಎಂಕುಲ್ಲ ಬೆಕ್ಟೋರಿಯ ಲಕ್ಕನೆ 100 ಮಾರ್ಕ್ ದಿಕ್ಕೋಡು ಬಂದು ಶತ ಪ್ರಯತ್ನ ಮಾಡ್ಕೊಂಡು ಅಂಜಿನ ಸಾಧಾರಣ ಮಾರ್ಕ್ ನಿಖಲ್ಬೋದು ಅವನಾಗ ನಿಖಲೇ 35 ಮಾರ್ಕ್ ಮಕ್ಕಳನ್ನ ಪಾಸ್ ಪಂಡೆದಿಂದ ನನಗೆ ತಿರುತು ಹೋಗ್ಬಿಡಿ ಹೊರತು ನಿಂತು ಬರಲಾಗ್ತದೆ ನಿಖಲು 35 ಮಾರ್ಕ್ ಹತ್ತು ಎಂಕುಲು 100 ಮಾರ್ಕ್ ಜೊತೆ ಮಲ್ಲ ಜನಾಭಾಗ ನಿಖಲು ಆಮೇಲೆ ನಿಖಲ ಸಮಾಜ ಆ ರೀತಿ ಬೆಳಗಿಸಾವುದು ಅವನಗ ನಿಖಲು ಮಲ್ಲ ಜನಾವರ ಸಾಧ್ಯ ಆಗಲಿ ಅಂಜ ನಮ್ಮ ಹಿಂದೂ ಇಂಜಿನ ಈಗ ಲಾಯಕರು ಧರ್ಮನೇ ಓಲ್ಡ್ ಮಾದರಿನ ಪ್ರೀತಿ ಮಾಡ್ಕೊಂಡಿದ್ದನು ನಮ್ಮ ದೇವರು ಏನಿಗೆ ಒಲಿಪೆರಿಗೆಂಡ ಸದ್ಗುಣವಂತರಿಗಳ ಸದ್ಗುಣ ಶೀಲನೆಗಳ ಅಂಚನೆ ಏಳು
ಸತ್ಪ್ರವೃತ್ತಿని ಬೆಳಗಿಸಾಗ ಸದ್ವಿದ್ಯೆಯನ್ನು ಕಲ್ಪೆರ ಆಕಳಿಗೆ ದೇವರು ಒಲಿಪೇರು ಬ್ರಾಹ್ಮಣ ಆಯ್ಕೊಳ್ಳಿ ಆಗಿ ದೇವರು ಒಲಿಪೇರು ಎನ್ನುವುದಲ್ಲದೆ ಅವು ಶುದ್ಧ ತಪ್ಪು ಬ್ರಾಹ್ಮಣ ಆಯ್ಕೊಳ್ಳಿ ಆಗಿ ದೇವರು ಒಲಿಪೇರು ಮಗಳು ಶುದ್ಧ ತಪ್ಪು ದಾವಣ ಐತಾವನೆ ಕನಕದಾಸರು ಬೆತ್ತಾಗು ಕೃಷ್ಣದೇವರ ಸನ್ನಿಧಾನವು ಬಂಡ್ರ ಪುಣ್ಣಜ್ಜಗಳ ಕನಕದಾಸರು ಕೇಳಿಕೆಗೆ ಭಗವಂತನೇ ಆಗ ಪ್ರತ್ಯಕ್ಷ ಅವನ ಈಗಿನ ಕನಕದಾಸರು ಜಾತ್ರೆ ಕೀರ್ತಾನಲ್ಲ ಆರ್ನ ಗುಣ ಪ್ರವೃತ್ತಿದ್ರೆ ಆಗ ಬಾರವನ್ನ ಜನ ದಾಗಂಡ ವ್ಯಾಸರಾಯರು ಮಾತರೆಗಳ ಒಂದು ಪರದನ್ನು ಕೊರಿಯಲ್ಲಿ ಹೊರತು ದೇವರಿಗೆ ಒಂದು ಜಾಗ ಏಳಕ್ಕೆ ಜಾಗದಲ್ಲಿ ಅದನ್ನು ತಿನ್ನೋಡುವುದು ಮಾತೆಲ್ಲ ಹೋದು ಓದಲ್ಲ ಕತ್ತಲೆ ಕೊಂಡ ಅಥವಾ ಏಳಕ್ಕೆ ಜಾಗದಲ್ಲಿ ಆ ಪರದನ್ನು ಹೋದು ಮಾತೆಲ್ಲ ತಿಂದೇಳಿ ಆಗ ವ್ಯಾಸರಾಯರು ಇನ್ನು ಕನಕದಾಸರು ಪರದಲ್ಲಿ ಬಿಡ ಬರುತ್ತೇವೆ ದಾಯ ಕನಕ ಅಂತ ವ್ಯಾಸರಾಯರಿಗೆ ಕನಕದಾಸರ ಪಂಡಿಗೆ ಏಲ್ಲ ಇಜ್ಜನ್ನ ಜಾಗೃತಿಯಿಂದ ಬಂದರೆ ಜ್ಞಾನತ್ವ ಜಾಗೃತಿ ಭಗವಂತೇವೆ ಏನಂತೆ ತಿಳ್ಕೊಳ್ಳಿ ಅಂತ ಅವನಾಗ ಅಂಚಿನ ಹೋಗಿ ಆಯನ ಮಹಾತ್ಮೆ ಬಂದು ಕನಕದಾಸರ ಮಹಾತ್ಮೆ ಬಂದು ವ್ಯಾಸರಾಯರು ತಿಳಿದೇವೆ ಅಂಚ ನಿಗುಳೆ ಮಾದಲ್ಲ ಸಾಧನೆದ ಹಾಗೆ ಪೋಣ ಹೊರತು ಕೇವಲ ಕೀಳರಿ ಮೇಲೆ ನಿಗುಳು ದೂರ ಪರತಿರಲ್ಲ ಮಾದರ ಒಟ್ಟು ನೀವು ಬದುಕರ ಪ್ರಯತ್ನ ಮಾಡ್ಕೊಂಡು ಅಣ್ಣ ನನಗೆ ಅವರು ಶೇಖ ಮಲ್ಲು ಯಶಸ್ಸಿನ ನನಗೆ ಗೊತ್ತು ಯಾವಲ್ಲ ಒಂದು ಮನುಷ್ಯ ಶುಚಿನ ಎಗ್ಗಡಿ ಪಾಲನೆ ಮಾಡ್ಬೋದು ಆಯ ಶುಚಿತ್ವ ಯಾವಣ್ಣ ದೇವದ್ವಿಜ ಪ್ರಾಜ್ಞಭೋಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾಚ ಶಾರೀರಂ ತಪವುಚ್ಯತೆ ಎಂದು ದೇವರ ಗುರು ಪ್ರಾಜ್ಞಭೋಜನ ಏನು ದೇವರನ್ನು ಆರಾಧನೆ ಮಾಡ್ಬೇಡ ಏನು ವೇದಾಭ್ಯಾಸ ಮಾಡ್ಕೊಂಡು ಇಬ್ಬರನ್ನು ಆರಾಧನೆ ಮಾಡಬೇಡ ಅಂಚ ಎಡ್ಡೆ ಪಂಚದಾಸನ ಆರಾಧನೆ ಮಾಡಬೇಡ ಅಲ್ಲಿ ಆಗುದು ರಾಜ್ಯವು ಶೌಚ ಮಾಧ್ಯಮ ನಂದು ನಮ್ಮ ಶುಚಿಲ ನಮ್ಮ ಪಾಡಿನ ಅಂಗಿ ಆಗದು ಅವು ಕೂಡ ಅತ್ಯಂತ ಶುಚಿಯಾಗಪ್ಪಡು ಅಂಚನೆ ನಮಲ ಜೀವನಗಳು ಎಟ್ಟೆ ಕೂಡ ಪಡೆಯುವ ಮುಖಾಂತರ ನಮಲ ಶುಚಿಯಾಗಪ್ಪಡು ಫುಲ್ಲು ಕಾಂಡಲಕ್ಕದ ನೀರು ನಮ್ಮ ಸತ್ಕರ್ಮ ನಮ್ಮ ಅಂತಾಂಗ ಅಲ್ಲ ಅವುಗಳವಲ್ಲಿ ಮಲ್ಲ ತಪಸ್ಸು ಶೌಚ ಮಾಧ್ಯಮಂ ಬ್ರಹ್ಮಚರ್ಯಂ ಅಹಿಂಸಾಕ ಶಾರೀರಂ ತಪವಚ್ಚತೆ ಇಂಚ ಬ್ರಹ್ಮಚರ್ಯ ಆಚರಿಸುವ ಮುಖಾಂತರ ಶಾರೀರ ತಪಸ್ಸನ್ನು ಭಗವಂತ ಲೋಕಮುಖ ತಿಳಿಸಾರೆ ಆಯ್ತಾರ ಅನುದ್ವೇಗ ಕರಂ ವಾಕ್ಯಂ ಸತ್ಯಂ ಪ್ರಿಯಂ ಹಿತಂ ಜಗತ್ ಸ್ವಾಧ್ಯಾಯಾಭ್ಯಸನಂ ದೇವ ತದೋ ವಾಂಗ್ಮಯ ಉಚ್ಯತೆ ನಮ್ಮ ಒರಿಯಾಗಿ ನೆರಪು ಅನುದ್ವೇಗಕರವಾದ ನಮ್ಮ ಸ್ವಾಮಿನ ತಪ್ಪು ಆ ಏನಕ್ಕೆ ನೆರಪಿದೆ ಏನನ್ನ ಜಯಿಸಿದಾಗೆ ಶತ್ರುನ್ನ ಪ್ರೀತಿ ಮಾಡ್ಕೊಳ್ಳೋ ಸ್ವಾಮಿಗಳು ಅಂಜಿನ ಆ ರೀತಿ ನಮ್ಮ ಜೀವನ ಅನುದ್ವೇಗ ಕಲಂ ವಾಕ್ಯಂ ಸತ್ಯಂ ಸತ್ಯವಾಯಿನ ಭಾಗ ಸುಳ್ಳು ಭಾಗದಲ್ಲಿರೋದು ಪ್ರಿಯವಾದ ತಮಾಷೆಯಿಂದ ಸುಳ್ಳು ಬಂದ್ರೆ ತೀರಲ್ಲ ಸತ್ಯವೇ ವಾಕಾಗ ನಮ್ಮ ಮೆರೆಸಾವ ಬರಲು ಸತ್ಯಂ ಪ್ರಿಯಂ ಹಿತಂಚದ ವ್ಯಕ್ತಿಗೆ ಹಿತವಾಯಿ ವಚನ ನಮ್ಮ ಬಣ್ಣ ಮುಖಾಂತರ ಸ್ವಾಧ್ಯಾಯಾಭ್ಯಸನ ಈಗ ಮಾತೆಲ್ಲ ಸ್ವಾಧ್ಯಾಯಾಭ್ಯಸನವನ್ನು ಅಣ್ಣ ರಾಮಾಯಣ ಮಹಾಭಾರತ ಕೂಡ ತಿಳಿಯಿಂದ ಅಣ್ಣ ನಂಗೆ ಧರ್ಮದ ಸೂಕ್ಷ್ಮತೆ ನನ್ನಾದ ಅರಿವಾಗುವುದು ಆಮೇಲೆ ಪಾಲಿಸಾವಣ ಮುಖಾಂತರ ಇಬ್ಬರು ಉತ್ತುಂಗಕ್ಕೆ ಎರಡು ಅಂಜನೋ ಆ ಗುಣ ಆ ಮನಸ್ಸಿನ ಪ್ರವೃತ್ತಿನ ಆ ರೀತಿಯ ಬೆಳೆಸಾವಣ ಅನುದ್ವೇಗಕರವಾದ ಸತ್ಯ ಸ್ವಾಧ್ಯಾಯಾಭ್ಯಸನ ವಾಂಗ್ಮಯ ಉಚ್ಯತೆ ಮನಃಪ್ರಸಾದ ಸಂಶುದ್ಧಿ ಬುದ್ಧಿಂ ಆತ್ಮವಿಗ್ರಹ ಭಾವ ಸಂಶುದ್ಧಿ ತಪೋ ಮಾನಸ ಉಚ್ಯತೆ ನಮ್ಮ ಸುರುಟು ಬಣ್ಣ ಅವು ಶಾರೀರಿಕವಾದ ಸಂಬಂಧಪಟ್ಟಿಲ್ಲ ಎರಡನೇ ಬಂದಿನ ಬಾಯಿಗೆ ಸಂಬಂಧಪಟ್ಟಿಲ್ಲ ನನಗೆ ಬಂಧುನಿ ಮನಸ್ಸಿಗೆ ಸಂಬಂಧಪಟ್ಟಿಲ್ಲ ಮನಃಪ್ರಸಾದ ಸಂಶುದ್ಧಿ ನಂಗೆ ನಮ್ಮ ಶತ್ರುಗಳ ಕೆಡುಕೆ ಕೃತಿನಲ್ಲಿ ನ್ಯಾಯಪಟ್ಟಲ್ಲ ಆಯ ಕೆಟ್ಟ ಜನ ನಾವು ಶಪಿಸಾಯಲ್ಲ ಆ ಕೆಟ್ಟ ಜನ ಎಷ್ಟೋ ಜನಕ್ಕೆ ಹಾಳು ಮಾಡ್ತಾರೆ ಸಾಧ್ಯತೆ
ಆಯ್ತಾ ನಮ್ಮ ಆಯ್ ಕೆಟ್ಟ ಜನ ಒಂದು ಶಾಖದಿಂದ ಅಲ್ಲ ಆಯ್ ಕೆಟ್ಟ ಜನ ಇಂದ ಆರು ಜನ ಆ ಎಷ್ಟೋ ಜನ ಹಾಳು ಮಾಡ್ತೀನೋ ಪಾಪ ನನಗೆ ತಪ್ಪುದು ಅಪನಾಗ ನಮ್ಮ ಮನಪ್ರಸಾದ ಏರ್ಪಲ್ಲ ನಮ್ಮ ಮನಸ್ಸು ನಿಯಾಮ ಕೊಡುತ್ತಿಯೊಂದು ನಮಗೆ ಎಡ್ಡೆ ಮಾದರಿಗಳ ಎಡ್ಡೆ ಆಡ ಬಂತು ಲೋಕ ಸಮಸ್ತ ಸುಖಲೋಪ ಬಂತು ಬನ್ನೋ ಆ ಗುಣ ಪ್ರವೃತ್ತಿನ ಬೆಳೆಸೋ ಅನ್ನ ಮಾದರಿ ಎಡ್ಡೆ ಈ ಲೋಕ ವ್ಯಾಪಕಾರಗಳ ಸುಭಿಕ್ಷೆ ನೆಪ್ಪು ಅಂಚ ಮನಪ್ರಸಾದ ಸಮೃದ್ಧಿ ಬುದ್ಧಿ ಆತ್ಮವಿನಿಗ್ರಹ ಅಂಚ ನಮ್ಮ ಬುದ್ಧಿನ ವಾಕಾಲದ ಮನುಷ್ಯ ಬುದ್ಧಿಜೀವಿ ఆయనకు ಒಂದು ಸರಿ ಒಂದು ತಪ್ಪು ಒಂದು ತೆಗೆದರೆ ఆయన ಭಗವಂತ ವಿಶೇಷವಾಗಿದ್ದು ಆ ಒಂದು ಗುಣಪ್ರವೃತ್ತಿಯಿಂದ ಬರುತ್ತೆ ಆಮೇಲೆ ಸರಿಯ ತಪ್ಪ ಅಂತ ತಿಳಿದು ಸರಿದ ಮಾರ್ಗದ ಪೋಪಣ ಮುಖಾಂತರ ನಮ್ಮ ಜೀವನದ ಸಾಧನೆದತ್ತ ಪತಂಬೋಳು ಅಂಚನೆ ಆತ್ಮವಿನಿಗ್ರಹ ನನಗೆ ಕೋಪ ಬರ್ತಿಲ್ಲದ ಕೋಪ ಬರಲ್ಲ ಏಕಲ ಒಂದು ಗುರುಗಳಿತ್ತೆ ಆದರೆ ಕೋಪ ಪಕ್ಕ ಜಾಲ ಕೋಪ ಬರ್ತಂದ ಅಂಡ ಕೃಷ್ಣ ಕೃಷ್ಣ ಅಂದರೆ ಗಟ್ಟಿ ಬಂದ್ಬಿಡಿ ಅಂದರೆ ಆ ಕೋಪ ಕಡಿಮೆ ಮಾಡ್ಕೊಂಡ್ರೆ ಅಂಚಿನ ಗುಣಪ್ರವೃತ್ತಿ ಅಂದರೆ ಬೆತ್ತರೆಡ ಕೋಪನ ತೋಯ್ಪಾವಂದ್ರೆ ಭಗವಂತನ ಸ್ಮರಣ ಮಾಡ್ಕೊಳ್ಳೋ ಮುಖಾಂತರ ತನ್ನ ಕೋಪನ ಕಡಿಮೆ ಮಾಡ್ಕೊಳ್ಳೋಣ ಅಂಚಿನ ಆ ಪ್ರವೃತ್ತಿನ ಬೆಳೆಸ ನಿತ್ಯರಿಗೆ ಬುದ್ಧಿ ಆತ್ಮವಿನಿಗ್ರಹ ಭಾವ ಸಂಶುದ್ಧಿ ಇತ್ಯಾದಿ ತಪೋ ಮಾನಸ ಮುಚ್ಚದೆ ನಮಗ ಆ ಕಾಲಗಳ ಏಳುಗಳ ನಮ್ಮ ಶತ್ರುಗಳ ಕೆಡುಕೆಂದರೆ ನಮ್ಮ ಬದುಕು ನಮ್ಮ ಸಾರ್ಥಕ ಮಾಡ್ತಾರೆ ಅವನಾಗ ನಮ್ಮ ಇಡೀ ಸಮಾಜ ಎಡ್ಡ ರೀತಿ ನಡಬಹುದು ನಿಖಲೇಖದ ಆಯ ಅಂಚ ಇಂಚ ಒಂದು ದ್ವೇಷ ಬಂದರೆ ನಿಖಲು ಪ್ರತೀವರ ಎಲ್ಲ ಎಡ್ಡ ರೀತಿಯಲ್ಲಿ ಕೊಡು ಐಕಮತ್ಯಂ ಭವೇದೇಶಾಂ ಬ್ರಾಹ್ಮಣಾಯ ಮನೀಷಾಂ ನಿರ್ವೇದರಾಜ ಗಾಯತ್ವಂ ಸಂಘೇ ಶಕ್ತಿ ಕಲೋಯಿದೆ ಕಲಿಗಳು ಹೂ ಬಳಕೆಯನ್ನು ಸಂಘಕ್ಕೆ ಬಲ ಹೊರಗ ಸಮಾಜದ ಮೂರು ಉಪ್ಪರ ನಿಖಲು ಮೂರು ಒಟ್ಟಿಗೆ ಸೇರ್ತಾರೆ ನಿಖಲು ಎಂಜಾವಲ್ಲ ಸ್ವಾಮಿಲಕ್ಕ ಅವರು ಬಂದಿಗಳು ಇನಿ ಪ್ರತಿಜ್ಞೆ ಮಾಡ್ತಾರೆ ಎಂಕುಲ ಸ್ವಾಮಿನ ಗುಣ ಇದ್ದವನ್ನು ಅವೇ ರೀತಿ ಎಂಕುಲ ಅವೇ ರೀತಿ ಉಪ್ಪಾವನ್ನು ಪ್ರವೃತ್ತಿಗೆ ಬೆಳೆಸುವ ಮುಖಾಂತರ ಅಶುಚಿ ಮಮ್ಮನ ಇಚ್ಚಿ ಇಕ್ಕಿ ಖಂಡಿತ ಇಚ್ಚಿ ಏನು ಬ್ರಾಹ್ಮಣ ಆಗಿ ನಿಕಡೆ ಬಂದ್ಬಿಡಿ ಒಂದು ಬ್ರಾಹ್ಮಣ ಆಗಿ ಕಟೀಲ ಅಮ್ಮನ ಅರ್ಚಕೆ ಆದ ನಿಕಡೆ ಬಂದ್ಬಿಡಿ ಎಂಕಲ ಹಿರಿಯರು ಗೋಪಾಲಾಸನ ರಾಜನ ಯಜ್ಞ ಬಲಾಯನಾಗಲು ಮಾತ ಅವರು ಎಷ್ಟೋ ಸಮಾಜ ಹಿರಿಯರು ಮುಗೇರ ಸಮಾಜ ನಾಗರ ಅವಾಗ ಅಂಚನೆ ಹರಿಜನ ಸಮಾಜ ಆ ಕಡೆ ಇಲ್ಲಡೆ ಹೋದು ಆ ಕಡೆ ಪೂಜೆ ಮಂದಿನ ಹಾಕಲು ಕೂಡ ಅಂಚನೆ ಅವೇ ರೀತಿ ಎಂಕುಲ್ಲ ಅವೇ ಪ್ರವೃತ್ತಿ ಈಗಿನ ಮಾಡ್ಕೊಂಡ ಏವೇ ಜಾತಿಯ ಭೇದ ಅಭಿಪ್ರಾಯ ಇದ್ದಂದೆ ಎಂಕುಲು ಬದುಕೊಂದಿಲ್ಲ ಐತಾವರ ಆಂಡ ಎಂಕುಲ ಧರ್ಮನ ಗುರುತತ್ತು ಎಂಕುಲ ಬ್ರಾಹ್ಮಣ್ಯದ ಧರ್ಮ ಎಂಚಿನೊಂದು ಆಮೇಲೆ ಮತ್ತೊಂದು ಬೆತ್ತರಿನ ಪ್ರೀತಿ ಮಾಡ್ಕೊಳ್ಳೋ ಪಾಠನ ಎಂಕಲೆ ಹಿರಿಯರನ್ನಾಗಲು ಕಲ್ಪಾಗಿದೆ ಅವೇ ಪ್ರವೃತ್ತಿ ಎಂಕಲಿಗೆ ಈ ಸ್ವಾಮಿಗಳು ಮಕ್ಕಳಿಗೆ ಭಾರಿ ವರ್ಷ ಹೋಗ್ಬಿಟ್ಟು ಇವರು ಮಾತಲ್ಲ ಅವರು ಈಗಲೂ ಹೊರಗಿರಂತ ಬ್ರಾಹ್ಮಣರ ಪ್ರಯತ್ನ ಮಾಡ್ಬೋದು ಗುಣ ಪ್ರವೃತ್ತಿ ಬ್ರಾಹ್ಮಣರ ಪ್ರಯತ್ನ ಮಾಡ್ಬೋದು ಪಣೊಂದು ಎನ್ನ ಪಾದ ನಿಗಳು ಒಂದು ಇಲ್ಲಿ ಪ್ರತಿಜ್ಞೆ ಮಾಡ್ಬೋದು ಇಲ್ಲಿ ಎಷ್ಟೇ ಅವರಿಗೆ ಕಾಲಘಟ್ಟ ನಿಗಳು ನನಗೆ ಇಂಗ್ಲೀಷ್ ಪಳ ವರ್ಷ ನನ್ನ ಎಲ್ಲ ಹೊಸ ವರ್ಷ ನನ್ನ ಮಿಕ್ಕ ನಿಖಲ ಹೊಸ ವರ್ಷ ಅವರು ಅಂಚಿನ ಗುಣ ಪ್ರವೃತ್ತಿ ಮಾತೆಲ್ಲ ನೇರಗಳ ಅಸ್ಪೃಶ್ಯತೆ ಮಕ್ಕಳ ವಿಶೇಷ ಇದ್ದಿ ಪ್ರತಿ ಗುಣಗಳನ್ನ ಕರ್ಮಗಳನ್ನ ನೀವು ಎಡ್ಡ ಅನ್ನ ಅವೇ ಇಬ್ಬರು ಬ್ರಾಹ್ಮಣ್ಯ ಅಂತ ಬಂದು ನಿಖರಿಗೆ ಆ ಸದ್ಬುದ್ಧಿದ ಚಿಂತನೆ ಸದ್ಬುದ್ಧಿದ ನಡೆದೆ ಆ ಮಕ್ಕಳ ಒಂದು ಸದ್ಗುಣ ಆ ಪ್ರವೃತ್ತಿನೇ ಆ ಗಾಯತ್ರಿ ಆ ಬುದ್ಧಿದ ಪ್ರದಾಯಕ ಸರ್ವಚೈತನ್ಯ ರೂಪ ಆದ್ಯಾಂ ವಿದ್ಯಾಂತ ಜೀವನಿ ಬುದ್ಧಿವ್ಯಾನ ಪರಜೋಯಾಗ ಬುದ್ಧಿದ ನಿಯಾಮಕ್ಕೆ ಆಳ ಒಂದು ಸರಿ ಒಂದು ತಪ್ಪು ಒಂದು ತೆರೆದುಕೊಟ್ಟಾಲ ಅಂತಿನ ಗಾಯತ್ರಿ ಮಾತೆಯ ಸಂವಿಧಾನಗಳು ಒಟ್ಟಿಗೆ ಸೇರ್ತಾರೆ ಅಂಚ ಈ ಸಮಾಜ ಒಗ್ಗಟ್ಟಾದ ಬೆಳೆಯಲು ಮಾತೆಲ್ಲ ಬ್ರಾಹ್ಮಣರಾದ ಗುಣ ಪ್ರವೃತ್ತಿಗಳು ಮರ್ಪಣಕ್ಕ ಆ ಕಟೀಲ್ ದೇವರಿಗೆ ಅನುಗ್ರಹ ಮಾಡಲು ಪ್ರಾರ್ಥನೆ ಮಾಡುವುದು ಎಲ್ಲ ಪಾತ್ರವನ್ನು ಜಗದಂಬ ಶರ್ಮನಾಥಂ ಶುದ್ಧಂ ಶರ್ಮನಾಥಂ ಬ್ರಾಹ್ಮಣ ಹೃದಯಪಟ್ಟ ನಮ್ಮ ಪೂಜ್ಯ ಶ್ರೀ ಅನಂತ ಹಾಗೆ ವೇದಿಕೆಯಲ್ಲಿ ಈಗಾಗಲೇ ಅಷ್ಟಂತವರು ಕಟೀಲ್ ಪೂಜೆಗೆ ನಿರ್ಗಮಿಸಿದ್ದಾರೆ
ಅವರು ಯಾವಾಗ ಬರ್ತಾರೆ ಈ ಸಭೆಗೆ ಒಂದು ಚೇತನ, ಅವರ ಉಪಸ್ಥಿತಿ ನಮಗೊಂದು ಸ್ಫೂರ್ತಿ. ಅವರು ಹಿಂಗೆ ಹಲವಾರು ಹಿತವಚನಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. ಅವರಿಗೂ ನನ್ನ ಧನ್ಯವಾದ ಹೇಳ್ತೀನಿ. ಹಾಗೂ ವೇದಿಕೆಯಲ್ಲಿ ಶಶಿಧರ್ ಶೆಟ್ಟರು ನಮ್ಮ ಸ್ನೇಹಿತರು, ಹಾಗೆ ಜಯಪ್ರಕಾಶ್ ಅವರು, ಹಾಗೆ ಸಂಜೀವ್ ಅವರು, ಹಾಗೂ ಅಶೋಕ್ ಅವರು ವೇದಿಕೆಯಲ್ಲಿ ಎಲ್ಲರಿಗೂ ನನ್ನ ವಂದನೆ. ನಮ್ಮ ಒಂದು ಸಣ್ಣ ಘಟನೆ, ನಾನು ನಿಮ್ಮವನು, ನಿಮಗೆ ಆಶ್ಚರ್ಯ ಆಗುತ್ತೆ, ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ನನ್ನ ಹೆಸರು ನಾರಾಯಣ ಪರಮಪ್ಪ. ನನ್ನ ಆ ಹೆಸರನ್ನ ಪಾರ್ಲಿಮೆಂಟಲ್ಲೆಲ್ಲ ಮೊದಲನೇ ಅಕ್ಷರ ಬಿಟ್ಟು ಪರಮಪ್ಪ ಅಂತ ಕರೀತಾರೆ. ನನ್ನ ತಂದೆ ಹೆಸರು ಪರಮಪ್ಪ. ನನ್ನ ನಾಮಕರಣ ಮಾಡಿದ್ದು ನಿಮ್ಮ ಸಮಾಜ, ನಿಮ್ಮ ಸಮುದಾಯ ಎಲ್ಲ ಅಕ್ಷರ ಆಗ್ತದೆ. ಇದು ನಮಗೆ ಒಂದು ಸುಯೋಗ. ನನ್ನ ತಾಯಿಗೆ 5 ಜನ ಗಂಡು ಮಕ್ಕಳು, ಹುಟ್ಟಿದ ಮಕ್ಕಳೆಲ್ಲ 4 ಜನನು 16-18 ವರ್ಷದಲ್ಲಿ ತೀರೋದು. 5ನೇವನಾಗಿ ನಾನು ಇದೇ ಊರಲ್ಲಿ ಹುಟ್ಟಿದ್ದು. ಆಗ ತಾಯಿಗೆ ನನ್ನ ಬದುಕು, ನನ್ನ ಆಯುಷ್ಯದ ಬಗ್ಗೆ ಭಯ ಆಗಿ ಅದನ್ನು ನಿಮ್ಮ ಸಮಾಜವರಿಗೆ ಮಗುನ ಹುಟ್ಟಿದ ಕೂಡಲೇ ಕೊಟ್ಟರು. ಆಮೇಲೆ ಆ ಕೂಡಲೇ ಅವರಿಗೆ 8ನೇನ ಕೊಟ್ಬಿಟ್ಟು ಅವರು ನಾಮಕರಣ ನಾರಾಯಣ ಅಂತ ಮಾಡಿ ಮರುಪಾಲಿದ್ರು. ಆ ಥರದಲ್ಲಿ ನಾನು ನಿಮ್ಮವನು. ಈಗ ಪ್ರಕೃತಿನ ಪೂಜೆ ಮಾಡೋದು, ಪ್ರಕೃತಿನ ಇದು ಮಾಡೋದು ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲರೂ ಪ್ರಕೃತಿಯಲ್ಲಿ ಇರುವ ಪ್ರತಿಯೊಂದು ವಸ್ತುವಲ್ಲಿ ದೇವರು ಕಾಣ್ತೀವಿ. ಮರದನ್ನ ಪೂಜೆ ಮಾಡ್ತೀರ. ಅಕ್ಷತ್ ಮರದ್ದು, ತುಳಸಿ ಗಿಡ ಇರ್ಬೋದು, ಆಲದ ಮರ ಇರ್ಬೋದು, ಬೇವಿನ ಮರ ಇರ್ಬೋದು, ನಾವು ದೇವರಂತ ಕಾಣ್ತೀವಿ. ಪ್ರಾಣಿಗಳಲ್ಲೂ ದೇವರಿದೆ. ಇಲ್ಲಿಗೆ ದೇವಸ್ಥಾನ ಇದೆ, ಹಾಸಿಗೆ ದೇವಸ್ಥಾನ ಇದೆ, ಗರುಡ ಪಕ್ಷಿ ದೇವಸ್ಥಾನ ಇದೆ, ಕಾಗೆ ದೇವಸ್ಥಾನ ಇದೆ. ನಾವು ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ದೇವಸ್ಥಾನ ಅಂತ ಕಾಣ್ತೀವಿ. ಹಾಗಾಗಿ ಪ್ರಕೃತಿ ಏನಿದೆ ಅದು ಹಿಂದೂ ಧರ್ಮದ ನಮ್ಮ ಕಲ್ಪನೆಯೇ ಹಾಗೆ. ಪ್ರಕೃತಿನೇ ನಮಗೆ ಕೊಟ್ಟ ಪ್ರತಿಯೊಂದು ವಸ್ತು ಮೇಲೆ ದೇವರನ್ನ ಕಾಣುತ್ತೆ. ಅದೇ ಥರ ಇವತ್ತು ದೀನ ದಲಿತರ ದೇವರ ಕಾಣ್ತಾರೆ ನಮ್ಮ ಸ್ವಾಮೀಜಿ. ಅವರಿಗೆ ಒಂದು ಚಪ್ಪಾಳೆ ಹಾಕಿ. ಯಾರು ದೀನ ದಲಿತರನ್ನ ಕಾಣ್ತೀರ ಅವರಲ್ಲೇ ದೇವರು. ದೇವಸ್ಥಾನದೊಳಗೆ ಹೋಗಿ ಕೈ ಮುಗಿದ ಮಾತ್ರಕ್ಕೆ ದೇವರು ನಮಗೆ ಆಶೀರ್ವಾದ ಕೊಡ್ತಾರೆ, ದೇವರಿಗೆ ಕೊಡ್ತಾರೆ. ಯಾರು ಬೀಳ್ತಾರೆ, ಯಾರು ಹಸಿವಿಂದ ಹೊರಡ್ತಾರೆ, ಅವ್ರನ್ನ ಮೇಲೆ ಎತ್ತಿದರೆ ಹಾಗೆ ಮಾನವ ಧರ್ಮ. ನೀವು ಪ್ರಧಾನಮಂತ್ರಿಗಳ ಜೊತೆಗೆ ನನಗೂ ಈಗ ಅಲ್ಲಿ ಅವ್ರ ಜೊತೆಯಲ್ಲಿರೋ ನನ್ನ ಪ್ರಧಾನಮಂತ್ರಿ ಪ್ರತಿ ಹೆಜ್ಜೆಗೂ ದೀನ ದಲಿತರ ಸಮಾಜದ ಮೇಲೆ ತರಬೇಕು. ಆ ಸಮಾಜದಿಂದ ಎಲ್ಲರೂ ಜೊತೆಯಾಗಿ ಬಾಳ್ವೆ ಮಾಡಬೇಕು ಅಂತ ಕಲ್ಪನೆಯಲ್ಲಿ ಇತ್ತೀಚೆಗೆ ಒಂದು ವಾರದ ಹಿಂದೆ ನೀವು ನೋಡಿರ್ಬೋದು 2500 ಕೋಟಿನ ಬಿಡುಗಡೆ ಮಾಡಿದ್ದಾರೆ ಪ್ರಧಾನಮಂತ್ರಿ ಆದಿವಾಸಿ ಕಲ್ಯಾಣ ಯೋಜನೆಗೆ ಅಂತ. ಇದರಲ್ಲಿ 6 ಜಾತಿಗಳು ಸೇರಿಸಿದ್ದಾರೆ. ಕಾಸರಗೋಡು ಕೊರಗ ಸಮಾಜವೂ ಸೇರಿದ್ದಾರೆ. ಇದರಲ್ಲಿ ನಿಮ್ಮ ಶೌಚಾಲಯ ಇರ್ಬೋದು, ರಸ್ತೆ ಇರ್ಬೋದು, ಆರೋಗ್ಯ ಇರ್ಬೋದು, ನಿಮ್ಮ ಇನ್ಶೂರೆನ್ಸ್ ಇದಿರ್ಬೋದು, ಎಲ್ಲನೂ ಮಾಡಿ ನಿಮ್ಮ ಕಾಲೋನಿಗಳನ್ನು
ಮೇಲೆ ತರಬೇಕು, ಕಾನೂನುಗಳನ್ನ ಉನ್ನತ ಮಟ್ಟಕ್ಕೆ ತರಬೇಕು ಅಂತ ಪ್ರಧಾನಮಂತ್ರಿಗಳು ತುಂಬ ಚಿಂತನೆ ಮಾಡಿ ಪ್ರತಿ ಸಲವೂ ಅನೇಕ 2015 ಹಿಂದುಳಿದ ಕಮಿಷನ್ ಪ್ರಥಮ ಬಾರಿಗೆ ಪ್ರಧಾನಮಂತ್ರಿಗಳು ಮಾಡಿದರು. ಹಿಂದುಳಿದ ಪಾರ್ಲಿಮೆಂಟ್ ಕಮಿಟಿನೂ ಮಾಡಿದರು 2015 ಆ ಮುಖಾಂತರ OBC ಇವರಿಗೆ ಹಿಂದುಳಿದವರಿಗೆ 27% ಕೊಟ್ಟು ಡಾಕ್ಟ್ರು ಎಜುಕೇಷನಲ್ಲಿ ಇಂಜಿನಿಯರಿಂಗಲ್ಲಿ 27% ಪ್ರಾತಿನಿಧ್ಯವನ್ನು ಕೊಡುವ ಕೆಲಸ ಮಾಡಿದ್ದಾರೆ. ಇವತ್ತು ಪ್ರಧಾನಮಂತ್ರಿಗಳು ಹಿಂದೂ ಧರ್ಮದ ಕಲ್ಪನೆ ಕೇದಾರ್ ಇರ್ಬೋದು, ಕಾಶಿ ಇರ್ಬೋದು, ಅಥವಾ ಉಜ್ಜಯಿನಿ ಇರ್ಬೋದು, ಈಗ ರಾಮ ಮಂದಿರ ಇರ್ಬೋದು, ಇದೆಲ್ಲ ನಮ್ಮ ಹಿಂದೂ ಧರ್ಮಕ್ಕೆ ಬೇಕಾದ ದೇವಸ್ಥಾನಗಳು, ದೇವರುಗಳ ಇದನ್ನು ಪುನರುಜ್ಜೀವನಗೊಳಿಸುವ ಇದನ್ನು ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ನೀವು ಹಿಂದೆ ಕೇಳಿರ್ಬೋದು, ಬ್ರಿಟಿಷರು ನಮ್ಮ ಆಳ್ವಿಕೆ ಟೈಮಲ್ಲಿ ನಮ್ಮಿಂದ ಒಂದು 900 ವಜ್ರನ ತಗೊಂಡು ಹೋಗಿದ್ದಾರೆ. ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಆದರೆ ಇವತ್ತು ಪ್ರಪಂಚದ ಎಲ್ಲ ದೇಶಗಳು ಭಾರತದಲ್ಲಿ ಇನ್ನೊಂದು 900 ವಜ್ರಕ್ಕೆ ಯಾರಿಗೂ ಬೆಲೆ ಕಟ್ಟ, ಅದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಯಾವ ದೇಶದವರಿಗೂ ಬೆಲೆ ಕಟ್ಟಕ್ಕಾಗದಂಥ ವಜ್ರ ನಮ್ಮಲ್ಲಿದೆ. ಅದು ಕಾಪಾಡುವಂಥ ಕೆಲಸ ನಮ್ಮದು. ಇನ್ನು ನೀವು ಇದರಲ್ಲಿ ಮುದ್ರಿಸಿದ್ದೀರ, 30,000 ಜನಸಂಖ್ಯೆ ಇತ್ತು, 3,000 ಜನಸಂಖ್ಯೆ ಇದೆ. ಇದರಲ್ಲಿ ನಿಮ್ಮ ತಪ್ಪಿಲ್ಲ, ನಮ್ಮವ್ರದ್ದು ತಪ್ಪು. ಯಾಕೆಂದರೆ ನಮ್ಮವರು ಅಸ್ಪೃಶ್ಯತೆ ಅನ್ನೋ ಒಂದು ಅಸ್ತ್ರದಲ್ಲಿ ನಿಮ್ಮನ್ನು ಪೂರೈಸ್ತಾರೆ. ನಿಮ್ಮ ಯಾವ ಇದನ್ನು ಅವರು ಒಪ್ಕೊಳ್ಳೋಕ್ಕೆ ರೆಡಿ. ಇತ್ತೀಚೆಗೆ ಒಂದು 4 ವರ್ಷದಿಂದ ಕೇಳಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಊಟಕ್ಕೆ ಕೂತ ಮಹಿಳೆ ಒಬ್ಬರನ್ನ ಅನ್ಯ ಜಾತಿ ಅಂತೇಳಿ ಊಟ ಬಳಸಿದಲ್ಲಿಂದ ಎಪ್ಪಿಸುವ ವಿಚಾರ ತಿಳಿದಿರಬಹುದು. ನೀವು ಯೋಚನೆ ಮಾಡಿ, ಬಡಿಸಿದ ಅನ್ನದಿಂದ ಎತ್ತರೆ ಎಷ್ಟು ಅವಮಾನ. ಬರೀ ಒಂದು ಜಾತಿಯ ನಾಮಫಲಕ. ಅದೇ ಯಾವುದೇ ದೇವಸ್ಥಾನಗಳಲ್ಲಿ ಯಾವುದೇ ಹುಂಡಿ ಇರುತ್ತೆ, ಆ ಹುಂಡಿ ಎಲ್ಲೂ ದೇವಸ್ಥಾನ ಕಾಣಲ್ಲ. ಇದೆಲ್ಲ ಶೂದ್ರರು ದುಡ್ಡು ಹಾಕ್ಬೇಡಿ, ಹಿಂದುಳಿದವರ ಜಾತಿ ದುಡ್ಡು ಹಾಕ್ಬೇಡಿ ಅಂತ ಎಲ್ಲರೂ ನೋಡಿದ್ರ. ನೀವು ಹಾಕಿದ ದುಡ್ಡಾಗುತ್ತೆ, ನಿಮಗೆ ಪ್ರವೇಶ ಇಲ್ಲ, ನಿಮ್ಮನ್ನ ದೂರ ಇಡ್ತಾರೆ. ಇದೇ ಇದು ನಿಮ್ಮ ದುಡ್ಡು ಅದರಲ್ಲೇ ಹಾಕಿದರೆ ಅದನ್ನು ಸ್ವೀಕಾರ ಮಾಡ್ತಾರೆ. ನೀವು ಬುಟ್ಟಿ ಮಾಡ್ತೀರಾ, ನೀವು ಅದನ್ನು ಅನ್ನಕ್ಕೆ ಬಳಸ್ಕೊಳ್ತಾರೆ ಅನ್ಯ ಮೇಲ್ವರ್ಗದವರು, ಆದರೆ ಬುಟ್ಟಿ ಆಗುತ್ತೆ. ನೀವಾಗ ನಿಮ್ಮ ಬುಟ್ಟಿನ ಹೂಯಿಳಕ್ಕೆ ಮಾಡ್ತಾರೆ, ಬುಟ್ಟಿ ಆಗುತ್ತೆ. ನೀವಾಗ ನೀವು ಯೋಚನೆ ಮಾಡಿ, ಯಾರೇ ಮೇಲ್ವರ್ಗದವರಿದ್ದರು ಅವರು ಯಾವ ಥರ ಪವಿತ್ರತೆ ಇದೆ. ನದಿ ಹರಿತಾ ಇದ್ದರೆ ನೀವು ಸ್ನಾನ ಮಾಡಿದ ನೀರು ಈ ಕಡೆ ಬಂದರೆ ಅವರು ಮುಳುಗಿ ಅಂತ ಪವಿತ್ರತೆ ಅಂತ ಹೇಳ್ತಾರೆ. ಅದರ ಮೂಲ ನೋಡೋಣ. ನಿಮ್ಮ ಮನೆ ಮುಂದೆ ನೀವು ಸೇವಿಸಿದ ಗಾಳಿ ಬಂದರೆ ಅವರು ಸೇವಿಸ್ತಾರೆ, ನಾವು ಪವಿತ್ರತೆ ಅಂತಾರೆ. ಇತ್ತೀಚೆಗೆ ಒಬ್ಬರು ತನ್ನ ಹೆಂಡತಿಗೆ, ಬೆಂಗಳೂರಲ್ಲಿ ತನ್ನ ಹೆಂಡತಿಗೆ ತುಂಬ ಸೀರಿಯಸ್ ಆಗಿತ್ತು. ಯಾವುದೋ ಒಂದು ಪಾಸಿಟಿವ್ ರಕ್ತ ಬೇಕು ಅಂತ ಹೇಳಿದರು. ಅವ್ರು ನನ್ನ ಹತ್ರ ಬಂದು, ಸರ್ ಎಲ್ಲೂ ಇಲ್ಲ. ನಾನು ಹೇಳಿದೆ, ಇಂಥವ್ರೊಬ್ಬ ಇದ್ದಾರೆ, ಅವ್ರಿಗೆ ಪರಿಚಯ ಇದೆ, ಅವನು ಕೊಡಕ್ಕೆ ರೆಡಿ ಇದ್ದಾನೆ. ಅವನು ಹೇಳಿದ್ದಾನೆ, ಇಲ್ಲೆಲ್ಲ ನನ್ನನ್ನು ಅವ್ರ ಮನೆಗೆ ಸೇರಿಸಲ್ಲ ಅಂತ. ನಾನು ಕೇಳಿದೆ ಅವರಿಗೆ, ನೋಡಿ ಅವರು ಕೆಳ ಜಾತಿಯವರು,
ನಿಮ್ಮ ಅವರ ರಕ್ತ ನಿಮ್ಮ ಹೆಂಡತಿಗೆ ಆಗುತ್ತೆ, ಪಡಿತಾರೆ. ಅಯ್ಯೋ ನನ್ನ ಹೆಂಡತಿ ಬದುಕಿನ ಮುಖ್ಯ, ಜಾತಿ ಮಣ್ಣಾಕಿ ಅಂತೇಳಿ. ಆಗ ನಿಮ್ಮ ರಕ್ತ ಅವರ ಮೈಗೆ ಆಗುತ್ತೆ, ನೀವಾಗ ಈ ಅಸ್ಪೃಶ್ಯತೆಯಿಂದ ನಿಮ್ಮನ್ನು ಇರೋದ್ರಿಂದ ನೀವೇನಾಗುತ್ತೆ, ಕೆಲವು ಜನ ಹಾಗೆ ಎಲ್ಲಿ ನಿಮ್ಮನ್ನು ಅಪ್ಪಿಕೊಳ್ತಾರೆ ಅಲ್ಲಿ ಹೋಗ್ತಾರೆ. ಯಾವ ಮಗುನ ತಾಯಿ ಅಪ್ಪಿಕೊಡುತ್ತೆ, ನೋವಾದಾಗ ಆ ಮಗು ತಾಯಿ ಹತ್ರನೇ ಹೋಗುತ್ತೆ, ಬೇರೆ ಕಡೆ ಹೋಗುತ್ತೆ. ಹಾಗೆ ನಿಮ್ಮನ್ನು ನಮ್ಮ ಕಡೆಯಿಂದ ತಪ್ಪಾಗಿದ್ದು ನಮ್ಮ ಮೇಲ್ವರ್ಗದವರು ಮಾಡಿದ್ರಿಂದ ನಿಮ್ಮಲ್ಲಿ ಜನಸಂಖ್ಯೆ ಇವತ್ತು ಕಡಿಮೆ ಆಗೋಕ್ಕೆ ಕಾರಣ. ನಮ್ಮನ್ನು ಹೇಳುವವರು ಯಾರಂತ ಗೊತ್ತಿರಲಿಲ್ಲ ನಮಗೆ, ಕೊನೆಯ ಹೊರವರು ಯಾರಂತ ಗೊತ್ತಿಲ್ಲ ನಮಗೆ. ನಾವು ಬೆತ್ತಲೆಯಾಗಿ ಹುಟ್ಟುವಾಗ ನಮಗೊಂದು ಅಂಗಿ ತೊಡಿಸ್ತಾರೆ ಧರ್ಮ, ಆಮೇಲೆ ಹಣೆಗೊಂದು ಚೀಟಿ ಇಡ್ತಾರೆ ಜಾತಿ. ಆ ಎರಡನ್ನ ತೊಲಸಿಗೆ ನಮ್ಮ ಕೊನೆ ಪಯಣದವರೆಗೂ ಆ ಜಾತಿ ಧರ್ಮದ ಬಟ್ಟೆನೂ ಕಳಿಸೋಕ್ಕಾಗಲ್ಲ, ಹಣೆಯ ಲೇಬಲ್ಲು ತೆಗೆಯೋಕ್ಕಾಗಲ್ಲ. ನಾವು ಹುಟ್ಟುವಾಗ ಯಾವ ಮುಹೂರ್ತನೂ ಇಲ್ಲದೆ ಹೋಗ್ತೀವಿ, ಹೋಗುವಾಗ ಯಾವ ಮುಹೂರ್ತನೂ ಇಲ್ಲದೆ ಹೋಗ್ತೀವಿ. ಜೀವನ ಪೂರ್ತಿ ಶುಭ ಮುಹೂರ್ತಗಳಿಗೆ ನಾವು ಹುಡುಕ್ತಾ ಇರ್ತೀವಿ. ಯಾವ ಕೆಲಸ ಮಾಡಬೇಕೇನೋ ಶುಭ ಮುಹೂರ್ತ ಇದ್ದರೆ ಆ ಕೆಲಸ ಮಾಡ್ತೀವಿ ಅಂತ. ಹುಟ್ಟುವಾಗ ನಮಗೆ ಯಾವ ಮುಹೂರ್ತನೂ ಆಗುತ್ತೆ, ಹೋಗುವಾಗಲೂ ಯಾವ ಮುಹೂರ್ತನೂ ಆಗುತ್ತೆ. ಜೀವನದ ಮೊದಲಿಂದ ಕೊನೆಯವರೆಗೆ ಶುಭ ಮುಹೂರ್ತ ಹೋಗ್ತೀವಿ. ಆದರೆ ಸ್ವಾಮೀಜಿ ಇವತ್ತು ಯಾವ ಮುಹೂರ್ತನೂ ನೋಡದೆ ನಿಮ್ಮನ್ನು ಸೇರಿಸಿದ್ದಾರೆ ಅಂದರೆ ಅವರ ಆ ದಿವ್ಯ ಚೇತನ ಯಾವ ಮನಸ್ಸು ಕೊಟ್ಟಿದೆ ಅಂತ ಯೋಚನೆ ಮಾಡಿ. ಯಾವ ಈಗ ಎರಡೇ ಧರ್ಮ, ಒಂದು ಬಡವರು, ಒಂದು ಶ್ರೀಮಂತ. ಬಡವ ಒಂದು ರೊಟ್ಟಿಗಾಗಿ ಓಡಾಡ್ತಾ ಇರ್ತಾನೆ, ಶ್ರೀಮಂತ ಅದೇ ರೊಟ್ಟಿ ತಿಂಡಿನ ಕರಗಿಸೋಕ್ಕೆ ಓಡಾಡ್ತಾ ಇರ್ತಾನೆ. ಎರಡು ವ್ಯತ್ಯಾಸ ಇಷ್ಟೇ. ನೀವು ಒಂದು ರೊಟ್ಟಿಗೆ ಓಡಾಡ್ತೀರಾ, ಅವ್ರು ತಿಂದ ರೊಟ್ಟಿನ ಕರಗಿಸದೆ ಓಡ್ತಾರೆ. ಹಾಗಾಗಿ ನಾವು ಯಾವಾಗ ಅಸ್ಪೃಶ್ಯತೆ ಅನ್ನೋದನ್ನು ಬದಿಗಿಡಲು, ನಿಮ್ಮಂಥ ಸಮುದಾಯಗಳನ್ನು ಅಪ್ಕೊಳ್ಳಲು, ಹಾಗಾಗಿ ನೀವು ಎಲ್ಲಿ ಅಪ್ಕೊಳ್ತಾರೆ ಅಲ್ಲಿಗೆ ಮನಸ್ಸು ನಿಮ್ಮದು ಕೇಂದ್ರೀಕೃತ ಆಗುತ್ತೆ. ನಿಮ್ಮ ಜನಸಂಖ್ಯೆ 3,000 ಇದೆ, ಮುಂದೆ 1,000 ಆಗಬಾರ್ದು, 3,000ದಿಂದ 10,000 ಆಗಬೇಕಂತ ನಮ್ಮ ಕಲ್ಪನೆ, ದೃಢ ಸಂಕಲ್ಪದಲ್ಲಿ ನಿಮ್ಮನ್ನು ನಾವು ನಮ್ಮೊಟ್ಟಿಗೆ ಸೇರಿಸಿ ಇದು ಮಾಡಿದರೆ ಮುಂದೆ ನಿಮ್ಮ ಕಾಲೋನಿಗಳಿಗೆ ನನ್ನ ಅನುದಾನದಿಂದ 25 ಲಕ್ಷ ನಾನು ನಿಮ್ಮ ಕಾಲೇಜುಗಳಿಗೆ ಅನುದಾನ ಕೂಡ ವಾಗ್ದಾನ ಮಾಡ್ತೇನೆ. ನಿಮ್ಮ ಕೆಲಸ ಕಾರ್ಯಗಳಿಗೆ, ಅದು ರಸ್ತೆಗೆ ಇರ್ಬೋದು, ಕುಡಿಯೋ ನೀರಿಗೆ ಇರ್ಬೋದು, ಯಾವುದಕ್ಕಾದರೂ ಅದನ್ನು ಉಪಯೋಗ ಮಾಡುವಂಥ ಕೆಲಸ ಮಾಡೋಕ್ಕೆ ಇದು ಮಾಡ್ಬೋದು. ಯಾವತ್ತೂ ನಾವು ಕೀಳು ಮಟ್ಟ ಅಂತ ಭಾವನೆ ನಿಮ್ಮಲ್ಲಿ ಇದೆ. ಇದಪ್ಪ ನಾವು ಮನುಷ್ಯರೇ, ನಿಮ್ಮ ದೇಹಕ್ಕೆ ಜಾತಿ ಇಲ್ಲ, ಆತ್ಮ ಎಲ್ಲರೂ ಒಂದೇ ಇರುತ್ತೆ. ಈ ಪರಿಕಲ್ಪನೆನ ಇದು ಮಾಡಿಕೊಂಡು ಮುಂದಿನ ದಿನಗಳು ಒಗ್ಗಟ್ಟಾಗಿ, ನಿಮ್ಮಲ್ಲಿ ಒಗ್ಗಟ್ಟಿದ್ದರೆ ಅದಕ್ಕೆ ಸಹಕಾರನೂ ಎಲ್ಲ ಕಡೆಯಿಂದ ಬರುತ್ತೆ. ನಾವು ನಮ್ಮ ಆಶ್ರಮದ ಕಡೆಯಿಂದ ನಿಮಗೆ ಆಗುವ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಡುವಂಥ ಚಿಂತನೆ ನಮ್ಮ ಸ್ವಾಮೀಜಿ ಕಡೆಯಿಂದ ಮಾಡ್ತಾರೆ ಅನ್ನೋದನ್ನು ಭರವಸೆ ಇಟ್ಟು ನನ್ನನ್ನು ಇಲ್ಲಿ ಜೋಡಿಸೋದಕ್ಕೆ ನಿಮ್ಮೆಲ್ಲ ಧನ್ಯವಾದ. ಮಾನವ ಚರಿತ್ರೆ ಅವಕಾಶ ಇದೆ. ಜೋಕ್ಲೆಗೆ ಕೊಟ್ಟುನ ಜೋಕ್ಲೆ ಮೆರೆ ಕೊರೋನಾಲ ಆ ಮೆರೆ ಕೊರೋನಕ್ಕೆ ತೆರಿಗೆ ಕೊರಪಂಜಿ ರಾಜ್ಯವಾದ ಕೇರಳ ಅವಳಾದದು ನಾಗಿನಿ ಕೊಂಡ ಪೊಣ್ಣುಬಾಲೆ ತನ್ನ ಮೀರನೆ ತುಂಡು ಮಂತದೆ ಭಾರತ ಏಟಿದೆ ತಿರುವಂಪುರದ ಮಹಾರಾಜಗೆ ಕಡಪು ಚರಿತ್ರೆಮನ್ನಾದದು ಈ ಕೇರಳ. ಜಾತಿ ವ್ಯವಸ್ಥೆಗಳ, ಮತ ವ್ಯವಸ್ಥೆಗಳ ಈ ಅಸ್ಪೃಶ್ಯತೆಗೆದಿರಾದ ಜನ ಮಣ್ಣ ಹೋರಾಟ ಉಂಟಾಯಿನ ಮನ್ನಾದದು. ಆ ಮಣ್ಣಿಡಾದಲ್ಲಿ ನಮ್ಮ ಸ್ವಾಭಿಮಾನಗಳು ಬಂದ್ಕೊಂಡಿನ ಸಾಧ್ಯತೆ ನಮಗುಂಟಾದವು. ಅವಳಾಗುವುದು ನಮ್ಮ ಕೀಳರ ಮೇಲ್ಬಿಡುವುದು, ನಮ್ಮ ಸ್ವಂತಿಕೆ ನಮಗೆ ಮುಂತೊಡ್ತ ಅಭಿಮಾನ ನಮಗುಂಟಾಗುವುದಾದರೂ ನಮಗೆ ಪಡೆಯಬಹುದು. ಈ ಜಿಲ್ಲೆಡೆ ಹೊರಗ ಸಮುದಾಯದಲ್ಲಿ ಮಲ್ಲ ಹಿನ್ನಡೆ ಉಂಟಾಯಿರುವ ಈ ಸಮುದಾಯವಾಗುವುದು. ಮೂಳು ಸ್ವಾಮೀಜಿತೆ ಪಡೆಯಲಿ ರಾಜ್ಯಸಭಾ ಮೆಂಬರ್ ಆದ ಜನ ಗೌರವಾನ್ವಿತ ನಾರಾಯಣ ಸರ್ ಈ ಕೊರಗ ಸಮುದಾಯದ ಅಭಿವೃದ್ಧಿ ಪಡಾದ ಪದ್ಧತಿ ಪ್ರಖ್ಯಾಪಕ ಪಂಪೇರದಾದರೂ ಪಡೆದು ಜಿಲ್ಲಾ ಪಂಚಾಯತ್ ಪದ್ಧತಿಗಳು, ಕೇರಳ ಗೌರ್ಮೆಂಟ್ ಪದ್ಧತಿಗಳು,
ಆ ಪದ್ಧತಿ 100 ಶತಮಾನ ನಮ್ಮ ಸಮಾಜಕ್ಕೆ ಬಡಾದು ಪ್ರಯೋಗ ಮಾಡ್తున్నాಡ ನಮ್ಮ ಐದು ಬಚವಾರಿ ಸಾಲ್ತಿದ್ರು ಯಾರು ಒಂಜಿ ಪಾತ್ರ ಮಾಡೋದೆಲ್ಲ ಪಾತ್ರ ಮಾಡ್ತಾವ ಅವು ಪನ್ನಡ ಬರ್ತನಂಗೆ ಸಂಶಯ ಉಂಟು ಆದರೆ 11 ಪೈರ ಅವರು ನಮ್ಮ ಮದ್ಯದ ವ್ಯಸನದ್ದು ಇದೇ ಬರುತ್ತಾಗ ಪಡೆಯುತ್ತೆ ನಮಗೆ ಮಲ್ಲೊಂಜಿ ದುರಂತ ಉಂಟಾದപ്പോൾ ಮದ್ಯವಾದದ್ದು ಈ ಮದ್ಯದಕ್ಕೆ ಆಧುನಿಕವಾದ ಪಂಜ ತಂತ್ರಜ್ಞಾನದ ಭಾಗವಾದ ಉಂಟಾಪಂಜಿನ ಹಲವಾರು ರಾಸ ಪದಾರ್ಥಗಳು ನಮ್ಮ ಶರೀರದಲ್ಲಿ ಬರ್ತದೆ ನಮಕ್ಕೆ ತಿಕ್ಕಿದ ಒಂದು ಎಲ್ಲಿಯ ಸಮಯವಾದದ್ದು ಒಂದು ನಾಟಕದ ಪಾತ್ರದಾರ ಲೆಕ್ಕ ನಮ್ಮ ಈ ಭೂಮಿಯನ್ನು ಪಟ್ಟುದು ನಮ್ಮ ಒಂದೇ ಸಮಯ ಬದುಕುದು ನಮ್ಮ ಮಣ್ಣಿಗೆ ಒಪ್ಪಡಲಾಗುವುದು ಐದಾಗಿ ನಮ್ಮ ಮನುಷ್ಯತ್ವ ಪರವಾದ ಪಂಜಿನ ಚಟುವಟಿಕೆಗಳಿಗೆ ಭಾಗಿಯಾಗುವುದು ಮಾತ್ರನೇ ಪಡುವುದು ಈ ಮೂರು ಸಂಘಟಿಸಾದ ಪಂಜಿನ ಈ ಸಮ್ಮೇಳನ ಖಂಡಿತವಾದ ಒಂದು ಸಮುದಾಯದ ಅಭಿವೃದ್ಧಿಗೆ ಬಡಾದು ಆತನ ಭಾವಿ ಜೀವನಕ್ಕೆ ಬಡಾದ ಪಂಜಿನ ಸಮ್ಮೇಳನವಾದ ಮಾರ್ಪಾಡಾವಣೆಯನ್ನು ಪಡೆದು ಸ್ವಾಮೀಜಿನ ಈ ಉಪಸ್ಥಿತಿ ಖಂಡಿತವಾದ ನಿಖಲೆಗೆ ಹಲವಾರು ಅನುಕೂಲತೆ ಸ್ವಾಮಿ ನೇತೃತ್ವ ತಿಪ್ಪು ಪಂಜಿನ ಶುಭ ಅಭಿಪ್ರಾಯದ ನಿಖಲೆಗೆ ಅಭಿನಂದನೆ ಪಡೆದು ಮೂರು ಪಾತ್ರ ಅವಕಾಶ ಪಂಜಿನ ಇದಕ್ಕ ಭಾರವಾಯಿ ನಿಖಲೆಗೆ ಹೃದಯದಿಂದ ಕೃತಜ್ಞತೆ ಸಲ್ಲಿಸ ನಾವೆಲ್ಲರೂ ಕೂಡ ಭಾರತೀಯರೇ. ಭಾರತ ದೇಶದ ಚರಿತ್ರೆ, ಭಾರತ ದೇಶದ ಕೀರ್ತಿ ಪತಾಕೆ ಅದು ಪ್ರಪಂಚದಾದ್ಯಂತ ಬೆಳಗಿದ್ರೆ ಅದಕ್ಕೆ ಕಾರಣವಾಗಿರುವಂಥದ್ದು ಭಾರತೀಯವಾಗಿರುವಂಥ ಸಂಸ್ಕೃತಿ. ಭಗವಂತ ಎಲ್ಲರನ್ನೂ ಕೂಡ ಒಪ್ಪಿಕೊಳ್ತಾನೆ, ಎಲ್ಲರನ್ನೂ ಕೂಡ ಅಪ್ಪಿಕೊಳ್ತಾನೆ. ಮನುಷ್ಯರಾಗಿರುವಂಥ ನಾವು ಕೆಲವೊಮ್ಮೆ ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಬೇರೆ ಬೇರೆ ವಿಚಾರಧಾರೆಗಳನ್ನು ಹಾಗೆ ಬಿಡುತ್ತೇವೆ. ತನ್ಮೂಲಕವಾಗಿ ನನ್ನ ಹತ್ತಿರ ಇರುವವರು ನನ್ನ ದೂರ ಇರಬೇಕಾದವರು ಎಂಬ ಭಾವನೆಯೊಂದಿಗೆ ನಾವು ಮುಂದುವರಿತೇವೆ. ಆದರೆ ಒಂದು ವೇಳೆ ಭಾರತ ದೇಶದ ಚರಿತ್ರೆಯನ್ನು ನಾವು ಅಧ್ಯಯನ ಮಾಡಿದರೆ ಭಾರತ ದೇಶದಲ್ಲಿರತಕ್ಕಂಥ ಪ್ರತಿಯೊಬ್ಬ ಹಿಂದೂವು ಕೂಡ ಈ ಭಾರತ ದೇಶಕ್ಕೆ ಅಪೇಕ್ಷಿತ ಬಂಧುಗಳೇ ಆಗಿದ್ದಾರೆ. ಭಾರತದಲ್ಲಿ ಹಿಂದೂಗಳಲ್ಲಿ ಉಪೇಕ್ಷಿತ ಬಂಧುಗಳೇ ಇಲ್ಲ, ಅದು ನಾವು ನಿರ್ಣಯ ಮಾಡಿಕೊಂಡಿರುವಂಥದ್ದು. ನಮ್ಮ ಉಪೇಕ್ಷಿತ ಬಂಧುಗಳು ಯಾರು ಅಂತ ಕೇಳಿದರೆ ಅವರ ಬಂಧುಗಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಉಪೇಕ್ಷಿತರು ಯಾರು ಅಂತ ಹೇಳಿದರೆ ಈ ದೇಶದಲ್ಲಿ ಈ ದೇಶದ ಸ್ವಾಭಿಮಾನಕ್ಕೆ ಧಕ್ಕೆಯನ್ನು ತರುವಂಥ ಯಾವ ಭಯೋತ್ಪಾದಕರಿದ್ದಾರೋ, ವಿಧ್ವಂಸಕ ಕೃತ್ಯದಲ್ಲಿ ತೊಡಗಿಸಿಕೊಳ್ಳುವರಿದ್ದಾರೋ ಅವರೆಲ್ಲರೂ ಕೂಡ ಉಪೇಕ್ಷಿತರೆ. ಬಾಕಿಯವರೆಲ್ಲರೂ ಕೂಡ ನಮ್ಮ ಅಪೇಕ್ಷಿತರೆ. ಆ ಭಾವನೆಯೊಂದಿಗೆ ಜೀವಿಸಬೇಕಾದವರು ನಾವು. ಆದರೆ ಕಾಲಸ್ಥಿತಿಯಲ್ಲಿ ನಮ್ಮಲ್ಲಿರುವಂಥ ಅಜ್ಞಾನದಿಂದ ಅದೆಲ್ಲವನ್ನು ಕೂಡ ವ್ಯವಸ್ಥೆಗೆ ತರಲಿಕ್ಕೆ ಆಗದೇ ಇರಬಹುದು. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತನ್ನೇ ಹೇಳಿದ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ. ಯಾವಾಗ ಧರ್ಮ ಗ್ಲಾನಿ ಆಗ್ತದೆ, ಯಾವಾಗ ಧರ್ಮ ಕ್ಷೀಣಿಸಲ್ಪಡ್ತದೋ, ಧರ್ಮವನ್ನು ಸಂರಕ್ಷಣೆ ಮಾಡಬೇಕಾದವರು ಧರ್ಮವನ್ನು ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಕೈಗೆತ್ತಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೋ, ಆ ಸಂದರ್ಭದಲ್ಲಿ ಪುನಃ ಧರ್ಮ ರಕ್ಷಣೆಗೋಸ್ಕರವಾಗಿ ನಾನು ಯಾವುದಾದ್ರೂ ಒಂದು ರೂಪದಲ್ಲಿ ಜನ್ಮ ತಾಳ್ತೇನೆ ಅಥವಾ ಯಾವುದಾದ್ರೂ ಒಂದು ಆತ್ಮನಲ್ಲಿ ಸೇರಿಕೊಳ್ತೇನೆ ಅಂತ. ಇವತ್ತು ನಮ್ಮ ಸಮಾಜದಲ್ಲಿ ಅಂಥ ಅನೇಕರಿದ್ದಾರೆ. ಅಂಥ ಅನೇಕರಲ್ಲಿ ನಾವು ಯಾವತ್ತೂ ಕೂಡ ಕಾಸರಗೋಡು ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಭಾರತ ಮತ್ತು ವಿದೇಶದಲ್ಲಿ ಎಲ್ಲರೂ ಕೂಡ ಗುರುತಿಸುವರಂತೆ ಆಗಿದ್ದರೂ ಕೂಡ
ಅತ್ಯಂತ ಹೆಮ್ಮೆ ಹಾಗೂ ಅಭಿಮಾನದಿಂದ ಹೇಳಿಕೊಳ್ಳಿಕ್ಕೆ ಸಾಧ್ಯ ಆಗುವಂಥದ್ದು ಕಾಸರಗೋಡು ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವವರಿಗೆ. ಇವತ್ತು ನಮ್ಮ ಪ್ರದೇಶದಲ್ಲಿಯೂ ಕೂಡ ಎಲ್ಲರೂ ಕೂಡ ಸ್ವಾಭಿಮಾನದಿಂದ ಜೀವಿಸಲಿಕ್ಕೆ ಪೂರಕವಾಗಿರುವಂಥ ವೇದಿಕೆಯನ್ನು ನಿರ್ಮಾಣ ಮಾಡುವಲ್ಲಿ ತನಿಗೋಸ್ಕರವಾಗಿ ಏನನ್ನೂ ಮಾಡದೆ ಸಮಾಜಕ್ಕೋಸ್ಕರವಾಗಿ ಅರ್ಪಿಸಿಕೊಂಡಿರತಕ್ಕಂಥ ಒಬ್ಬ ಮಹಾನ್ ಸಾಧ್ಯ ಅಂತ ಹೇಳಿದರೆ ಅದು ಪರಮ ಪೂಜ್ಯ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರಲ್ಲಿ ಸಂಶಯ ಇಲ್ಲ. ಆದ್ದರಿಂದ ಈ ಪ್ರದೇಶದಲ್ಲಿ ಇವತ್ತು ಧರ್ಮ ಜಾಗೃತಿ ಆಗ್ತಾ ಇದೆ. ಇಲ್ಲಿ ನಾವೆಲ್ಲರೂ ಕೂಡ ಬೇರೆ 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 ಭಾವನೆಗಳಿಂದ ಇರುವವರೆಲ್ಲರೂ ಕೂಡ ಒಂದಾಗಿ ಸೇರಲಿಕ್ಕಿರುವಂಥ ಅವಕಾಶ ಸಿಗ್ತಾ ಇದೆ. ಎಲ್ಲಿ ಜವಾಬ್ದಾರಿ ಇದೆ ಅಂದರೆ ಈ ಕಾರ್ಯಕ್ರಮ ಹೆಚ್ಚಿನ ಅಂಶ ನನ್ನ ನೆನಪಿನಿಂದ ಬಿಟ್ಟು ಹೋಗಿದೆ. ನಮ್ಮ ಬೇರೆ ಬೇರೆ ಜವಾಬ್ದಾರಿಗಳಿಂದಾಗಿ ನಿನ್ನೆ ಸ್ವಾಮೀಜಿಯವರು ತಮ್ಮ ಜೊತೆ ಇರುವಂಥ ಕಾರ್ಯಕರ್ತರಿಗೆ ಸೂಚನೆಯನ್ನು ಕೊಟ್ಟು ಅವರು ನಿನ್ನೆ ಸಂಜೆ ಆಗುವುದು ನನಗೆ ಕರೆ ಮಾಡ್ತಾರೆ, ನಾಳೆ ಕಾರ್ಯಕ್ರಮ ನೆನಪಲ್ಲಿ ಬಂದು ಬೆಳೆಯಿಲ್ಲ. ಆದ ಕಾರಣ ಇವತ್ತು ಎಷ್ಟೇ ಒತ್ತಡ ಇದ್ದರೂ ಸರಿ, ಆ ಎಲ್ಲ ಒತ್ತಡಗಳನ್ನು ಬದಿಗಿರಿಸಿದರೂ ಸರಿ, ಕೊಂಡೆಯೂರು ಆಶ್ರಮದಲ್ಲಿ ನಡೆಯುವಂಥ ಈ ಕೊರಗ ಸಮಾಜ ಸಂಗಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಅಂತ ಹೇಳುವಂಥ ನಿರ್ಣಯವನ್ನು ಮಾಡಿಕೊಂಡು ನಾನು ಅಷ್ಟು ಕೂಡ ಒತ್ತಡದ ಮಧ್ಯೆ ಕೂಡ ಓಡಿಕೊಂಡು ಬಂದಿದ್ದೀನಿ. ಯಾಕೆಂದರೆ ನಮ್ಮಿಂದ ಆಗದೇ ಇರುವಂಥ ಕಾರ್ಯಗಳು ಹಲವಿದೆ. ಅದನ್ನು ಮಾಡುವ ಸಾಧಕರು ಯಾರಿದ್ದಾರೋ ಆ ಸಾಧಕರ ಜೊತೆ ನಾವು ನಿಲ್ಲುವಂಥ ಸಂದರ್ಭದಲ್ಲಿ ಅವರು ಮಾಡಿರುವಂಥ ಒಳ್ಳೆಯ ಕಾರ್ಯದಲ್ಲಿ ನಮಗೂ ಕೂಡ ಪುಣ್ಯದ ಫಲ ಸಿಗ್ತದೆ ಎಂಬ ಒಂದು ವಿಶ್ವಾಸವನ್ನು ಹೊಂದಿರುವ ನಾನು ಆಗಿರುವ ಕಾರಣ ಈ ಆಶ್ರಮದಲ್ಲಿ ನಡೆದಿರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಕೇವಲ ಇದೊಂದು ವಾರ್ಷಿಕವಾಗಿರುವಂಥ ಕಾರ್ಯಕ್ರಮವಾಗಿ ಗೆಲ್ಲಬಾರದು. ನಮ್ಮ ಮತ್ತು ಸಮಾಜಕ್ಕೆ ಅತ್ಯಂತ ಮತ್ತು ಮಾರ್ಗದರ್ಶಕರಾಗಿರುವುದು ಯಾರಂತ ಹೇಳಿದರೆ ಮಹಾತ್ಮ ಅಯ್ಯಂಗಾರಿಯವರು. ಎಲ್ಲರೂ ಕೂಡ ತಿರಸ್ಕರಿಸುವಂಥ ಸಂದರ್ಭದಲ್ಲಿ, ಎಲ್ಲರೂ ಕೂಡ ದೂರ ಇಡುವಂಥ ಸಂದರ್ಭದಲ್ಲಿ ತನ್ನ ಸಮಾಜ ಸ್ವಾಭಿಮಾನದಿಂದ ಜೀವಿಸಲಿಕ್ಕೆ ಬೇಕಾಗಿರುವಂಥ ಒಂದು ವ್ಯಕ್ತಿಯ ಹೋರಾಟ ಅಂತ ಕೂಡ ಹೇಳಿದರೂ ಕೂಡ ಹೆಚ್ಚಾಗಲಿಕ್ಕಿಲ್ಲ. ಆ ರೀತಿ ಹೋರಾಟ ಮಾಡಿ ಇವತ್ತಿಗೂ ಕೂಡ ನಮ್ಮೆಲ್ಲರ ಆ ಮನಸ್ಸಿನಲ್ಲಿ ಸ್ಥಾನವನ್ನು ಪಡೆದಿರುವಂಥವರು ಮಹಾತ್ಮ ಅಯ್ಯಂಗಾರಿಯವರು. ಆ ರೀತಿಯ ಪ್ರಯತ್ನವನ್ನು ಮಾಡಿದರೆ ಯಾರೆಲ್ಲ ನಮ್ಮನ್ನು ತಿರಸ್ಕರಿಸ್ತಾರೋ, ಯಾರೆಲ್ಲ ನಮ್ಮನ್ನು ಧಿಕ್ಕರಿಸ್ತಾರೋ, ಯಾರೆಲ್ಲ ನಮ್ಮನ್ನು ಟೀಕಿಸ್ತಾರೋ, ಯಾರೆಲ್ಲ ನಮ್ಮನ್ನು ನಿಂದಿಸ್ತಾರೋ ಅವರೆಲ್ಲರ ಮಧ್ಯೆ ನಾವು ನಾವಾಗಿ ನಿಲ್ಲಕ್ಕೆ ಅವಕಾಶ ಇದೆ ಎಂಬುದಕ್ಕೆ ಉದಾಹರಣೆ ಇವತ್ತು ಇಲ್ಲಿ ಗುರುತಿಸಲ್ಪಟ್ಟಂಥ ನಮ್ಮ ಭವಿಷ್ಯತ್ತಿನ ಪ್ರಜೆಗಳಾಗಿರುವಂಥ ಅನೇಕರು ಇವತ್ತು ಬೇರೆ 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 ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ ಪೂಜನೀಯ ಗುರುಗಳಿಂದ ಅವರೆಲ್ಲರೂ ಕೂಡ ಗೌರವವನ್ನು ಸ್ವೀಕರಿಸಿಕೊಂಡವರು ತೀರ್ಮಾನ ಮಾಡಬೇಕಾದ್ದು ಈ ಗೌರವ ನನ್ನ ಸ್ವಾರ್ಥಕ್ಕಿರುವಂಥದ್ದಲ್ಲ, ಈ ಗೌರವ ನನ್ನ ಸಮಾಜದ ಒಳಿತಿಗೋಸ್ಕರವಾಗಿರುವಂಥದ್ದು. ಆ ಸಮಾಜದ ಒಳಿತಿಗೋಸ್ಕರವಾಗಿ ಇದನ್ನು ನಾನು ಸಮರ್ಪಿಸ್ತೇನೆ ಎಂಬ ಭಾವನೆಯೊಂದಿಗೆ ತಾವೆಲ್ಲರೂ ಕೂಡ ತೊಡಗಿಸಿಕೊಳ್ಳುವುದರ ಜೊತೆಯಲ್ಲಿ ಭವಿಷ್ಯತ್ತಿನ ಭಾರತದ ಚರಿತ್ರೆಯ ಪುಟದಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುವಂಥ ಪ್ರಾತಿನಿಧ್ಯ ಈ ಕೊರಗ ಸಮಾಜದಲ್ಲಿರತಕ್ಕಂಥ ಬಂಧುಗಳು ಕೂಡ ಪಡಿಬೇಕು. ಅದಕ್ಕೆ ಆ ದೇವರು ಮತ್ತು ಗುರುಗಳ ಅನುಗ್ರಹ ಇರಲಿ ಎಂಬ ಪ್ರಾರ್ಥನೆಯೊಂದಿಗೆ ವಿರಮಿಸ್ತೇನೆ. ಆತ್ಮೀಯರಾದ ಸಂಜೀವ್ ಪ್ರಭುರವರೇ ಮತ್ತು ವೇದಿಕೆಯಲ್ಲಿ ಕುಳಿತಂಥ ನಾವಿವತ್ತೇನು ಸಮಾಜ ಸಂಗಮ ಮಾಡ್ತಾ ಇದ್ದೇವೆ ಅದರೆಲ್ಲ ಪ್ರಭುಗಳೇ ಮತ್ತು ಇಲ್ಲಿ ಸೇರಿದಂಥ ಶ್ರದ್ಧೆಯ ತಯಾರಿಗೆ ಸಿದ್ಧ ಬಂಧುಗಳೇ ಮತ್ತು ಮಕ್ಕಳು, ಈ ಒಂದು ಆಮಂತ್ರಣ ಪತ್ರಿಕೆಯಲ್ಲಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಅತ್ಯಂತ ಹಿಂದುಳಿದವರಾಗಿದ್ದ ನಾವು ಅಂತ ಹೇಳುವಂಥ ಮಾತಿನಿಂದ ಪ್ರಾರಂಭಿಸಿದ್ದಾರೆ. ಬಹುಶಃ ಹಿಂದುಳಿದವರು ಅಂತ ನೀವು ಹೇಳಿದದ್ದು ತಪ್ಪು ಅಂತ ನನ್ನ ಭಾವನೆ. ಹಲವು ವರ್ಷಗಳ ಹಿಂದೆ ನಮ್ಮ ಶಾಲೆಯಲ್ಲಿ ಒಂದು ಈ ರೀತಿಯ ಸರ್ಕಾರಿ ಕಾರ್ಯಕ್ರಮ ಆಗಿತ್ತು. ಆ ಕಾರ್ಯಕ್ರಮದ ವೇದಿಕೆಯಲ್ಲಿ ನಾನು ಇದ್ದೆ. ಯಾರೋ ಒಬ್ಬರು ಮಾತನಾಡ್ತಾ ಇದ್ದಾಗ ಆಗ ಹೇಳ್ತಾ ಇದ್ದಂಥ ಮಾತು ತಪ್ಪಿಯವರ ಬೈದಂಥ ಹರಿಜನ ಗಿರಿಜನ ಅಂತ ಹೇಳುವಂಥದ್ದು. ಮಹಾತ್ಮ ಗಾಂಧಿಯವರು ಬಹಳ ಹಿಂದೆ ಹರಿ ಅಂದರೆ ವಿಷ್ಣುವಿಗೆ ಪ್ರಿಯರಾದವರು, ಹರಿಗೆ ಪ್ರಿಯರಾದವರು ಅಂತ ಪದವನ್ನು ಬಳಸಿದರು. ಆದರೆ ಇವತ್ತು ಅದನ್ನು ಬಳಸಬಾರದು ಅಂತ ಇದೆ. ಹಾಗಾಗಿ ಅಲ್ಲಿ ಬಳಸಿದಾಗ ಯಾರೋ ಅಧಿಕಾರಿ ವರ್ಗದವರಿದ್ದು ಹಾಗೆ ಬಳಸಲಿಕ್ಕಿಲ್ಲ ಅಂತ ಏನೋ ಹೇಳಿದ್ದು ನನಗೆ ಚೆನ್ನಾಗಿ ನೆನಪಿದೆ. ಆಮೇಲೆ ಅವರು ಬಳಸ್ತಾ ಹಿಂದುಳಿದ ವರ್ಗ ಅಂದರೆ ಪರಿಶಿಷ್ಟ ಜಾತಿ ಇದೆ, ಪರಿಶಿಷ್ಟ ವರ್ಗ ಇದೆ, ಹಿಂದುಳಿದ ವರ್ಗ ಅಂತ ಹೇಳ್ತಾ ಹೋದರು. ನಾನು ನನಗೂ ಮಾತನಾಡಲಿಕ್ಕೆ ವೇದಿಕೆಯಲ್ಲಿ ಸಿಕ್ಕಿದಾಗ ಹೇಳಿದೆ, ನಾವು ಯಾಕೆ ಇನ್ನೂ ಅವರನ್ನು ಹಿಂದುಳಿದವರು ಅಂತಲೇ ಬಳಸಬೇಕು ಅಂತ ಹೇಳಿ. ನೀವು ಖಂಡಿತವಾಗಿ ಹಿಂದುಳಿದವರಲ್ಲ, ಅದಕ್ಕಾಗಿ ಇಲ್ಲಿ ಆ ಸಮಾಜದ ಸರಿಯಾದ ಹೆಸರನ್ನು ಉಪಯೋಗಿಸಿ ಕೊರಗ ಸಮಾಜ ಬಾಂಧವರ ಸಮಾವೇಶ ಅಂತ ಹೇಳಿದ್ದಾರೆ. ಹಾಗಾಗಿ ಹಿಂದುಳಿದವರಾಗಿ ನೀವು ಉಳಿಬೇಡಿ, ಇಂದು ಮತ್ತು ಮುಂದಕ್ಕೆ ನಮ್ಮೊಂದಿಗೆ ಉಳಿಯುವವರಾಗಿ ಉಳಿಯಿರಿ ಅಂತೇಳಿ ಹೇಳಿ ಬಯಸ್ತೇನೆ.
ಹಾಗಾಗಿ ಆ ಹಿಂದುಳಿದವರು ಅಂತ ಹೇಳುವಂಥ ಪದವನ್ನು ಈ ಕೊಂಡೇವರು ಆಶ್ರಮದ ಇವತ್ತಿನಿಂದ ಅದನ್ನು ತೆಗೆದು ಬಿಡೋಣ. ನಮ್ಮ ಯಾವುದೇ ಡಿಕ್ಷನರಿಯಲ್ಲಿ ಆ ಹಿಂದುಳಿದ ಅಂತ ಹೇಳುವ ಪದ ಬೇಡ. ನಾವೆಲ್ಲರೂ ಒಂದಾಗಿ ಉಳಿಯುವ ಸಮಾಜ ಬಾಂಧವರಾಗಿ ಬದುಕೋಣ ಅಂತ ಹೇಳಿ ಬಯಸ್ತೇವೆ. ಲೋಕೋ ಭಿನ್ನ ರುಚಿಯಿಂದ ಇದೆ. ಹಾಗೆ ಭಾರತದಲ್ಲಿ ಭಿನ್ನ ಭಿನ್ನವಾದಂತಹ 10 ಹಲವು ಅಲ್ಲ 100 ಜಾತಿಗಳಿವೆ. ಅದರಲ್ಲೂ ಅನೇಕ ಭೇದಗಳಿವೆ. ನಮ್ಮೊಳಗೆ ಹಿಂದೂ ಸಮಾಜದಲ್ಲಿರುವಂಥ ಭೇದಗಳು ಇದೆಲ್ಲವನ್ನ ಈ ಭೇದವನ್ನು ಕಾಣ್ತಾ ಅದನ್ನು ವಿಂಗಡಿಸ್ತಾ ವಿಭಜಿಸ್ತಾ ಇರುವಂಥದ್ದು ರಾಜಕೀಯ ಲಕ್ಷಣಗಳು. ಆದರೆ ಇವತ್ತು ನಾವು ಹಾಗಲ್ಲ, ನಾವೆಲ್ಲರೂ ಒಂದಾಗುವತ್ತ ಸಾಗ್ತಾ ಇದ್ದೇವೆ ಬಂಧುಗಳೇ. ಹಾಗಾಗಿ ಆ ಒಂದಾಗಬೇಕಾದಂಥ ಅನಿವಾರ್ಯತೆ ಇದೆ, ಒಗ್ಗೂಡಬೇಕಾದಂಥ ಅನಿವಾರ್ಯತೆ ಇದೆ. ಈ ಒಂದು ವಿಶಿಷ್ಟವಾದಂತಹ ಸಮಾವೇಶದ ಮೂಲಕ ಇಲ್ಲಿ ಕೊಂಡೇವರು ಆಶ್ರಮದಲ್ಲಿ ಇವತ್ತು ಆಗುವಂಥ ಈ ಕಾರ್ಯ ಇದೆಯಲ್ಲ, ನನಗೆ ವಿಷ್ಣುವಿನ ದಶಾವತಾರದ ಕಥೆ ನೆನಪಿಗೆ ಬರ್ತದೆ. ಮತ್ಸ್ಯ ಕೂರ್ಮ ಎಲ್ಲ ಅವತಾರಗಳಲ್ಲಿ ಪ್ರಾರಂಭದ ಅವತಾರ ಮತ್ಸ್ಯ ಅವತಾರ. ಅದರಲ್ಲಿ ಭೂಮಿಯನ್ನು ನೀರಿನಲ್ಲಿ ಮುಳುಗಿಸಿದಾಗ ಮೇಲೆತ್ತಲಿಕ್ಕೆ ವಿಷ್ಣು ಮತ್ಸ್ಯನಾಗಿ ಮೇಲೆ ಅದನ್ನು ಉದ್ಧರಿಸಿದಂತೆ. ಹಾಗೆ ಬಹುಶಃ ಪುನಃ ನಾನು ಹಿಂದುಳಿದ ಪದವನ್ನು ಉಪಯೋಗಿಸ್ತಿಲ್ಲ. ನೀವೇನು ಉಪೇಕ್ಷಿತರು ಅಂತ ತಿಳ್ಕೊಂಡಿದ್ದೀರಾ, ನಿಮ್ಮನ್ನು ಅಪೇಕ್ಷಿತರನ್ನಾಗಿಸುವತ್ತ, ನಿಮ್ಮನ್ನು ಸಮಾಜದ ಮುಖ್ಯವಾಹಿನಿಯಲ್ಲಿ ಜೋಡಿಸುವತ್ತ ನಿಮ್ಮೆಲ್ಲರನ್ನ ಮೇಲೆತ್ತುವ ಕೆಲಸವನ್ನು ನಿತ್ಯಾನಂದ ಯೋಗಾಶ್ರಮದ ಕೊಂಡೇವರು ಶ್ರೀಗಳು ಮತ್ಸ್ಯಾವತಾರ ಅಥವಾ ಭಗವಂತನಿಗೆ ನಾನು ಸಮಾನವಾಗಿ ಹೇಳ್ತಾ ಇಲ್ಲ, ಆದರೂ ಕೂಡ ಆ ಒಂದು ಪ್ರೇರೇಪಣೆ ಇಲ್ಲ ಏನೋ ಆ ರೀತಿಯಾಗಿ ನಿಮ್ಮನ್ನು ಮೇಲೆತ್ತುವ ಕೆಲಸವನ್ನು ಕೊಂಡೇವರು ಶ್ರೀ ಯೋಗಾನಂದ ಸರಸ್ವಾಮಿಗಳು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಧನ್ಯರು ಮತ್ತು ನೀವೆಲ್ಲರೂ ಅವರನ್ನು ಅಭಿನಂದಿಸಬೇಕು. ಹಾಗೆ ಈ ಒಂದು ಕಾರ್ಯಕ್ರಮದ ಮೂಲಕ ಕಳೆದ ವಾರ ಇಲ್ಲಿ ಕ್ರೀಡೋತ್ಸವವೂ ಆಗಿತ್ತು. ನಿಮಗೋಸ್ಕರವಾಗಿ ಆದಂತಹ ಕ್ರೀಡೋತ್ಸವದಲ್ಲಿ ಕೂಡ ಬಹಳ ಯಶಸ್ವಿಯಾಗಿ ಎಲ್ಲರೂ ಭಾಗವಹಿಸಿದ್ದೀರಾ. ಆ ಕಾರ್ಯಕ್ರಮವೂ ಯಶಸ್ವಿಯಾಗಿತ್ತು. ಇವತ್ತು ಸಂಜೆವರೆಗೆ ನಡೆಯುವಂತಹ ಸಮಾವೇಶವೂ ಇದೆ. ಮತ್ತು ಈಗಾಗಲೇ ವೇದಿಕೆಯಲ್ಲಿ ನೀವು ಕಂಡಿದ್ದೀರಾ, ಅಸ್ರಂಗರಂತಹವರು ಕಟೀಲು ಕ್ಷೇತ್ರದಲ್ಲಿ ದೇವರ ಸೇವೆಯನ್ನು ಮಾಡುವಂಥ ಕಟೀಲು ಅಸ್ರಂಗರಿರ್ಬೋದು ಅಥವಾ ಪರಪೂಜ್ಯ ಶ್ರೀಗಳಿರ್ಬೋದು, ಕುಂಟ ರವೀಶ್ ತಂತ್ರಿಗಳು ಅನೇಕ ದೇವಸ್ಥಾನಗಳ ಕ್ಷೇತ್ರಗಳಲ್ಲಿ ತಂತ್ರೆ ಸ್ಥಾನದಿಂದ ಕೆಲಸವನ್ನು ಮಾಡುವಂಥವ್ರು ಇರ್ಬೋದು. ನಾವೆಲ್ಲರೂ ನಿಮ್ಮನ್ನು ಬೇರೆಯವರು ಅಂತ ಕಂಡಿಲ್ಲ, ನೀವೆಲ್ಲರೂ ನಮ್ಮವರು ಅಂತ ಕಂಡಿದ್ದೇವೆ. ಸಂತೋಷದಿಂದ ಹಾರಾಗಿಸಿಕೊಂಡು ಹೋದಂಥ ಅಸ್ರಂಗವನ್ನು ಕಂಡಾಗ ನನಗೂ ಕಣ್ಣು ತುಂಬಿ ಬಂತು, ಹೃದಯ ತುಂಬಿ ಬಂತು. ಹಾಗಾಗಿ ಬಹುಶಃ ನನಗೂ ಈ ಮೇಲು ಕೀಳು ಎನ್ನುವಂಥದ್ದನ್ನು ನಾನು ಕಂಡಿಲ್ಲ. ನಮ್ಮ ಮನೆ ಪಕ್ಕ ನನ್ನ ಹಿರಿಯರು ಅಜ್ಜನವರು ಅನೇಕ ಮಂದಿ, ನೀವೇನು ಹೇಳ್ತೀರಿ ಶೆಡ್ಯೂಲ್ ಎಸ್ ಟಿ ಅಂತ ಪರಿಶಿಷ್ಟ ಜಾತಿ ವರ್ಗ, ಅಂಥವರೇ ನಮ್ಮ ಮನೆಯ ಬಂಧುಗಳು. ನಮಗೆ ಅಂಥವರಿಗೆ ಮನೆ ಮತ್ತು ಸ್ಥಳವನ್ನು ಒದಗಿಸಿಕೊಟ್ಟಂತಹದ್ದು ನಮ್ಮ ಮನೆಯ ಹಿರಿಯರು. ನನಗೆ ಚೆನ್ನಾಗಿ ನೆನಪಿದೆ. ನನ್ನ ಮನೆಯಿಂದ ಕೂಗಳತೆ ದೂರದಲ್ಲಿ ಇರುವಂಥವರು ಈ ಪರಿಶಿಷ್ಟ ಜಾತಿ ಮತ್ತು ವರ್ಗ ಅಂತ ಹೇಳಿಕ್ಕೆ ಬಯಸ್ತೇವೆ. ಹಾಗಾಗಿ ಅವರು ಸದಾ ನಮ್ಮ ಮನೆಗಳೊಂದಿಗೆ ಬಾಂಧವ್ಯವನ್ನು ಹೊಂದಿದಂಥವರು. ನನ್ನ ಬಾಲ್ಯದಿಂದಲೇ ಆ ಪಂಗಡದವರಿಂದಲೇ ಅವರು ಇಟ್ಟಂತಹ ಅನ್ನ ಅಥವಾ ಅವರ ಒಳಗಡೆಯವರೆಗೆ ಬರುವಂಥ ಮುಕ್ತ ಪ್ರವೇಶ ಮತ್ತು ಅವರು ನನ್ನ ಇನ್ನೊಂದು ಕೂಟಕ್ಕೆ ಊಟವನ್ನು ತಂದಾಗ ಅದನ್ನು ಸ್ವೀಕರಿಸುವುದು ನಮ್ಮ ಪದ್ಧತಿ. ನಮ್ಮ ಮನೆಯಲ್ಲಿ ಇದು ಅನಾಚರಣೆ ಬಹಳ ಹಿಂದಿನಿಂದ ನಡೆದುಕೊಂಡು ಬರ್ತಾ ಇದೆ. ಹಾಗಾಗಿ ಬಹುಶಃ ಈ ದಕ್ಷಿಣ ಕನ್ನಡ ಇರ್ಬೋದು ಅಥವಾ ಈ ಕಾಸರಗೋಡು ಭಾಗದಲ್ಲಿ ಎಲ್ಲೂ ಯಾವುದೇ ದೈವಸ್ಥಾನಗಳಲ್ಲಿ ಅಥವಾ ನಾನು ಅವರನ್ನು ಹೊರಗಿಟ್ಟದ್ದನ್ನು ಅಥವಾ ಅವರನ್ನು ಬೇರೆಯಾಗಿ ಕಂಡದ್ದನ್ನು ನಾನು ಕಂಡಿಲ್ಲ. ಬೇರೆ ಯಾವುದೋ ಪ್ರದೇಶಗಳಲ್ಲಿ ದೂರದಲ್ಲಿ ಇರಬಹುದು, ಪತ್ರಿಕೆಗಳಲ್ಲೂ ಮಾಧ್ಯಮಗಳಲ್ಲೂ ನಾವು ನೋಡ್ತಾ ಇರ್ಬೋದು. ಆದರೆ ಈ ಭಾಗದಲ್ಲೆಲ್ಲೂ ಅಂತಹ ಒಂದು ಕೆಲಸ ಆಗ್ತಾ ಇಲ್ಲ. ಹಾಗಾಗಿ ನೀವಾಗಿ ನಿಮ್ಮೊಳಗೆ ಕೀಳರಿಮೆ ಇರುವಂತಹದ್ದನ್ನು ಬಿಟ್ಟು ಸಮಾಜದ ಮುಖ್ಯವಾಹಿನಿಯಲ್ಲಿ ಒಂದಾಗಿ ಸೇರಿಕೊಳ್ಳಿ, ಒಂದಾಗಿ ಸೇರುವಂಥ ಅವಕಾಶ ಇದು. ಅದನ್ನು ಪರಪೂಜ್ಯ ಶ್ರೀ ಯೋಗಾನಂದ ಸ್ವಾಮೀಜಿಯವರು ಒದಗಿಸಿಕೊಟ್ಟಿದ್ದಾರೆ. ನಿತ್ಯಾನಂದಾಯ ನಮಃ. ಗಾಯತ್ರಿ ಅಪ್ಪೆಗೆ ಕೈಮುಗಿಯೊಂದು ಹಿರಿಯಜ್ಜ ಎನ್ನ ತನಿಯಜ್ಜನು ದುಂಬುದಿಡೊಂದು ತುಳುನಾಡು ಪಂಪಿನ ಕರಾವಳಿ ಕರ್ನಾಟಕದ ತೆನ್ಕಾಯಿಡು ಪಯಸ್ವಿನಿ ಸುದೀರ್ಘ ಬಡಕಾಯ್ದ ಕುಂದಾಪುರ ತಾಲೂಕದ ಗಂಗೊಳ್ಳಿ ಸುದೇಮುಟ್ಟ ಈ ಪ್ರದೇಶದ ನೆಲೆಯಾದ ಉಳ್ಳ ಅಂಚನೆ ಸ್ವಂತ ಭಾಷೆಡು ಸಂಸ್ಕೃತಿ ಸಂಸ್ಕಾರನು ಒರಿತೊಂದು ಪಾತೆರೆಂದು ಬರ್ಪಿನ ನಮ್ಮ ಸಮಾಜದ ಬಂಧುಳಿಗೆ ಇನಿ ಎಟ್ಟೆ ಕಾರ್ಯಕ್ರಮ ಪೂಜ್ಯ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೇವರು ಮಠ ಬೇರೆಗೆ ಸಾಷ್ಟಾಂಗ ಪ್ರಣಾಮ ಮಲ್ತೊಂದಿಲ್ಲ ಅಂಚನೆ
ವಿಷಿದಾಂಗಂ ವಿಸಂಸ್ಕೇಶಂ ಮರಣಾಧರಂ ಮಾಯತಾಕ್ಷಂ ತುಷ್ಟಂ ಸ್ಮರಾಮತ ಮನಸಾ ನವನೀತಹಸ್ತು ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರು ಪರಂಪರಾ. ಕೊರಗ ಸಮಾಜ ಸಂಗಮ ಸಮಿತಿ ಕಾಸರಗೋಡು ಜಿಲ್ಲೆ ಕೊರಗ ಸಮಾಜ ಸಂಗಮ 2023 ಇವತ್ತಿನ ಈ ದಿನದಂದು ನಿತ್ಯಾನಂದ ಯೋಗಾಶ್ರಮ ಈ ಕೊಂಡೂರು ಮಠದಲ್ಲಿ ನಡೀತಾ ಇದೆ. ನಿಜವಾಗಿಯೂ ನಮಗೆ ಇವತ್ತು ಈ ಸದಸ್ಸನ್ನು ನೋಡುವಾಗ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಎಲ್ಲ ಸಮಾಜದವರು ಸೇರಿಕೊಂಡು ಈ ಮಠದಲ್ಲಿ ನೆರೆದು ನಮ್ಮೊಳಗೆ ಯಾವುದೇ ಭೇದ ಇಲ್ಲ, ನಾವೆಲ್ಲ ಇಂದು ಸಮಾಜದವರು ಅನ್ನುವಂಥ ಒಂದು ಸಂದೇಶವನ್ನು ಈ ಕೊರಗ ಸಮಾಜ ಸಂಗಮ ಇವತ್ತು ಇಲ್ಲಿ ನೀಡ್ತಾ ಇದೆ. ಎಲ್ಲ ಸಮಾಜದವರಿಗೂ ಕೂಡ ಅವರದ್ದೇ ಆದಂತಹ ಆಚಾರಗಳಿವೆ, ಬೇರೆ ಬೇರೆ ಸಂಸ್ಕಾರಗಳಿಂದ ಅವರವರದ್ದೇ ಆದಂಥ ಸಂಸ್ಕೃತಿಗಳಿಂದ ಒಂದೊಂದು ಸಮಾಜ ಗುರುತಿಸಲ್ಪಡ್ತದೆ. ಆ ರೀತಿಯಲ್ಲಿ ಬೇರೆ ಬೇರೆ ಆಚಾರಗಳನ್ನು ಎಲ್ಲ ಸಮಾಜ ಕೂಡ ಹೊಂದಿಕೊಂಡಿದೆ. ಆದರೆ ಎಲ್ಲರ ವಿಚಾರಗಳು ಕೂಡ ಒಂದೇ ಆಗಿರ್ತದೆ. ನಾವೆಲ್ಲ ಒಂದು ಅನ್ನುವಂತಹ ಭಾವನೆ ಇಂತಹ ಸಮಾವೇಶಗಳಲ್ಲಿ ನಾವು ಸೇರಿದಾಗ ನಮಗೆ ಮನಸ್ಸಿಗೆ ತಟ್ಟಿದರೆ, ಮನಸ್ಸಿಗೆ ಮುಟ್ಟಿದರೆ ಖಂಡಿತವಾಗಿಯೂ ಸಮಾಜ ಸದೃಢವಾಗಲಿಕ್ಕೆ, ಸಮಾಜ ಗಟ್ಟಿಯಾಗಲಿಕ್ಕೆ ಅದು ಕಾರಣ ಆಗ್ತದೆ. ಆ ರೀತಿಯಲ್ಲಿ ಯಾರೂ ಉಪೇಕ್ಷಿತರಲ್ಲ, ಎಲ್ಲರೂ ಅಪೇಕ್ಷಿತರೇ. ಯಾರೂ ಅಸ್ಪೃಶ್ಯರಲ್ಲ, ಎಲ್ಲರೂ ಸ್ಪೃಶ್ಯರೇ. ಯಾವುದೋ ಒಂದು ಕಾರಣಕ್ಕಾಗಿ ಆ ರೀತಿಯಂತಹ ಕೆಲವು ಅನಿಷ್ಟ ಪದ್ಧತಿಗಳು ಸಮಾಜದಲ್ಲಿ ಬಂದಿರ್ತದೆ. ಕಾಲಗಳು ಉರುಳಿದಾಗ ಖಂಡಿತವಾಗಿಯೂ ಎಲ್ಲರ ಮನಸ್ಸಲ್ಲಿಯೂ ಅಂತಹ ಭಾವನೆಗಳು ತಿಳಿಯಾಗಿ ನಾವೆಲ್ಲ ಒಂದು ಅನ್ನುವಂಥ ಭಾವನೆ ಮೂಡಲಿಕ್ಕೆ ಪ್ರಸ್ತುತ ಇಂತಹ ಕಾರ್ಯಕ್ರಮಗಳು ಕಾರಣ ಆಗ್ತವೆ. ಅವರವರದ್ದಾದಂಥ ಏನು ಸಂಸ್ಕಾರಗಳಿವೆ, ಏನು ಆಚಾರಗಳಿವೆ, ಅದನ್ನು ನಾವು ಪಾಲಿಸಿಕೊಂಡು ನಾವು ಅದನ್ನು ಇಟ್ಕೊಂಡು ಆ ನಂತರದಲ್ಲಿ ಸಮಷ್ಟಿಯಲ್ಲಿ ನಾವೆಲ್ಲ ಒಂದಾಗುವುದು ನಮ್ಮ ದೊಡ್ಡ ಗುಣ. ಗೀತಾಚಾರ್ಯ ಕೃಷ್ಣ ಪರಮಾತ್ಮ ಅದನ್ನೇ ಅಪ್ಪಣೆಗೊಳಿಸಿ, ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೇ ಭಯಾಪಹ. ಏನು ನಮಗೆ ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಧರ್ಮ ಇದೆ, ಏನು ನಾವು ಬಂದಂತಹ ಧರ್ಮ ಇದೆ, ನಾವು ಹುಟ್ಟಿದಂಥ ಧರ್ಮ ಇದೆ, ಅದರಲ್ಲೇ ನಾವು ಬಾಳಬೇಕು, ಬದುಕಬೇಕು ಮತ್ತು ಅದರಲ್ಲೇ ನಾವು ನಮ್ಮ ಕೊನೆಯನ್ನು ಕಾಣಬೇಕು. ಅದು ಎಷ್ಟೇ ಕ್ಲಿಷ್ಟವಾಗಿದ್ದರೂ ಕೂಡ ಅದರಲ್ಲಿರುವಂಥ ಆನಂದ, ಅದರಲ್ಲಿರುವಂಥ ಒಂದು ಅನುಭವ ನಮಗೆ ಬೇರೆದರಲ್ಲಿ ಇರುವುದಿಲ್ಲ. ಆ ರೀತಿಯಲ್ಲಿ ನಮ್ಮದಾದಂತಹ ಆಚಾರಗಳನ್ನು, ವಿಚಾರಗಳನ್ನು ಪಾಲಿಸಿಕೊಂಡು ಸಮಾಜದ ಮುಖ್ಯ ವಾಹಿನಿಗೆ ಎಲ್ಲರೂ ಬಂದಾಗ ಸಮಾಜ ಒಂದಾಗಲಿಕ್ಕೆ ಮತ್ತು ಸಮಾಜದಲ್ಲಿರುವಂತಹ ಈ ಭೇದಗಳು ಮರೆಯಾಗಲಿಕ್ಕೆ ಅದು ಕಾರಣ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಕೊರಗ ಸಮಾಜದ ಬಂಧುಗಳು ಇವತ್ತು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮಠದಲ್ಲಿ ಬಂದು ಎಲ್ಲ ನೆರೆದಿದ್ದೀರಾ. ಖಂಡಿತವಾಗಿಯೂ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಉತ್ಸಾಹದಿಂದ ಬಂದು ನೆರೆದಂಥ ನಿಮ್ಮನ್ನು ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಈ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಸಮಾಜದ ಮುಖ್ಯವಾಹಿನಿಯಲ್ಲಿ ತೊಡಗಿಕೊಳ್ಳಿಕ್ಕೆ ನೀವೆಲ್ಲ ಮನ ಮಾಡಬೇಕು. ಖಂಡಿತವಾಗಿಯೂ ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೇವೆ. ನೀವಿದ್ದಲ್ಲಿಗೆ ನಾವು ಬರ್ತೇವೆ, ನಾವಿದ್ದಲ್ಲಿಗೆ ನೀವು ಬರಬೇಕು. ಆ ರೀತಿಯಲ್ಲಿ ಪರಸ್ಪರ ಆದಂತಹ ಆ ಸಂಬಂಧಗಳನ್ನು ನಾವು ಬೆಳೆಸಿಕೊಂಡು ಬರುವ ಅನ್ನುವಂಥ ತೀರ್ಮಾನವನ್ನು ಕೂಡ ನಾವು ತಗೊಳ್ಳಬೇಕು. ಆ ನಿಟ್ಟಿನಲ್ಲಿ ಇವತ್ತು ಇಂತಹ ಒಂದು ಅದ್ಭುತವಾದಂಥ ಮತ್ತು ಬಹಳ ಸಮಾಜದ ಏಳಿಗೆಗಾಗಿ ಇರುವಂತಹ ಒಂದು ಕಾರ್ಯಕ್ರಮವನ್ನು
ಸಂಘಟಿಸಿದಂತಹ ಕೊಂಡೂರು ಶ್ರೀಗಳವರನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇವತ್ತು ವೇದಿಕೆಯಲ್ಲಿ ಸ್ಥಳೀಯ ಶಾಸಕರು ನಮ್ಮ ಆಪ್ತರವಾದಂಥ ಶ್ರೀ ಕೆ.ಎಂ. ಅಶ್ರಫ್ ಅವರಿದ್ದಾರೆ. ಶ್ರೀಮಠದೊಂದಿಗೆ ಬಹಳಷ್ಟು ಸಂಪರ್ಕವನ್ನು ಇಟ್ಟುಕೊಂಡವರು ಮತ್ತು ನಮಗೆ ಪುರಾಶ್ರಮದಲ್ಲಿ ಅತ್ಯಂತ ಆಪ್ತರು ಅವರು ಕೂಡ ಬಂದು ಈ ವೇದಿಕೆಯಲ್ಲಿ ಸೇರಿಕೊಂಡಿದ್ದಾರೆ. ಸಂಘದ ಹಿರಿಯ ಕಾರ್ಯಕರ್ತರಾದಂಥ ನಮ್ಮ ಮಠದ ಅತ್ಯಾಪ್ತರಾದಂಥ ಶ್ರೀ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ಅವರು ವೇದಿಕೆಯಲ್ಲಿದ್ದಾರೆ. ಇನ್ನಿತರ ಗಣ್ಯರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಸಂಘದ ಹಿರಿಯರಾದಂತಹ ಶ್ರೀ ಗೋಪಾಲ್ ಜಟ್ಟಿಯಾರ್ ಅವರು ಬಂದು ಇಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರಿಗೂ ನಮ್ಮ ಆತ್ಮೀಯ ಅಭಿನಂದನೆಗಳನ್ನು ತಿಳಿಸ್ತಾ ಇವತ್ತು ಮುಖ್ಯವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ದುಡಿದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಮತ್ತು ಈ ಕಾರ್ಯಕ್ರಮವನ್ನು ಎಷ್ಟು ಯಶಸ್ವಿಯಲ್ಲಿ ಬಂದು ಇಲ್ಲಿ ಸೇರಿದಂತಹ ಎಲ್ಲ ಹೊರಗ ಸಮಾಜದ ಬಂಧುಗಳಿಗೆ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯುರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಿಸಲಿ ಎಂಬ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ವೇದಿಕೆಯಲ್ಲಿರುವಂತಹ ಆದರಣೀಯ ಹಿರಿಯರೇ, ವಂದನೀಯ ಮಾತಾ ಭಗಿನಿಯರೇ, ಗೌರವಾನ್ವಿತ ಸಹೃದಯ ಬಂಧುಗಳೇ, ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಪಾಲ್ಗೊಳ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ ಅತ್ಯಂತ ಕೆಳಸ್ತರದಲ್ಲಿ ಇರುವರು ಅಂತ ಗುರುತಿಸಲ್ಪಟ್ಟಂತಹ ಒಂದು ಸಮುದಾಯ. ಆದರೆ ನೈಜ ಅರ್ಥದಲ್ಲಿ ಅದ್ಭುತವಾದಂಥ ಕಲೆ, ಅವರ ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಒಂದು ಸ್ಟೆಮಿನಾ ಪ್ರಾಯಶಃ ಯಾರಿಗೂ ಬರಲಿಕ್ಕಿಲ್ಲ. ಮಾಡಬೇಕಾದ ಏನು ಅಂತ ಕೇಳಿದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರುವಂಥ ಒಳ್ಳೆಯತನ ಯಾವುದುಂಟು ಅದನ್ನು ಗುರುತಿಸಿ ಅದನ್ನು ಅರಳಿಸಲಿಕ್ಕೆ ಬೇಕಾದಂಥ ವ್ಯವಸ್ಥೆ, ಅದರಲ್ಲಿ ಈ ದೇಶ ಸ್ವಲ್ಪ ಹಿಂದೆ ಬಿದ್ದಿದೆ. ನಾವೀಗ ಎಷ್ಟೇ ಮಾತನಾಡಿದರೂ ಈ ಸ್ಪೃಶ್ಯ ಅಸ್ಪೃಶ್ಯ ಎಲ್ಲ ಕಳೆದ ಅನೇಕ ಶತಮಾನಗಳಿಂದ ನಡ್ಕೊಂಡು ಬರ್ತಾ ಇದೆ ಈ ದೇಶದಲ್ಲಿ. ವೇದಿಕೆಯಲ್ಲಿ ಕೂತ್ಕೊಂಡು ಮಾತನಾಡಿದ್ದಂತೆ ಸರಿಯಾಗುವಂಥ ವ್ಯವಸ್ಥೆ ಅಲ್ಲ ಇದು. ಸರಿಪಡಿಸಬೇಕಾದ ಎಲ್ಲಿ ಸರಿಪಡಿಸಬೇಕಾದ ನಮ್ಮ ಅಂತಃಕರಣದಲ್ಲಿ ಸರಿಪಡಿಸಬೇಕು. ಇದೇ ಸಭೆಯಲ್ಲಿ ನಮ್ಮ ಒಬ್ಬರು ಸ್ನೇಹಿತರು ಕೂತ್ಕೊಂಡಿದ್ದಾರೆ. ತಥಾಕಥಿತ ಇವತ್ತಿನ ಭಾಷೆಗೆ ಮಾತನಾಡಿದರೆ ಉಚ್ಚವರ್ಣೀಯರು. ಆದರೆ ಒಂದು ಸರ್ತಿ ಅವರಿಗೆ ಗೊತ್ತಾಯಿತು, ಪಕ್ಕದಲ್ಲಿರುವಂಥ ಒಂದು ಕೊರಗ ಸಮುದಾಯದ ಒಂದು ಗುಡಿಸಲಿನ ಆಗಿರುವಂಥ ಒಂದು ಮನೆ ಅದು ಬಿದ್ದು ಹೋಯಿತು. ಬಿದ್ದು ಹೋದ ಪರಿಣಾಮವಾಗಿ ಮಳೆಯಲ್ಲಿ ನೆನೆದು ಕಷ್ಟಪಡುವಂಥ ಸ್ಥಿತಿ. ಅವರನ್ನೆಲ್ಲರನ್ನು ತನ್ನ ಮನೆಗೆ ಕರೆಸಿ ಮನೆಯಲ್ಲಿ ಆದರೋಪಚಾರಗಳನ್ನು ಮಾಡಿ ಅವರಿಗೊಂದು ಮನೆ ಆಗುವಲ್ಲಿವರೆಗೆ ವ್ಯವಸ್ಥೆ ಮಾಡಿ ಮತ್ತೆ ಆ ಮನೆಯಲ್ಲಿ ಅವರನ್ನು ಕೂತ್ಕೊಳಿಸಿದರು. ಆದರೆ ಪ್ರಚಾರ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ಪ್ರಚಾರಕ್ಕೋಸ್ಕರ ಮಾಡಿದ್ದಲ್ಲ ಇದು. ಮಾಡುವುದಕ್ಕಿಂತ ಮುಂಚೆ 10 ಜನರಿಗೆ ತಿಳಿಸುವಂಥ ಸ್ವಭಾವ ನಮ್ಮದು. ಈ ರೀತಿ ಮಾಡುವಂಥ ಸಾಕಷ್ಟು ಜನ ಇದ್ದಾರೆ. ಆದರೆ ನಮ್ಮ ದುರದೃಷ್ಟ, ಈ ದೇಶದಲ್ಲಿ ಏನು ಒಳ್ಳೆಯದಾಗುತ್ತದೋ ಅದನ್ನು ಸ್ವೀಕಾರ ಮಾಡಿ ದೋಷಗಳನ್ನು ದೂರ ಮಾಡಲಿಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡುವ ಸ್ಥಾನದಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಅಂದರೆ, ಒಳ್ಳೆಯದನ್ನು ಯಾರಾದರೂ ಮಾಡಿದರೆ ಅದನ್ನು ಪಕ್ಕಕ್ಕೆ ಸರಿಸಿ ಯಾರೋ ಒಬ್ಬ ವ್ಯಕ್ತಿ ಮಾಡುವಂಥ ಅನ್ಯಾಯ ಅನಾಚಾರವನ್ನು ವೈಭವೀಕರಿಸ್ತಾ ಪತ್ರಿಕೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಈ ಸಮಾಜದಲ್ಲಿರುವಂಥ ಗೊಂದಲಗಳನ್ನು ಇನ್ನಷ್ಟು ದೊಡ್ಡದು ಮಾಡುವಂಥ ವ್ಯವಸ್ಥೆ ಪ್ರಕೃತ ನಡೀತಾ ಇರೋದು. ಈಗಿರೋ ವ್ಯವಸ್ಥೆ ಸರಿ ಇಲ್ಲ ಎಂಬುದು 100ಕ್ಕೆ 100 ಸತ್ಯ. ಸರಿ ಮಾಡಬೇಕಾದವರು ಯಾರು? ಪ್ರತಿಯೊಬ್ಬರ ಕರ್ತವ್ಯ. ಉದಾಹರಣೆಗೆ ಅಸ್ಪೃಶ್ಯ ಜನಾಂಗ ಅಂತ ಕರೆಸಲ್ಪಡುವುದು ಅವರು ಎಷ್ಟೋ ದೂರ ನಿಲ್ಲಬೇಕು ಅಂತ ಒಂದು ಕಾಲಘಟ್ಟದಲ್ಲಿ ಇತ್ತು. ಮನೆಗೆ ಸೇರಿಸಲೇ ಇರಲಿಲ್ಲ. ಆದರೆ ಇವತ್ತು ಅನೇಕ ಮನೆಗಳಲ್ಲಿ ತಥಾಕಥಿತ ಅಸ್ಪೃಶ್ಯರು ಮನೆಯ ಒಳಗಿನವರೇ ಬರ್ತಾರೆ. ಮನೆಯಲ್ಲಿ ತಾಯಂದಿರಿಗೆ ಅಡುಗೆ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ. ಆದರೆ ಇದನ್ನು ಸಾರ್ವಜನಿಕವಾಗಿ ಪ್ರಕಟ ಮಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆ ಹೋಗುವುದಿಲ್ಲ ಅಂದರೆ ಅದರಿಂದ ದೋಷಗಳು ಬರ್ತದೆ. ಆಗಬೇಕಾದ್ದು ಇದನ್ನು ತೋರಿಸಿ ಇನ್ನೊಂದು ಮನೆಯಲ್ಲಿ ಹಾಗೆ ಆಗಬೇಕು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ
ಎಲ್ಲರನ್ನೂ ಸಮಾನವಂತ ಒಪ್ಪಿದ ದೇಶ ಇದು. ಆದರೆ ಕಳೆದ 1000ಕ್ಕಿಂತ ಹೆಚ್ಚು ವರ್ಷಗಳ ಕಾಲದ ಗುಲಾಮಿ ಮಾನಸಿಕತೆಯಿಂದ ನಾವು ದಾರಿ ತಪ್ಪಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಬ್ರಿಟಿಷರು ಬಂದ ನಂತರ ಬ್ರಿಟಿಷರ ಹಿಂದೆ, ಅವರ ಶಿಕ್ಷಣದ ಹಿಂದೆ ನಾವು ಹೋದದ್ದರಿಂದ ನಮ್ಮದೆಲ್ಲ ಗೊಂದಲ ಶುರುವಾಯಿತು. ಹಾಗೆ ನೋಡಿದರೆ ಈ ದೇಶದಲ್ಲಿ ವರ್ಣ ವ್ಯವಸ್ಥೆ, ಆಚಾರ ವ್ಯವಸ್ಥೆ ಎಲ್ಲ ಬೇರೆ ಬೇರೆ ಇತ್ತು. ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾನು ಹೋಗುವುದಿಲ್ಲ. ಆದರೆ ಎಲ್ಲರ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಎಲ್ಲ ಸಂದರ್ಭದಲ್ಲಿ ಒಪ್ಪಿದ ದೇಶ ಇದು. ಉದಾಹರಣೆಗೆ ಶಂಕರಾಚಾರ್ಯರು ಹೋಗ್ತಾ ಇದ್ದರು. ಆದರೆ ಶಂಕರಾಚಾರ್ಯರನ್ನು ನಂಬುವವರು ಇವತ್ತು ಅದನ್ನು ಪಾಲನೆ ಮಾಡ್ತಾರೆ ಅಂತ ಪ್ರಶ್ನೆ ಕೇಳಿದರೆ ಇಲ್ಲ, ಸತ್ಯ ಅದು. ಆದರೆ ಅವರು ಪಾಲನೆ ಮಾಡುವ ದಿನ ಹತ್ತಿರ ಬರಬೇಕು, ಇದು ಆಶಯ. ಶಂಕರಾಚಾರ್ಯರು ಎದುರು ಬಂದಂತಹ ಒಬ್ಬ ತಥಾಕಥಿತ ಚಂಡ ಅವನನ್ನು ನೋಡಿ ಪಕ್ಕಕ್ಕೆ ಸರಿ ಅಂತ ಹೇಳಿದರು. ಪಕ್ಕಕ್ಕೆ ಸರಿ ಅಂತ ಹೇಳಿದಾಗ ಆ ಚಂಡಾಲ ಕೇಳಿದ ಪ್ರಶ್ನೆ ಬಹಳ ಸುಂದರವಾಗಿತ್ತು. ನೀನು ಪಕ್ಕಕ್ಕೆ ಸರಿ ಅಂತ ಹೇಳಿದ್ದು ನನ್ನನ್ನು, ನನ್ನೊಳಗಿರೋ ಆತ್ಮವನ್ನು ಅಂತ ಕೇಳಿದ. ಹಾಗೆ ಕೇಳಿದ ತಕ್ಷಣ ಶಂಕರಾಚಾರ್ಯರು ಚಂಡಾಲನಿಗೆ ನಮಸ್ಕಾರ ಮಾಡಿ ತಪ್ಪಾಯಿತು ಅಂತ ಹೇಳಿದರು. ನೀನು ಸಹ ನನ್ನ ಗುರು ಅಂತ ಹೇಳಿದರು. ಆ ಶ್ಲೋಕ ಹೇಳುತ್ತೇವೆ, ನಮ್ಮ ಮನೆಯಲ್ಲಿ ಆಚರಣೆ ಮಾಡೋದಿಲ್ಲ. ಇದೇ ನಮ್ಮ ದುರಂತ. ನಿಧಾನಕ್ಕಾದರೂ ಬದಲಾಯಿಸಬೇಕಲ್ಲ. ನಮ್ಮ ರಾಮಾಯಣ ಮಹಾಭಾರತದಲ್ಲಿ ಅಸ್ಪೃಶ್ಯತೆಯೇ ಇರಲಿಲ್ಲ. ಒಂದು ದೃಷ್ಟಿಯಿಂದ ಮೇಲು ಕೀಳುಗಳೆಲ್ಲ ಬೇರೆ ಬೇರೆ ಕಾರಣಕ್ಕೋಸ್ಕರ ಇರ್ಬೋದು. ಆದರೆ ಈ ಅಸ್ಪೃಶ್ಯ ಎಲ್ಲ ಇತ್ತೀಚೆಗಿನ ಬಳುವಳಿ ಗ್ರಹಚಾರ ನಮ್ಮಲ್ಲಿ. ಹಾಗೆ ನೋಡಿದರೆ ರಾಮಾಯಣವನ್ನು ಬರೆದದ್ದು ಯಾರು ಅಂತ ಕೇಳಿದರೆ ತಥಾಕಥಿತ ಬೇಡ ವರ್ಗದ, ಯಾರಿಗೂ ಬೇಡದ ವ್ಯಕ್ತಿಯಾಗಿ ಬೆಳೆದಂತಹ ರತ್ನಾಕರ ರಾಮ ಮಂತ್ರದ ಉಪದೇಶ ಆದ ನಂತರ ಆತ ವಾಲ್ಮೀಕಿಯಾದ ನಂತರ ಇವತ್ತು ಕೂಜಂತಂ ರಾಮನಾಮೇತಿ ಮಧುರಂ ಮಧುರಾಕ್ಷರಂ ಅಂತ ನಿತ್ಯ ಹೇಳುವಂಥ ಸಾವಿರಾರು ಜನ ಇದ್ದಾರೆ. ಹಾಗಾದರೆ ವಾಲ್ಮೀಕಿ ಬ್ರಾಹ್ಮಣನಲ್ಲ, ಆತ ಶೂದ್ರ, ಅಸ್ಪೃಶ್ಯ ಯಾರಾದರೂ ಹೇಳ್ತಾರ? ಹೇಳಬಾರದು, ಹೇಳುವುದಿಲ್ಲ. ಹಾಗಾಗಿ ಒಳ್ಳೆಯದನ್ನೆಲ್ಲ ಆತ್ಮಸಾತ್ ಮಾಡಿಕೊಂಡು ದೋಷಗಳನ್ನು ದೂರ ಮಾಡುವಂಥ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಡಬೇಕು. ಆ ಪ್ರಕ್ರಿಯೆಯಲ್ಲಿ ಒಂದು ಪ್ರಕ್ರಿಯೆ ಇವತ್ತಿನದ್ದು. ತಥಾಕಥಿತ ನಿರ್ಲಕ್ಷಿತ ಜನ, ಅವರನ್ನೆಲ್ಲರನ್ನು ಬನ್ನಿ ಒಟ್ಟಿಗೆ ಕೂತ್ಕೊಳ್ಳುವ, ಒಟ್ಟಿಗೆ ಸಂವಾದ ಮಾಡುವಂಥ ಸೇರಿಸಿದ್ರಲ್ಲ, ಸೇರಿಸಿದ್ದಕ್ಕೆ ಎಲ್ಲರಿಗಿಂತ ಮುಂಚೆ ಶಿರವಾಗಿ ನಮಸ್ಕಾರ ಮಾಡಬೇಕಾದ್ದು ಈ ಸಮಾಜಕ್ಕೆ. ಬಂದ್ರಲ್ಲ ಕರೆದಾಗ, ಎಲ್ಲರೂ ಬಂದಿದ್ದಾರೆ ಅಂತ ಕೇಳಿದರೆ ಬರಲ್ಲ, ಎಲ್ಲರೂ ಬರಬೇಕು. ಎಲ್ಲರನ್ನೂ ಎತ್ತರಕ್ಕೆ ತಗೊಂಡು ಹೋಗಬೇಕು. ಶಿಕ್ಷಣದಿಂದ ವಂಚಿತರಾದವರಿಗೆ ಶಿಕ್ಷಣ ಕೊಡಬೇಕು. ಅವರ ಸಾಮರ್ಥ್ಯವನ್ನು ಅರಳಿಸಿ ಯಾವ ಕ್ಷೇತ್ರದಲ್ಲಿ ಅವರು ಮುಂದೆ ಹೋಗಬೇಕು ಆ ಕ್ಷೇತ್ರಕ್ಕೆ ಕಳಿಸುವಂಥ ಪ್ರಕ್ರಿಯೆಗಳು ಪ್ರಾರಂಭ ಆಗಬೇಕು. ರಾಮಾಯಣದಲ್ಲಿ ರಾಮ ಆಲಿಂಗನ ಮಾಡೋದು ಗುಹನನ್ನು, ರಾವಣನನ್ನಲ್ಲ. ಇವತ್ತಿನ ಭಾಷೆಯಲ್ಲಿ ಮಾತನಾಡುವುದಿದ್ದರೆ ರಾವಣ ಬ್ರಾಹ್ಮಣ, ರಾಮ ಕ್ಷತ್ರಿಯ, ಗುಹ ಅಸ್ಪೃಶ್ಯ. ಇವತ್ತಿನ ವ್ಯಾಖ್ಯಾನ, ಆ ವ್ಯಾಖ್ಯಾನವೇ ಸರಿ ಇಲ್ಲ. ಯಾಕೆ ಸರಿ ಇಲ್ಲ ಅಂದರೆ ರಾವಣನನ್ನು ಯಾರೂ ಪೂಜೆ ಮಾಡುವುದಿಲ್ಲ. ಅವ ಬ್ರಾಹ್ಮಣ ಆಗಿರ್ಬೋದು, ವಿದ್ವತ್ತಿತ್ತು, ಇಲ್ಲ ಅಂತಲ್ಲ. ಆದರೆ ವಿದ್ವತ್ತು ಉಪಯೋಗ ಆದ ದಾರಿ ತಪ್ಪಿದಾಗ ಅದೇ ಬ್ರಾಹ್ಮಣ ರಾಕ್ಷಸನಾದ. ಆದರೆ ರಾಮ ಆತ ಬ್ರಾಹ್ಮಣನಲ್ಲದಿದ್ದರೂ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದರೂ ಆತ ಭಗವಂತನೇ ಆದ. ಯಾಕಂದರೆ ಆತ ನಡ್ಕೊಂಡ ರೀತಿ. ಸಣ್ಣ ಉದಾಹರಣೆ ಹೇಳುವುದಿದ್ದರೆ, ಇವತ್ತು ನಾವು ಪ್ರಜಾಪ್ರಭುತ್ವವನ್ನು ಮಾತಾಡ್ತೇವೆ. ಪ್ರಜಾಪ್ರಭುತ್ವ ಅಂದರೆ ಏನು? 2 ಜನ ಎಲೆಕ್ಷನ್ಗೆ ನಿಂತು ಓಟು ಲೆಕ್ಕ ಮಾಡುವಾಗ ಒಬ್ಬರಿಗೆ 51 ಸಿಕ್ಕಿತು, ಇನ್ನೊಬ್ಬರಿಗೆ 49 ಸಿಕ್ಕಿದರೆ 51 ಸಿಕ್ಕಿದವ ಗೆದ್ದ. ತಪ್ಪಲ್ಲ, ಅದು ಬೇರೆ ದಾರಿ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಹಾಗೆ ಮಾಡಬೇಕು. ಆದರೆ ರಾಮನ ಕಾಲದಲ್ಲಿ ಏನಾಯಿತು? ಇಡೀ ಅಯೋಧ್ಯೆಯ ಜನ ರಾಮನನ್ನು ಕಾಡಿಗೆ ಕಳುಹಿಸಬೇಕು ಅಂತ ಒತ್ತಡ ಹಾಕಿದಂಥ ಕೈಕೇಯಿ ಸಮೇತ ಕಾಡಿಗೆ ಬಂದು ಸಮಸ್ತ ಸಮುದಾಯ ಬಾ ನೀನು ಅಯೋಧ್ಯೆಗೆ ಅಂತ ಕರೆದರು. 100% ಜನರು ರಾಮನನ್ನು ಬಾ ಅಂತ ಅಯೋಧ್ಯೆಗೆ ಕರೆದರು. ನಮ್ಮ ಇವತ್ತಿನ ಪ್ರಜಾಪ್ರಭುತ್ವ ದೃಷ್ಟಿಯಲ್ಲಿ ಅದನ್ನೇನಾಗಬೇಕಿತ್ತು? ರಾಮ ಬಾಯಿ ಮುಚ್ಚಿ ಬರಬೇಕಿತ್ತು. ಆದರೆ ರಾಮ ಏನು ಹೇಳಿದ? ಆಗುವುದಿಲ್ಲ, ನಾನು ಬರುವುದು ನೀತಿಗೆ ವಿರುದ್ಧ ಆಗ್ತದೆ, ನಾನು ಕಾಡಿನಲ್ಲೇ ಇರ್ತೇನೆ, ಇದು ನಿರ್ಣಯ, ಹೋಗಿ ಅಂತ ಹೇಳಿದ.
100% ಒಂದು ಕಡೆ, ರಾಮ ಒಬ್ಬ ಒಂದು ಕಡೆ. ಗೆದ್ದದ್ದು ಯಾರು? ರಾಮ ಗೆದ್ದ. ಯಾಕೆಂದರೆ ರಾಮನ ನೀತಿವಂತ ಜೀವನ, ಅಂತಹ ಜೀವನದ ಪಾಠ ನಮಗಾಗಬೇಕು. ಅದು ಯಾವ ಜಾತಿ ಇರಲಿ, ಯಾವ ಮತ, ಯಾವ ಸಂಪ್ರದಾಯ ಇರಲಿ, ಈ ಪಾಠ ಮಾಡಿದಾಗ ಜನರು ಎತ್ತರಕ್ಕೆ ಏರುತ್ತಾರೆ, ಇಡೀ ಸಮಾಜ ಎತ್ತರಕ್ಕೆ ಏರಬೇಕು. ಯಾವುದೋ ಕಾರಣಕ್ಕೋಸ್ಕರ ದೂರ ಮಾಡಲ್ಪಟ್ಟಿದ್ದಾರೆ, ತೆಗಳಲ್ಪಟ್ಟಿದ್ದಾರೆ, ತಿರಸ್ಕರಿಸಲ್ಪಟ್ಟಿದ್ದಾರೆ. ಇದೆಲ್ಲವೂ ಸತ್ಯ ಅಂತ, ಸತ್ಯವನ್ನು ಒಪ್ಪುವಂಥ ಸಜ್ಜನಿಕೆಯೂ ಬೇಕು. ಆದರೆ ಅದರ ಜೊತೆಗೆ ಇದನ್ನು ಸರಿಪಡಿಸುವಂಥ ಜೀವನ ಪಣ ತೊಟ್ಟಂಥ ಸಾವಿರಾರು ಜನ ಕಾರ್ಯಕರ್ತರಿದ್ದಾರೆ. ಆ ಕಾರ್ಯಕರ್ತರಿಗೆ ಶಕ್ತಿ ತುಂಬಿಸಬೇಕು. ಇವತ್ತಾಗ್ತಾ ಇರೋದು ಆ ಕಾರ್ಯಕರ್ತರನ್ನು ದೂಷಿಸಿ ಈ ರೀತಿಯ ವಿಘಟನೆಗೆ ಪ್ರೇರಣೆ ಕೊಡುವಂಥವರನ್ನು ಪ್ರೋತ್ಸಾಹ ಮಾಡುವಂಥ ಒಂದು ಸ್ಥಿತಿ ವಿಶೇಷ ಈ ದೇಶದಲ್ಲಿ ಇನ್ನೂ ಇದೆ. ಅದು ನಮ್ಮ ದುರಂತ. ಅದನ್ನು ಸರಿಪಡಿಸಬೇಕು. ಸರಿಪಡಿಸಬೇಕಾದ್ರೆ ಒಂದೇ ದಾರಿ. ಆ ದಾರಿ ಯಾವುದು? ತಥಾಕಥಿತ ಹಿಂದುಳಿದ ವರ್ಗದ ಮನೆಗಳಿಗೆ ನಮ್ಮ ಕಾರ್ಯಕರ್ತರು ಮುಟ್ಟಬೇಕು. ಆ ಮನೆಗಳಿಂದ ನಮ್ಮಲ್ಲಿಗೆ ಬರಬೇಕು. ಬರುವುದರ ಜೊತೆಗೆ ಅಂಥ ಕೇಂದ್ರಗಳಲ್ಲಿ ಶಿಶು ಮಂದಿರಗಳನ್ನು ಶುರು ಮಾಡಬೇಕು. ಸಣ್ಣ ಸಣ್ಣ ಮಕ್ಕಳಿಂದ ಶುರು ಮಾಡಬೇಕು. ಮಕ್ಕಳಿಂದ ಏನು ಶುರು ಮಾಡಬೇಕು? ಸಂಸ್ಕಾರ ಕೊಡುವಂಥ ಪಾಠ ಶುರು ಮಾಡಬೇಕು. ಆ ಸಂಸ್ಕಾರದ ಹಿಂದೆ ಇರುವಂಥ ತತ್ವ ಅದು ಗೊತ್ತಾಗುವುದು ವರ್ಷಾನುಗಟ್ಟಲೆ ಕಳೆದ ನಂತರ. ಸಣ್ಣ ಉದಾಹರಣೆ, ಸಣ್ಣ ಮಕ್ಕಳಿಗೆ ನಮ್ಮಲ್ಲಿ ನಮ್ಮ ಮಾತಾಜಿಯವರು ಕಲಿಸಿಕೊಡ್ತಾರೆ. ಕರಾಗ್ರೆ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶನ. ಸರಳ ಶ್ಲೋಕ. ನಮ್ಮ ಕೈಯ ತುದಿಯಲ್ಲಿ ಲಕ್ಷ್ಮಿ ಇದ್ದಾಳೆ, ಕೈಯ ಮಧ್ಯದಲ್ಲಿ ಸರಸ್ವತಿ ಇದ್ದಾಳೆ, ಕೈಯ ಬುಡದಲ್ಲಿ ದುರ್ಗೆ ಇದ್ದಾಳೆ, ಪಾರ್ವತಿ ಇದ್ದಾಳೆ ಅಂತ. ಅದು ಬರೀ ಶ್ಲೋಕ ಅಲ್ಲ, ಅದನ್ನು ವಿಶ್ಲೇಷಣೆ ಮಾಡಿದರೆ ಅದರಲ್ಲಿ ಅದ್ಭುತವಾದ ಒಬ್ಬ ವ್ಯಕ್ತಿ ವಿದ್ಯಾಭ್ಯಾಸ ಮುಗಿಸಿ ತಾನು ದುಡಿದ ನಂತರ ಅವನಿಗೆ ಸಿಕ್ಕುವ ಸಂಭಾವನೆ ಯಾವುದು ಉಂಟು, ಅದನ್ನು ಚೆಕ್ ರೂಪದಲ್ಲಿ ಅಥವಾ ನೋಟುಗಳ ರೂಪದಲ್ಲಿ ಕೊಟ್ಟಾಗ ನಮ್ಮ ಬೆರಳ ತುದಿಯಿಂದ ಅದನ್ನು ಹಿಡ್ಕೊಳ್ತೇವೆ. ಕರಾಗ್ರೆ ವಸತೆ ಲಕ್ಷ್ಮಿ ಅಂದರೆ ಅದು. ಆದರೆ ಆ ಹಣ ನನ್ನ ಕೈಗೆ ಸಿಕ್ಕಲಿಕ್ಕೆ ಒಂದು ಕಾರಣ ಇತ್ತು. ಅದು ಯಾವುದು? ನಾನು ಮಾಡಿದ ಕೆಲಸ. ಕರಮೂಲೆ ಸ್ಥಿತ ಗೌರಿ, ಪಾರ್ವತಿಯ ಕೆಲಸ. ಅದು ಕ್ರಿಯೆ. ಆ ಕ್ರಿಯೆ ಮಾಡಲಿಕ್ಕೆ ನಮಗೆ ಜ್ಞಾನ ಬಂದದ್ದು ಕರಮಧ್ಯೆ. ಹಾಗಾಗಿ 3 ಶಕ್ತಿಗಳು, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇದು ಮೂರನ್ನು ಒಳಗೊಂಡಂತಹ ಶ್ಲೋಕ ಅದು ನಮ್ಮ ಮಕ್ಕಳಿಗೆ ನೀನು ಪ್ರಾಮಾಣಿಕವಾಗಿ ದುಡಿದ ಹಣದಿಂದ ಮಾತ್ರ ನೀನು ಬದುಕುವುದು. ಮೇಜಿನ ಅಡಿಯಿಂದ ತೆಕ್ಕೊಂಡ್ರೆ ಅದು ಕರಾಗ್ರೆ ವಸತೆ ಲಕ್ಷ್ಮಿ ಆಗಲಿಕ್ಕಿಲ್ಲ. ಹಾಗಾಗಿ ಇಂಥ ಸಣ್ಣ ಸಣ್ಣ ಪಾಠಗಳನ್ನು ಸಣ್ಣ ಮಕ್ಕಳಿರುವಾಗ ಕಲಿಸಿ ಆ ಮಕ್ಕಳ ಶಾರೀರಿಕ ಸ್ಥಿತಿಯನ್ನು ನೋಡಿ ಯಾವ ಕ್ಷೇತ್ರದಲ್ಲಿ ಅವರು ಮೇಲೆ ಹೋಗ್ಬೋದು. ನಿನ್ನೆ ಒಂದು ವಿದ್ಯಾಕ್ಷೇತ್ರಕ್ಕೆ ಹೋಗಿ ಬಂದೆ ನಾನು, ಬಹಳ ಆನಂದ ಆಯಿತು. ಆ ಕ್ಷೇತ್ರದಲ್ಲಿ ಏನು ಮಾಡ್ತಾರಂದರೆ ಅವರಿಗೆ ಯಾವ ವಿದ್ಯೆಯಲ್ಲಿ ಆಸಕ್ತಿ ಉಂಟೋ ಆ ವಿದ್ಯೆಗೆ ಕಲೀಲಿಕ್ಕೆ ಪ್ರೋತ್ಸಾಹ. ಉದಾಹರಣೆಗೆ ಅವರು ತೋರಿಸಿಕೊಟ್ಟರು ಮಗ್ಗದಲ್ಲಿ ಬಟ್ಟೆ ನೇಯುವುದು. ಯಾರಿಗೆ ಆಸಕ್ತಿ ಉಂಟು ಅವರು ಹೇಳಿದ್ದು ಕೇಳುವಾಗ ಆಶ್ಚರ್ಯ ಆಯಿತು. ಒಬ್ಬ ನೇಯುವುದರಲ್ಲಿ ಪ್ರಾವೀಣ್ಯ ಪಡೆದವ 1 ಮೀಟರ್ ಬಟ್ಟೆ ನೇಯಲಿಕ್ಕೆ ಎಷ್ಟು ಸಮಯ ತಗೊಳ್ತಾನೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಂಡ್ರು ನಮ್ಮ ಮಕ್ಕಳು ನೇಯ್ತಾರೆ ಅಂತ. ಆ ನೇಯುವ ಮಕ್ಕಳಿಗೆ ಇಷ್ಟು ಆನಂದ ಆಗಿದೆ ಅಂತ, ನಾವು ಈ ಕ್ಷೇತ್ರದಲ್ಲಿ ಮುಂದೆ ಹೋಗ್ಬೋದು ಅಂತ. ಆ ಮಕ್ಕಳ ಅಪ್ಪ ಅವರು ಬಂದು ಆ ಶಾಲೆಯಲ್ಲಿ ನೇಯ್ಗೆ ಹೇಗೆ ಅಂತ ಕಲಿಸಿಕೊಡ್ತಾರೆ. ಯಾವುದು ಸಣ್ಣದಲ್ಲ, ಯಾವುದು ದೊಡ್ಡದಲ್ಲ, ಎಲ್ಲದರ ಹಿಂದೆ ಇರುವಂಥ ಮನಸ್ಸು. ಬಟ್ಟೆ ನೇಯುವವನು ಹೃದಯದ ಮೂಲಕ ನೇಯ್ದರೆ ಆಗ ಅದರಲ್ಲಿಯೂ ಭಗವಂತ ಸಿಗ್ತಾನೆ. ಇಲಕ್ಕಲ್ಲಂತ ಒಂದು ಜಾಗ, ಅಲ್ಲಿ ನೇಯ್ಗೆಗೆ ಅತ್ಯಂತ ಶ್ರೇಷ್ಠ ಜನಾಂಗ ಅದು. ಅವರೊಂದು ಬಟ್ಟೆ ನೇಯ್ದಿದ್ರು. ಆ ಬಟ್ಟೆ ನೋಡಿದರೆ ಆಶ್ಚರ್ಯ, ಅಂತಿಂಥ ಸೀರೆ ಇದಲ್ಲ, ಇಂಥ ಸೀರೆ ಇನ್ನೊಂದಿಲ್ಲ ಅಂತ ಸುಧಾ ಪತ್ರಿಕೆಯಲ್ಲಿ 2 ದಶಕಗಳಷ್ಟು ಹಿಂದೆ ಬಂದಿತ್ತು. ಆ ಬಟ್ಟೆಯಲ್ಲಿ ವಿಶೇಷತೆ ಏನಂದರೆ ಸ್ವಲ್ಪ ಒಂದು ಕಡೆಯಿಂದ ನೋಡಿದಾಗ ಒಂದು ಬಣ್ಣ, ಇನ್ನೊಂದು ಕಡೆಯಿಂದ ನೋಡಿದಾಗ ಮತ್ತೊಂದು ಬಣ್ಣ. ಅಷ್ಟು ಮಾತ್ರ ಅಲ್ಲ, ಅದರ ಸೆರಗಿನಲ್ಲಿ ಒಂದು ಕಡೆಯಿಂದ ಭಾರತ್ ಮಾತಾ ಕಿ ಜೈ, ಇನ್ನೊಂದು ಕಡೆಯಿಂದ 15/8/1947 ಅಂತ ಮುದ್ರಣ ಆಗಿತ್ತು. ಅಂದರೆ ಆ ವ್ಯಕ್ತಿ ಯಾರಿದ್ದಾನೆ ಅವ ರಾಷ್ಟ್ರಪ್ರೇಮಿ,
ದೇಶ ಪ್ರೇಮಿ, ಅದೆಲ್ಲದಕ್ಕಿಂತ ತನ್ನ ಕೌಶಲ್ಯದ ಪ್ರೇಮಿ ಅವನು. ಹಾಗೆ ಪ್ರತಿಯೊಬ್ಬನಿಗೂ ಅವರವರದ್ದೇ ಆದಂಥ ಕೌಶಲ್ಯ ಇರ್ತದೆ. ಆ ಕೌಶಲ್ಯವನ್ನು ಅರಳಿಸಲಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು. ಮಾಡುವಾಗ ಎಚ್ಚರ ಇರಬೇಕಾದ್ದು ಮೇಲು ಕೀಳು ಇಲ್ಲ. ನಮ್ಮದೆಲ್ಲ ವೃತ್ತ ಗೊತ್ತಿರಬೇಕು ನಮಗೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬುದು ಒಂದು ವೃತ್ತ. ವೃತ್ತದಲ್ಲಿ ಮೇಲೆ ಕೆಳಗೆ ಅಂತದ್ದು, ವೃತ್ತದಲ್ಲಿ ಮೇಲೂ ಇಲ್ಲ ಕೆಳಗೂ ಇಲ್ಲ, ಅದು ವೃತ್ತ ಆದದರಿಂದ ತಿರುಗುತ್ತಾ ಇರ್ತದೆ. ಆಗಬೇಕಾದದ್ದು ಈ ದೇಶ ದಾರಿ ತಪ್ಪಲಿಕ್ಕೆ ಕಾರಣೀಭೂತವಾದಂಥ ಶಿಕ್ಷಣ ಯಾವುದುಂಟು ಅದನ್ನು ತೊಡೆದು ಹಾಕಿ ಜನರನ್ನು ಒಟ್ಟು ಮಾಡುವಂಥ ಶಿಕ್ಷಣ ಯಾವುದು ಬೇಕು ಅದನ್ನು ನಾವು ಪಡಿಬೇಕು. ಆ ಶಿಕ್ಷಣದಲ್ಲಿ ಬಹಳ ಪ್ರಮುಖವಾದಂಥ 2 ಪುಸ್ತಕಗಳು, ಒಟ್ಟು 4 ಪುಸ್ತಕಗಳ ಹಿಂದೆ ಶ್ರೀಮತ್ ಅಂತ ಶಬ್ದ ಇರುವಂಥದ್ದು. ಪ್ರತಿಯೊಬ್ಬರು ಗಮನಿಸಬೇಕಿದೆ. ಶ್ರೀಮತ್ ಎಂಬಲ್ಲಿ ಐಶ್ವರ್ಯವೂ ಉಂಟು, ಬುದ್ಧಿಯೂ ಉಂಟು. ಬರೇ ಹಣ ಇದ್ದರೆ ಸಾಲದು, ಬುದ್ಧಿಯೂ ಬೇಕು. ಆ ಶ್ರೀಮತ್ ಎಂಬ ಶಬ್ದ ಅದೆರಡನ್ನು ಸೂಚಿಸ್ತದೆ. ಆ ಶ್ರೀಮತ್ ಸೇರಿಸಿರುವಂಥ 4 ಗ್ರಂಥಗಳು ಯಾವುದು? ಆದಿ ಗ್ರಂಥ ಶ್ರೀಮದ್ ರಾಮಾಯಣ. ಆ ಶ್ರೀಮದ್ ರಾಮಾಯಣ ನಮಗೆಲ್ಲರಿಗೂ ಬೇಕಾದ್ದು. ಹೇಗೆ ನಡ್ಕೊಂಡ್ರು? ಗುಹ ಹೇಗೆ ನಡ್ಕೊಂಡ ಅಂದರೆ ರಾಮ ಎಷ್ಟು ಕಥೆಗಳು, ಎಷ್ಟು ವಿನೋದ. ರಾಮ ಬಂದು ಕಾಡಿಗೆ ಹೋಗಬೇಕಾದ್ರೆ ನದಿ ದಾಟಬೇಕು. ಆ ಗುಹ ಹೇಳ್ತಾನಂತೆ, ನೀನು ನದಿ ದಾಟಿಸುವ, ನಾನು ನದಿ ದಾಟಿಸುವ, ನಾವಿಬ್ಬರು ಒಂದೇ. ಆಶ್ಚರ್ಯ ಆಗ್ತದೆ. ಒಬ್ಬ ಗುಹ ನದಿ ದಾಟಿಸುವ, ಕೈವರ್ತಕ ಅಂತ ಅವನ ಹೆಸರು. ಕೈವರ್ತಕ ಅಂದರೆ ನದಿ ದಾಟಿಸುವ. ರಾಮನ ಹೇಳ್ತಾನೆ, ನೀನು ನಾನು ಒಂದೇ ಜಾತಿ ಅಂತ. ರಾಮ ನಗಾಡ್ತಾ ಕೇಳ್ತಾನೆ, ಅದು ಹೇಗೆ ಅಂತ. ಹೇಗಂದರೆ ನಿನ್ನನ್ನು ದಾಟಿಸಲಿಕ್ಕೆ ನಾನಿದ್ದೇನೆ, ಮತ್ತು ನನ್ನನ್ನು, ನನ್ನ ಹಾಗಿರೋವನ್ನು, ಭವಸಾಗರವನ್ನು ದಾಟಿಸಲಿಕ್ಕೆ ನೀನಿದ್ದಿ ಅಂತ. ನಿನ್ನ ಕೆಲಸವೂ ದಾಟಿಸುವುದೇ, ನನ್ನ ಕೆಲಸವೂ ದಾಟಿಸುವುದೇ, ನಾವಿಬ್ಬರು ಬಂಧುಗಳು ಅಂತ. ಹಾಗೆ ಹೇಳಿದ ಗುಹ ಇನ್ನೊಂದು ವಿನೋದ ಮಾಡ್ತಾನೆ. ರಾಮ ದೋಣಿಯಲ್ಲಿ ಕಾಲಿಡಬೇಕು ಅಂತ ಇಡಬೇಡ, ಕಾಲಿಟ್ಟಬೇಡ, ಯಾಕಪ್ಪ ಏನಾಯಿತು, ಸ್ವಲ್ಪ ಕಾಲು ತೊಳಿ ಅಂತ. ರಾಮನಿಗೆ ಆಶ್ಚರ್ಯ ಆಯಿತು, ಕಾಲು ತೊಳಿ ಅಂತ ಹೇಳ್ತಾನೆ. ಯಾಕೆ ಅಂತ ಕೇಳಿದರೆ ಅವ ಹೇಳ್ತಾನೆ, ನೀನು ನಿನ್ನ ಪಾದ ಧೂಳಿ ತಾಗಿದಾಗ ಒಂದು ಕಲ್ಲು ಶಿಲೆ ಅಹಲ್ಯೆಯಾಗಿ ಪರಿವರ್ತನೆ ಆಯಿತು. ನನ್ನ ದೋಣಿ ಹೆಣ್ಣು ಮಗಳಾದರೆ ನಾನು ಮತ್ತೆ ನಿಮ್ಮನ್ನೆಲ್ಲ ದಾಟಿಸುವುದು ಹೇಗೆ? ಹಾಗೆ ಧೂಳಿನ ಕಣ ಇರಬಾರ್ದು, ಧೂಳನ್ನೆಲ್ಲ ತೊಳೆದು ನಾನು ಉಜ್ಜಿದ್ದೇನೆ, ಮತ್ತೆ ಒಳಗೆ ಬಾ ಅಂತ. ಅಂದರೆ ಈ ರೀತಿ ಒಬ್ಬ ತಥಾಕಥಿತ ಅತ್ಯಂತ ಹಿಂದುಳಿದವ ಅಂತ ಇವತ್ತು ಕರೆಸಲ್ಪಡುವಂಥ ಒಬ್ಬ ವ್ಯಕ್ತಿ ಭಗವಂತನ ಜೊತೆ ಅಷ್ಟು ಆತ್ಮೀಯವಾಗಿ ಸಂವಾದ ಮಾಡ್ತಾನೆ. ಅದೇ ಕಥೆಯಲ್ಲಿ ಬರುವಂಥ ಶಬರಿ. ರಾಮನನ್ನು ಕಾಯ್ತಾ ಇದ್ದವಳು. ರಾಮ ಬರ್ತಾನೆ, ಬಂದರೆ ಮುಗಿದು ನನ್ನ ಜೀವನ, ಅಲ್ಲಿವರೆಗೆ ಇರಬೇಕು. ಪ್ರತಿನಿತ್ಯ ಶ್ರದ್ಧೆ ಎಂಬುದಕ್ಕೆ ಇದೆಲ್ಲ ಉದಾಹರಣೆಗಳು. ರಾಮ ಬರುವ ದಾರಿಯಲ್ಲಿ ಬೆಳಗ್ಗೆ ಹೂ ಚೆಲ್ಲುವುದು, ಆಮೇಲೆ ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ರಾಮನಿಗೆ ಕೊಡಲಿಕ್ಕೆ ಹಣ್ಣುಗಳನ್ನು ಶೇಖರಿಸಿಡುವುದು. ಶೇಖರಿಸಿಡುವಾಗಲೂ ಹಣ್ಣು ಕೊಡುವಾಗ ದೇವರಿಗೆ ಒಳ್ಳೆಯದು ಕೊಡಬೇಕಲ್ಲ. ಆ ಹಣ್ಣು ಸಿಹಿಯೋ ಕಹಿಯೋ ಅಂತ ನೋಡಲಿಕ್ಕೆ ಏನು ಮಾಡಬೇಕು? ಮೊದಲು ಕಚ್ಚುವುದು. ಕಚ್ಚುವಾಗ ಸಿಹಿ ಬಂದರೆ ಪಕ್ಕಕ್ಕೆ ಇಡುವುದು, ಅದು ರಾಮನಿಗೆ. ಕಹಿ ಬಂದರೆ ಬಿಸಾಡುವುದು. ಪ್ರತಿನಿತ್ಯ ಹೀಗೆ ಮಾಡ್ತಾ 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 ಕೊನೆಗೂ ರಾಮ ಬಂದ ನಂತರ ತನ್ನ ಜೀವನವನ್ನು ರಾಮನ ಪದತಳದಲ್ಲಿ ಸಮರ್ಪಣೆ ಮಾಡಿದರು. ಅಲ್ಲಿ ಅಸ್ಪೃಶ್ಯತೆ ಬರಲಿಲ್ಲ. ನಮ್ಮ ದೇಶದಲ್ಲಿ ಮಹಾಭಾರತವನ್ನು ಬರೆದಂತಹ ವ್ಯಾಸ, ಆ ಗ್ರಂಥಕ್ಕೂ ಶ್ರೀಮತ್ ಸೇರಿಸಬೇಕಾಗ್ತದೆ. ಶ್ರೀಮನ್ ಮಹಾಭಾರತ. ಆ ಶ್ರೀಮನ್ ಮಹಾಭಾರತದ ಮಧ್ಯದಲ್ಲಿ ಬೆಣ್ಣೆಯ ಹಾಗಿರುವಂಥ ಇನ್ನೊಂದಿದೆ, ಅದರ ಹೆಸರು ಭಗವದ್ಗೀತಾ. ಅದು ಶ್ರೀಮದ್ ಭಗವದ್ಗೀತಾ. ಹಾಗೆ ಎಲ್ಲ ಜನರಿಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ದೇವರ ಕಥೆಗಳನ್ನು ಬರೆದಂತಹ ಭಾಗವತ, ಅದು ಶ್ರೀಮದ್ ಭಾಗವತ. ಹೀಗೆ ಶ್ರೀಮತ್ ಎಂಬ ಶಬ್ದ ಇರುವಂಥ 4 ಗ್ರಂಥಗಳು ನಮ್ಮ ಮನೆಯಲ್ಲಿ ಇರಬೇಕು. ಬರೀ ಇದ್ದರೆ ಸಾಲದು, ಅದರಲ್ಲಿ 1, 2, 4 ಶ್ಲೋಕ ಓದಲಿಕ್ಕೆ ಕಲಿಸಬೇಕು. ಒಂದು ಸರ್ತಿ ನಾವು ಆ ದಿಕ್ಕಿನಲ್ಲಿ ಹೋದರೆ ನಮ್ಮ ಎಲ್ಲ ವ್ಯವಸ್ಥೆಗಳು ಬದಲಾಗ್ತದೆ. ಆ ಮಹಾಭಾರತವನ್ನು ರಚಿಸಿದ್ದು ಯಾರೋ ಒಬ್ಬ ಬ್ರಾಹ್ಮಣ, ತಥಾಕಥಿತ ಮೇಲ್ವರ್ಗದವರಲ್ಲ. ಒಬ್ಬ ಮೀನುಗಾರ ಹೆಣ್ಣು ಮಗಳಲ್ಲಿ ಒಬ್ಬ ಋಷಿಯ ಸಂಪರ್ಕದಿಂದ ಜನ್ಮ ತಾಳಿದಂತಹ ಕೃಷ್ಣದ್ವೈಪಾಯನ. ಸಾಮಾನ್ಯ ವ್ಯಕ್ತಿಯಲ್ಲ, ಅದ್ಭುತ ವ್ಯಕ್ತಿ. ಹಾಗಾಗಿ ಜಾತಿಗಿಂತ ಮುಖ್ಯ ನೀತಿ, ನೀತಿಗಿಂತ ಶ್ರೇಷ್ಠವಾದ್ದು ತಾನು ನಡ್ಕೊಂಡು ಬರುವಂಥ ದಾರಿ. ಇವತ್ತಿನ ಈ ಸಮ್ಮೇಳನ ನಮ್ಮೆಲ್ಲರನ್ನು ಸ್ವಲ್ಪ ನಮ್ಮ ಕಣ್ಣು ತೆರೆದು ನಮ್ಮ ಮನೆಗಳಲ್ಲಿ ತಥಾಕಥಿತ ಹಿಂದುಳಿದ ಅಸ್ಪೃಶ್ಯ ಅಂತ ಕರೆಸಲ್ಪಡುವಂಥ ಜನರನ್ನು ಬನ್ನಿ ಅಂತ ಕರಿಬೇಕು.
ನಾವು ಅವರ ಮನೆಗೆ ಹೋಗಬೇಕಾದ್ರೆ ಹೃದಯದಲ್ಲಿ ಶುದ್ಧತೆ ಇರಬೇಕು, ಪರಿಶುದ್ಧ ಮನಸ್ಕರಾಗಿ ಹೋಗ್ತೇವೆ. ನಾವೇನೋ ಉದ್ಧಾರ ಮಾಡಲಿಕ್ಕೆ ಹೋಗೋದಲ್ಲ, ಅದು ಗೊತ್ತಿರಬೇಕು. ಎಲ್ಲರೂ ಅವರವರ ಉದ್ಧಾರವನ್ನು ಅವರು ನೋಡಿಕೊಳ್ತಾರೆ, ಚಿಂತೆ ಮಾಡೋ ಅಗತ್ಯ ಇಲ್ಲ. ನಾವು ಬಗ್ಗಿ ತಗ್ಗಿ ಶಂಕರಾಚಾರ್ಯರಂತೆ, ವಾಲ್ಮೀಕಿ ಮಹರ್ಷಿಗಳಂತೆ, ವ್ಯಾಸರಂತೆ ಮಾಡಬೇಕಾದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವಂಥ ಒಂದು ಪ್ರಯತ್ನ, ಸಂಕಲ್ಪ ಮಾಡಬೇಕು. ಆ ಸಂಕಲ್ಪಕ್ಕೆ ಈ ಮಠ ಒಂದು ದೃಷ್ಟಿ ಕೊಟ್ಟಿದೆ. ಕೊರಗ ಸಮಾಜ ಮಹಾಸಂಗಮ ಬಹಳ ಒಳ್ಳೆಯದು. ಆದರೆ ಮುಂದೆ ಇಂತಹ ಅನ್ಯಾನ್ಯ ತಥಾಕಥಿತ ಹಿಂದುಳಿದ ವರ್ಗಗಳ ಸಂಗಮಗಳ ಆಗಲಿ, ಆದರೆ ಅಲ್ಲಿಯೇ ನಿಲ್ಲಬಾರದು. ಅಂಥ ಎಲ್ಲ ಸಂಗಮಗಳ ಮಹಾಸಂಗಮ, ಎಲ್ಲರೂ ಒಂದಾಗಿ ನಾವೆಲ್ಲ ಒಂದು. ನ ಹಿಂದೂ ಪತಿತೋ ಭವೇ ಮಮ ದೀಕ್ಷಾ ಹಿಂದೂ ರಕ್ಷಾ ಮಮ ಮಂತ್ರ ಸಮಾನತ. ಆ ಸಾಮರಸ್ಯದಿಂದ ಬದುಕುವಂಥ ದೀಕ್ಷೆ ಕೊಡುವಂಥವರು ಈ ಸಮಾಜದಲ್ಲಿ ಇದ್ದಾರೆ. ಅವರ ಸಂಖ್ಯೆ ಜಾಸ್ತಿ ಆಗಬೇಕು. ಇಲ್ಲ ಎಂಬುದನ್ನು ವಿರೋಧ ಮಾಡುವವರನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳದೆ ಒಳ್ಳೆಯ ಕೆಲಸ ಮಾಡುವಂಥ, ನಾನು ಆಗದಾನೆ ಹೇಳಿದ ಒಂದು ಕೊರಗ ಸಮಾಜದ ಕುಟುಂಬವನ್ನು ತನ್ನ ಮನೆಯಲ್ಲಿಟ್ಟು ಅವರಿಗೆ ಮನೆ ಮಾಡಿಕೊಟ್ಟಂಥ ವ್ಯಕ್ತಿ ನಮ್ಮ ಮುಂದೆ ನಮ್ಮ ಜೊತೆಯಲ್ಲಿಯೇ ಇದ್ದಾರೆ. ಯಾರು ಅಂತ ಅವರೂ ಅಪೇಕ್ಷೆ ಪಡುವುದಿಲ್ಲ, ನಾನು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಆದರೆ ಈ ಸಮಾಜದಲ್ಲಿ ಅಂಥವರಿದ್ದಾರೆ. ಅಂಥವರ ಸಂಖ್ಯೆ ಜಾಸ್ತಿ ಆಗಲಿ. ಆ ಜಾಸ್ತಿ ಆಗಲಿಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಒಂದು ಪ್ರೇರಣೆ ಆಗಲಿ ಅಂತ ಪ್ರಾರ್ಥಿಸ್ತಾ, ನಮ್ಮೆಲ್ಲರ ಮನಸ್ಸು ಸ್ವಲ್ಪ ತೆರೆದಿಟ್ಟುಕೊಂಡು ಸಾಮರಸ್ಯದ ಕಡೆಗೆ ಪ್ರಾಮಾಣಿಕವಾಗಿ ನಿಷ್ಕಲ್ಮಶ ಮನಸ್ಸಿನಿಂದ ಹೆಜ್ಜೆ ಹಾಕುವಂತೆ ನಾವು ಪ್ರಯತ್ನ ಮಾಡುವ. ಭಗವಂತ ನಮಗೆ ಆ ಶಕ್ತಿಯನ್ನು ನೀಡಲಿ ಅಂತ ಮಾತ್ರ ಈ ಸಂದರ್ಭದಲ್ಲಿ ಬೇಕು. ಸಾಮರಸ್ಯದಿಂದ ಬದುಕುವ ದಿನಗಳು ಮುಂದಕ್ಕೆ ಬರಲಿ. ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಪ್ರೇರಣೆಯಾಗಲಿ ಎಂಬ ಸಂದೇಶವನ್ನು ನೀಡಿದಂಥ ಗಜಪಾಡಿ ಸುಬ್ರಹ್ಮಣ್ಯ ಭಟ್ ಅವರಿಗೆ ಧನ್ಯವಾದಗಳು. ಶ್ರೀಪಾದಂಗಳವರು ತಮ್ಮ ಯಾತ್ರೆಯನ್ನು ಮುಂದುವರಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರನ್ನ ಆಶೀರ್ವದಿಸಿ ಅರಸಿದ ಪರಮ ಪೂಜ್ಯ ಶ್ರೀಗಳನ್ನು ಈ ಸಂದರ್ಭದಲ್ಲಿ ಅವರಿಗೆ ಶ್ರೀಯುತ ಸಂಜೀವ ಕೈಕೋಡೆ ಅವರು ಶಾಲೆಯಿಸಿ ಗೌರವಿಸ್ತಾ ಇದ್ದಾರೆ, ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಕೊರಗ ಸಮಾಜ ಸಂಗಮ ಕಾರ್ಯಕ್ರಮದ ನಿಮಿತ್ತವಾಗಿ ಇದೀಗ ಬೆಳಗಿನಿಂದ ಸಾಯಂಕಾಲ ತನಕ ಬಹಳಷ್ಟು ಮಂದಿ ನಮಗೆ ಮಾತಾಡಿದ್ದಾರೆ, ಒಳ್ಳೆಯ ವಿಷಯವನ್ನು ಹೇಳಿದ್ದಾರೆ, ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತೀಗ ಸಮಾರೋಪನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಪೂಜ್ಯರಾದಂತಹ ಕಡೆನೀರು ಮಠದ ಶ್ರೀಪಾದರು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗೆ ಕೈಪಾಡಿಯವರು ಮತ್ತು ಉಳಿದ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ತಮ್ಮ ಮಾತುಗಳನ್ನು ತುಂಬಿಟ್ಟಿದ್ದಾರೆ. ಇದೆಲ್ಲ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನು ಅಂದರೆ, ಇದೊಂದು ನಮ್ಮ ಸಮಾಜದ ಒಂದು ಕಾಲಘಟ್ಟದಲ್ಲಿ ಎಲ್ಲೋ ಒಳಗೆ ಪ್ರವೇಶ ಆದಂತಹ ಈ ಅಸ್ಪೃಶ್ಯತೆ ಎಂಬುದೊಂದು ಅನಿಷ್ಟ ಎಂಬುದನ್ನು ಹೇಳಿತು. ಅದು ಕೇವಲ ನಾವು ಕೊರಗ ಸಮಾಜವು ಅಥವಾ ಇನ್ಯಾರೋ ಈ ಪದಗಳಿಂದ ನಮ್ಮ ದೌರ್ಜನ್ಯಕ್ಕೊಳಗಾದಂಥ ಒಂದು ವರ್ಗ ಇದ್ದರೆ ಅವರು ಮಾತ್ರ ಅಲ್ಲ, ಇಡೀ ಸಮಾಜದ ಪ್ರತಿಯೊಬ್ಬರೂ ಸಹ, ಎಲ್ಲ ಮೇಲುವರ್ಗದರು ಅಂತ ಕರೆಸಿಕೊಂಡವರು ಸಹ ಹೇಳಿಕೊಂಡದ್ದು ಇದು ಅನಿಷ್ಟ ಪದ್ಧತಿ. ಈ ಪದ್ಧತಿಯನ್ನು ನಮ್ಮ ಸಮಾಜನ ದೂರ ಮಾಡಬೇಕಂತ ನಾವೇನು ಮಾಡಬೇಕು? ಕರೆಂಟು ಹೋಯಿತು, ಎಲ್ಲರೂ ಕತ್ತಲೆಂದು ಬೊಬ್ಬೆ ಹಾಕಿದರೆ ಬೆಳಕು ಬರುವುದಿಲ್ಲ, ನಮ್ಮ ಬೊಬ್ಬೆಯಿಂದ ಬೆಳಕು ಉಂಟಾಗುವುದಿಲ್ಲ. ಯಾರಾದರೂ ಒಬ್ಬರು ಹೋಗಿ ಒಂದು ಹಣತೆಯನ್ನು ಹಚ್ಚುವ ಪ್ರಯತ್ನ ಮಾಡಬೇಕು. ಒಂದು ಹಣತೆ ಮತ್ತು ನೂರಾರು ಹಣತೆ, ಸಾವಿರಾರು ಹಣತೆ ಆದರೆ ಏನಾಗುತ್ತದೆ? ನೀವೆಲ್ಲ ಗಮನಿಸಬೇಕು, ಈ ಪದ್ಧತಿ ಒಂದು ವರ್ಗಕ್ಕೆ ಸೀಮಿತವಾಗಿರಲಿಲ್ಲ. ನಮಗಿಂತ ಸ್ವಲ್ಪ ಮೇಲಿನವರು ಅವರು ನಮ್ಮನ್ನೊಳಗೆ ಹತ್ತಿಸ್ತೀವಿ, ಅವರಿಗಿಂತ ಮೇಲಿನವರು ಅವರು ಒಳಗೆ ಹತ್ತಿಸ್ತೀವಿ. ಮೇಲೆ ಮೇಲೆ ಹೋದಾಗೆ ಎಲ್ಲ ಮೇಲೆ ಮೇಲೆ ಹೋದರು, ತನ್ನ ಕೆಳಗಿನವನ್ನ ತನ್ನ ಬಳಿಗೆ ಸಮೀಪಿಸಲಿಕ್ಕೂ ಅವಕಾಶ ಕೊಡಲಿಲ್ಲ. ಹಾಗಾಗಿ ಅದು ಒಂದು ವರ್ಗಕ್ಕೆ ಅಲ್ಲ. ಹಾಗೆಂದುಕೊಂಡು ನಮ್ಮ ಶಾಸ್ತ್ರವಾಗಲಿ, ಪುರಾಣವಾಗಲಿ, ವೇದಗಳಾಗಲಿ ಎಲ್ಲಿಯೂ ಹೀಗೊಂದು ಅನಿಷ್ಟ ಪದ್ಧತಿ ಹೇಳಲೂ ಇಲ್ಲ. ಹಾಗಾದರೆ ಇದು
ನಮ್ಮ ಅತ್ಯಂತ ಮೌಲ್ಯಯುತವಾದಂತಹ ಜಗತ್ತು ಕಣ್ಣು ತೆರೆಯುವ ಮೊದಲೇ ಜಗತ್ತಿಗೆ ಒಳ್ಳೆಯದನ್ನು ಹೇಳಿಕೊಟ್ಟಂತಹ ಈ ಸಂಸ್ಕೃತಿಯ ತೊಟ್ಟಿನಾಗಿರುವ ಈ ಭಾರತದಲ್ಲಿ ಈ ಸಂಸ್ಕಾರವನ್ನು ಇಷ್ಟು ಮಹೋನ್ನತವಾದ ವ್ಯವಸ್ಥೆಯನ್ನು ಹಾಳು ಮಾಡಬೇಕು ಅನ್ನೋ ದುರುದ್ದೇಶದಿಂದ ಯಾರೋ ಮಾಡಿರಬಹುದು. ಆದರೆ ಆ ಕಾಲದಿಂದ ಈ ಕಾಲದವರೆಗೆ ಪುರಾಣ ಕಾಲದ ಬಗ್ಗೆ ಹೇಳಿಲ್ಲ. ರಾಮನೋ, ಕೃಷ್ಣನೋ, ವ್ಯಾಸರೋ, ವಾಲ್ಮೀಕಿಯೋ ಇವರೆಲ್ಲ ಹೇಗಿದ್ದಾರೆ, ಏನಿದ್ದಾರೆ, ಯಾಕೆ ಇವರು ಏನು ಬಂದರು. ನಮ್ಮ ಆಧುನಿಕ ಕಾಲದಲ್ಲಿಯೂ ಅಷ್ಟೇ ಗಾಂಧೀಜಿಯಿಂದ ಹಿಡಿದು ರಾಷ್ಟ್ರಭಕ್ತರು ಇವತ್ತಿನ ಕಾಲಕ್ಕೂ ಬಹಳಷ್ಟು ಜನ ಪರಿವರ್ತನೆಗೆ ಪ್ರಯತ್ನ ಮಾಡಿದ್ದು ಮೇಲುವರ್ಗ ಎಂದು ಕರೆಸಿಕೊಂಡವರ ಮಧ್ಯದಿಂದಲೇ ಬಂದಿದೆ. ಹಾಗಾಗಿ ನಾವು ನೀವೆಲ್ಲ ಸೇರಿಕೊಂಡು ಈ ಪದ್ಧತಿ ಅನಿಷ್ಟ ಎಂಬುದನ್ನು ನೆನಪಿಸಿ ಇದನ್ನು ಸಮಾಜ ದೂರ ಮಾಡುವ ಕೆಲಸ ಮಾಡೋಣ. ಮಾತ್ರವಲ್ಲ, ಬೆಳಗ್ಗೆ ಯಾರು ಹೇಳಿದ್ರು ಕೈ ಹಿಡಿದು ಎತ್ತುವ ಕೆಲಸ ಅಂತ. ನಮ್ಮೆಲ್ಲರನ್ನೂ ಕೈ ಹಿಡಿದು ಎತ್ತುವ ಕೆಲಸ ಅದು ಭಗವಂತನದ್ದು, ನಮ್ಮಿಂದ ಆಗುವುದಲ್ಲ. ಆದರೆ ಏಳುವವರಿಗೆ ನಾವು ಸ್ವಲ್ಪ ಕೈಯನ್ನು ಕೊಟ್ಟು ಸ್ವಲ್ಪ ಬೆಂಬಲಿಸುವ ಕೆಲಸ ಮಾತ್ರ ಮಾಡಬೇಕು. ಉದ್ಧರಿಸುವ ಕೆಲಸ ದೇವರು ಮಾಡಲಿ, ಏಳುವವರಿಗೆ ಆಧಾರವನ್ನು ಕೊಡುವಂತಹ ಕೈ ನಮ್ಮದಾಗಲಿ. ಇಡೀ ಸಮಾಜ ಒಳ್ಳೆಯ ಉದ್ದೇಶಕ್ಕಾಗಿ ಒಗ್ಗೂಡಿದೆ. ಇವತ್ತು ಬೆಳಗ್ಗೆ ನಾವೆಲ್ಲ ಬರಬೇಕಾದ್ರೆ ಎಲ್ಲ ಸಮಾಜದ ಬಂಧುಗಳು ನಮ್ಮ ಜೊತೆಗೆ ಸೇರಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತಿನ ಸಮಾವೇಶಕ್ಕೆ ಇದು ಸೀಮಿತಗೊಳ್ಳಬಾರದು. ನಾವೆಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯ ಜೊತೆಗೆ ನಮ್ಮ ಸನಾತನ ಸಂಸ್ಕೃತಿಯ ಮೌಲ್ಯವನ್ನು ತಿಳಿಸುವಂತಾಗಬೇಕು. ಎಲ್ಲರ ಜೊತೆಗೆ ಬೆರೆತುಕೊಳ್ಳಬೇಕು. ನಮ್ಮಲ್ಲಿ ಏನು ಕೀಳರಿಮೆ ಅದನ್ನು ಇಲ್ಲದಂತೆ ಮಾಡಬೇಕು. ಮಾತ್ರವಲ್ಲ, ನಾವು ಇಂತಹ ಒಂದು ಒಳ್ಳೆಯ ಸಂದರ್ಭಗಳೆಲ್ಲ ಒಂದುಗೂಡಿ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯ ರಕ್ಷಣೆಯ ಜೊತೆಗೆ ಸುಂದರ ಭಾರತವನ್ನು ಕಟ್ಟುವಂತಹ ಕಾರ್ಯವನ್ನು ನಾವು ಮಾಡಬೇಕು. ಅದಕ್ಕಾಗಿ ನಾವು ವಿದ್ಯೆಯಿಂದ ಪ್ರಬುದ್ಧರಾಗಬೇಕು, ಬಲಿಷ್ಠರಾಗಬೇಕು. ನಾವೆಲ್ಲ ಒಂದೇ ಎಂಬ ಭಾವನೆಯನ್ನು ಜಾಗೃತಿ ಮಾಡಬೇಕು. ನಿಮ್ಮಲ್ಲಿರುವ ಎಲ್ಲ ರೀತಿಯ ಸಾಮರ್ಥ್ಯವನ್ನು ಮೇಲೆಬ್ಬಿಸುವಂತಹ ಜಾಗೃತಿ ಮಾಡುವ ಕೆಲಸವನ್ನು ಇಂತಹ ಮಠಗಳು ಈ ಸಮಾಜಕ್ಕೆ ಬೇಕಾಗಿ ಕೆಲಸ ಮಾಡುವ ಅದೆಷ್ಟೋ ರಾಷ್ಟ್ರಭಕ್ತರಿದ್ದಾರೆ. ಇವರೆಲ್ಲ ಈ ಕೆಲಸಕ್ಕೆ ಬೆಂಬಲಿಸ್ತಾರೆ. ಹಾಗಾಗಿ ನಾವು ನೀವೆಲ್ಲ ಸೇರಿಕೊಂಡು ಸುಂದರ ಸಾಮ್ರಾಜ್ಯವನ್ನು ಕಟ್ಟೋಣ, ಸುಂದರ ಭಾರತವನ್ನು ಕಟ್ಟೋಣ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ಪ್ರತಿಯೊಂದು ನಮ್ಮ ಕೇಂದ್ರದಿಂದ ಕನಿಷ್ಠ 5 ಜನರ ತಂಡವನ್ನು ನಾವು ರಚನೆ ಮಾಡುವುದಿದೆ. ಈ 5 ತಂಡಗಳು ಒಂದು ಕಡೆ ಸೇರಿ ಸಮಾಲೋಚನೆ ಆಗಾಗ ಮಾಡಬೇಕು ಅಂತ ಯೋಚನೆ ಈ ಸಮಾಜ ಸಂಗಮ ಸಮಿತಿಯಿಂದ ಸಂಜೀವ ಮತ್ತು ಉಮನಾಥ್, ಸುನೀಲ್ ಮತ್ತು ಇನ್ನು ಅನೇಕರು ಸೇರಿಕೊಂಡೆಲ್ಲ ಮಾಡಿದ್ದಾರೆ. ನಮ್ಮ ಮಧ್ಯದಲ್ಲೇ ಈ ಕೆಲಸ ಆಗಬೇಕು. ಸ್ವಾಗತಿಸಲಿಕ್ಕೆ ಎಲ್ಲರೂ ಸಿದ್ಧರಿದ್ದಾರೆ. ಆ ಸ್ವಾಗತವನ್ನು ಸ್ವೀಕರಿಸಲಿಕ್ಕೆ ನಾವು ನಮ್ಮನ್ನು ಸಿದ್ಧರಾಗಬೇಕು. ನಿಮ್ಮ ಆ ಬೆಳಗಿನ ಮೆರವಣಿಗೆ ನಮಗೆ ತುಂಬ ಖುಷಿಯಾಯಿತು. ಇಲ್ಲಿ ವೇದಿಕೆಯಲ್ಲಿ ಕೊರಗ ನೃತ್ಯ ನೋಡಿದ್ದೀವಿ, ಎಷ್ಟು ಚೆಂದಾಗಿದೆ. ನಮ್ಮ ಸಾಂಪ್ರದಾಯಿಕ ಕಲೆಯೊಂದು ಅಕಸ್ಮಾತ್ ಇಲ್ಲದಾದರೆ ಭಾರತೀಯ ಸಂಸ್ಕೃತಿಯ ಅದು ದುರ್ಬಲ ಆಯಿತು ಅಂತ ಲೆಕ್ಕ. ಇವತ್ತು ನೀವು ವೇದಿಕೆಯಲ್ಲಿ ಮಾಡುವ ಎಲ್ಲರೂ ಸಂತೋಷಪಟ್ಟಿದ್ದೇವೆ. ಹಾಗೆಯೇ ನಮ್ಮ ಕೊಳಲು ಮತ್ತು ಅದರ ಹೆಸರು ಗೊತ್ತಿಲ್ಲ, ಡೋಲು ಅದು ಬಡಿದಲ್ಲಿ ಎಷ್ಟು ಚಂದ. ನಮ್ಮ ಚೆಂಡೆಯವರಿಗೆಲ್ಲ ನಾವು ಚೆಂಡೆ ಬಡಿಬೇಡಿ ಅಂತ ಹೇಳಿ, ಯಾಕೆಂದರೆ ನೋಡಿ ಆ ಕಲಾವಿದರು ಇದ್ದಾರೆ, ನೀವೆಲ್ಲ ಸಾಧಕರು, ಹಿರಿಯರಿದ್ದಾರೆ, ಉಪ್ಪಳದಿಂದ ಕೊಳಲು ಓದಿಕೊಂಡು ನಡೆದುಕೊಂಡು ಬಂದಿದ್ದಾರೆ. ನಿಮ್ಮ ಕೊಳಲು ಅದಕ್ಕೆ ಲಯಬದ್ಧವಾದ ತಾಣ ಮಾತ್ರವಲ್ಲ, ಅದು ನಮ್ಮ ಭಾರತೀಯ ಸಂಸ್ಕೃತಿಯ ಶ್ರೀಮಂತಿಕೆಯ ಪ್ರತೀಕವಾಗಿ ನಮಗೆ ಕಂಡಿದ್ದೇವೆ ವಿನಃ ಅಲ್ಲಿ ಬೇರೇನೂ ಕೊರತೆ ಇಲ್ಲ. ಹಾಗಾಗಿ ನಿಮಗೆಲ್ಲ ಅಭಿನಂದನೆ ಹೇಳ್ತೇವೆ. ಕೊರಗ ನೃತ್ಯದ ಕಲಾವಿದರಿದ್ದೀರಿ, ನೀವು ಈ ಒಂದೇ ತಂಡ ಆಗಬಾರ್ದು. ಪ್ರತಿಯೊಂದು ಕಾಲೋನಿಯಲ್ಲಿ ಕೊರಗ ನೃತ್ಯದ ತಂಡವನ್ನು ರಚನೆ ಮಾಡಬೇಕು. ಮಾತ್ರವಲ್ಲ, ಮೊನ್ನೆ ಕ್ರೀಡೋತ್ಸವ ನಡೆಯಿತು. ನಿಮ್ಮ ಸಾಮರ್ಥ್ಯವನ್ನು ನಾವು ದೂರದಿಂದ ಗಮನಿಸ್ತಾ ಇದ್ದೆವು. ಕ್ರೀಡಾಸಕ್ತಿಯನ್ನು ಗಮನಿಸಿದ್ದೇವೆ. ಕ್ರೀಡೆಯಲ್ಲಿ ಮುಂದೆ ಬರಬೇಕು, ಕಲೆಯಲ್ಲಿ ಮುಂದೆ ಬರಬೇಕು, ವಿದ್ಯೆಯಲ್ಲಿ ಮುಂದೆ ಬರಬೇಕು, ಕೃಷಿಯಲ್ಲಿ ಮುಂದೆ ಬರಬೇಕು, ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ನಾವು ಮುಂದೆ ಬರಬೇಕು. ಇನ್ನು ನಮ್ಮವರೆಲ್ಲ ವಿದ್ಯಾವಂತರಾದ ಸಾಕು PSC ಅಂತ ಪರೀಕ್ಷೆಯನ್ನು ಬರೆಸು, ಅದರಲ್ಲಿ ನಾವು ಒಳ್ಳೆಯ ಹುದ್ದೆಗೂ ಹೋಗಬೇಕು. ಅದಕ್ಕಾಗಿ ಮಠ ನಿಮ್ಮ ಜೊತೆಗೆ ಇರುತ್ತದೆ. ಇಂತಹ ಒಳ್ಳೆಯ ಸಮಾನ ಮನಸ್ಕರು
ನಮಗೆ ಶಕ್ತಿ ತುಂಬಿಸ್ತಾ ಇದ್ದಾರೆ. ನಾನು ಇವತ್ತು ಬೆಳಿಗ್ಗೆ ಆಸರಣರು ಹೇಳಿದೆ, ಇವತ್ತು ಕೊರಗನ್ನತಿಗೆ ಬೇಕಾದ ಬಟ್ಟೆ ಎಲ್ಲ ಕೊಟ್ಟದ್ದು ಆಸರಣರು ಕೊಟ್ಟಿದ್ದಾರೆ. ಅವರೇನಾದರೂ ಆರ್ಥಿಕವಾಗಿ ಏನಾದರೂ ಬೆಂಬಲ ಬೇಕಾದರೆ ನಾವು ಸಹ ಕೊಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾದರೆ ನಮ್ಮನ್ನು ದೌರ್ಜನ್ಯ ಮೇಲ್ವರ್ಗ ಕೆಳವರ್ಗ ಇಲ್ಲಿದೆ. ಕೆಳಗೆ ಬಿದ್ದವರು ಮೇಲೆ ಬರುವುದಾದರೆ ಮೇಲಿದ್ದವರು ಕೈಕೊಡ್ಲಿಕ್ಕೂ ಹೊರಟಿದ್ದಾರೆ. ನಾವು ಯೋಚನೆ ಮಾಡಬೇಕಾದ್ದು, ನಾವು ಮೇಲೆದ್ದು ಬಂದು ನಮ್ಮ ಸಮೂಹದಲ್ಲೇ ನಮ್ಮ ಸಮಾಜದಲ್ಲೇ ಇರುವಂಥವರನ್ನು ಕೈ ಹಿಡಿದು ಎತ್ತಿ ಮೇಲೆ ತರುವಂತಹ ಪ್ರಬುದ್ಧರಾಗಬೇಕು ಅಂತ ಅಪೇಕ್ಷೆ ಪಡ್ತಾ, ಎಲ್ಲರೂ ನಿಮ್ಮ ಕಲಾ ಸಾಮರ್ಥ್ಯಕ್ಕಾಗಿ ಸಿದ್ಧರಾಗಿದ್ದೀರಿ. ಮುಂದೆ ವೇದಿಕೆಯಲ್ಲಿ ಇನ್ನು ಒಳ್ಳೆಯ ಕಲಾ ಪ್ರದರ್ಶನ ನೀವೆಲ್ಲ ಮಾಡುವುದಿದ್ದೀರಿ. ಆದರೆ ಮೊನ್ನೆ ನಡೆದ ಕ್ರೀಡೆಗೆ ಆಗಲಿ, ನಡೆಯುವಂತಹ ನಿಮ್ಮ ಕಲಾವಿದರ ನಿಮ್ಮ ಅಭಿನಯಕ್ಕಾಗಲಿ, ಅಥವಾ ಇವತ್ತು ಈಗ ಸಭೆಯಲ್ಲಿ ಕೇಳಿದ ಮಾತುಗಳಿಗೆ ಮಾತ್ರ ಸೀಮಿತ ಆಗದೆ ನಂತರದ ಹೆಜ್ಜೆ ನಾವೆಲ್ಲ ಒಗ್ಗೂಡುವುದು ಮಾತ್ರವಲ್ಲ, ಹಿಂದೂ ಧರ್ಮದ ಅವಿಭಾಜ್ಯ ಅಂಗ. ನಾವು ಒಂದು ದೇಹಕ್ಕೆ ಒಂದು ಭಾಗಕ್ಕೆ ರೋಗ ಬಂದರೆ ಆ ದೇಹ ಒಂದು ಬೆರಳು ಗಾಯಗೊಂಡ್ರೂ ಸಾಕು, ಎಷ್ಟು ಕಷ್ಟ. ಅದೇ ರೀತಿಯಲ್ಲಿ ನಮ್ಮ ಸಮಾಜದ ಅವಿಭಾಜ್ಯ ಅಂಗವಾಗಿರುವ ನಾವೆಲ್ಲರೂ ಸಹ ಆರೋಗ್ಯವಂತ ಬೆಳವಣಿಗೆಗೆ ಹೆಜ್ಜೆ ಇಡಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲ ಕೊಲನಿಂದ ಹೇಳಲಿಕ್ಕೆ ಇಷ್ಟಪಡೋದಾದ್ರೆ ನಿಮಗೆ ತಿಳಿಯಬೇಕಾಗಿ ಹೇಳಿದ್ದೇವೆ, ನಿಮ್ಮೆಲ್ಲ ಕೊಲನಿಗೂ ನಾವು ಬರ್ತೇವೆ. ಬೆಳಗ್ಗೆ ನಮ್ಮ ರಾಜ್ಯಸಭಾ ಸದಸ್ಯರು ಅವರ ನಿಧಿಯಿಂದ ಅನುದಾನ 25 ಲಕ್ಷ ಹೇಳಿದ್ದಾರೆ. ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಬೆಂಬಲಿಸ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲರೂ ಸೇರಿಸಿಕೊಂಡು ಮುಂದೆ ನಾವು ಸರ್ಕಾರದಿಂದ ಸವಲತ್ತುಗಳು ಧಾರಾಳ ಸಿಗ್ತದೆ ನಮಗೆ, ಅದನ್ನು ಬಳಸಿಕೊಂಡು ಸರಿಯಾದ ಅಭಿವೃದ್ಧಿಯಿಂದ ನಮ್ಮ ಹೊಸ ಪೀಳಿಗೆಯನ್ನು ಈ ರಾಷ್ಟ್ರದ ಮುಖ್ಯ ದಾರಿಗೆ ತರುವಂತಹ ಪ್ರಯತ್ನದ ಮೂಲಕ ಭಾರತವನ್ನು ಬಲಿಷ್ಠಗೊಳಿಸಬೇಕು. ಜಗತ್ತಿನ ಮುಂದೆ ಭವ್ಯ ಭಾರತವನ್ನು ಕಟ್ಟಬೇಕು. ಇದ್ದ ಅನಿಷ್ಟ ಪದ್ಧತಿಯನ್ನು ನಿವಾರಿಸ್ತಾ ಅದನ್ನು ದೂರ ಮಾಡುತ್ತಾ ನಾವೇ ನಮ್ಮ ಸಮಾಜವನ್ನು ತಿಳಿ ಒಂದು ಒಳ್ಳೆಯ ಕಡೆಗೆ ಕೊಂಡೊಯ್ಯೋಣ. ಅದಕ್ಕೆ ದೇವರ ಅನುಗ್ರಹ ಇದೆ, ಇಡೀ ಸಮಾಜದ ಬೆಂಬಲ ಇದೆ. ಅಂತಹ ಬೆಂಬಲವನ್ನು ಬಳಸಿಕೊಂಡು ಎದ್ದು ನಿಲ್ಲೋಣ. ಅದಕ್ಕಾಗಿ ಮತ್ತೊಮ್ಮೆ ಹೇಳ್ತೇವೆ, ಮಠ ನಿಮ್ಮ ಜೊತೆಗಿರ್ತದೆ. ಇಡೀ ಸಮಾಜವನ್ನು ನಾವೆಲ್ಲ ಸಶಕ್ತರನ್ನಾಗಿ ಮಾಡೋಣ. ದ್ವಿತೀಯ ಮಾಧವ ಕನ್ನಿಪ್ಪಾಡಿ ಹಾಗೂ 6ನೇ ಕ್ಲಾಸಿಗೆ ಮೇಲ್ಪಟ್ಟವರು ಪ್ರಥಮ ಬಹುಮಾನ ಸ್ಪರ್ಧಾ ವಿಜೇತರಿಗೆ ಚಪ್ಪಾಳದಲ್ಲಿ ಪ್ರೋತ್ಸಾಹಿಸಿ ವಿಜೇತರಿಗೆ ಅಭಿನಂದನೆಗಳು.
ವೇದಿಕೆಯಿಂದ ಗಣ್ಯರಿಂದ ಪದಕ ಹಾಗೂ ಸ್ಮರಣಿಕೆಯನ್ನು ಪಡೆದುಕೊಂಡಿದ್ದಾರೆ. ಎಲ್ಲರಿಗೂ ಅಭಿನಂದನೆ. ಮುಂದೆ ನಮ್ಮ ತರುಣರಿಗೆ ಬಹಳ ಪ್ರಿಯವಾದಂಥ ಕ್ರಿಕೆಟ್ ಸ್ಪರ್ಧೆಗಳು. ಆ ಕ್ರಿಕೆಟ್ ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಂಥವರು ಫ್ರೆಂಡ್ಸ್ ಬಳಸ್ತಡುಗ. ಫ್ರೆಂಡ್ಸ್ ಬಳಸ್ತಡುಗೆ ಚಪ್ಪಾಳೆಗೆ ಪ್ರೋತ್ಸಾಹ ಸಾಕಾಗಿಲ್ಲ ಅಂತ ಅನಿಸ್ತದೆ. ಅವರು ಸೈನಿಕರಾಗಿ ಹೋರಾಡಿ ಬಹುಮಾನ ಪಡೆದುಕೊಂಡವರು, ಯೋಧರ ಹಾಗೆ ಹೋರಾಡಿಸಿದರು. ಸಾಕಷ್ಟು ಚಪ್ಪಾಳದಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದೀವಿ, ಅಭಿನಂದನೆ. ಕಬಡ್ಡಿ ಸ್ಪರ್ಧೆಯಲ್ಲಿ ಮುಂದಿನ ನಮ್ಮ ಪ್ರದೇಶದ, ನಮ್ಮ ಜಿಲ್ಲೆಯ, ನಮ್ಮ ಪ್ರಾಂತ್ಯದ ಉತ್ತಮ ಕ್ರಿಕೆಟ್ ಪಟುಗಳು ವೇದಿಕೆಯಲ್ಲಿದ್ದಾರೆ. ಹೋಮ್ ಫ್ರೆಂಡ್ಸ್ ಮುಡಿಪು ಕ್ರಿಕೆಟ್ ಪಂದ್ಯದಲ್ಲಿ ಪ್ರಥಮ ಬಹುಮಾನ ಗಳಿಸಿದ ತಂಡ ವೇದಿಕೆಯಲ್ಲಿದೆ. ಚಪ್ಪಾಳೆಗಳಲ್ಲಿ ಪ್ರೋತ್ಸಾಹ. ಕ್ರಿಕೆಟ್ ಪಂದ್ಯಾಟದಲ್ಲಿ ಎಲ್ಲರನ್ನು ಪ್ರೋತ್ಸಾಹಿಸಿ. ಮುಂದೆ ಸಂಗೀತ ಕುರಿತು ಸ್ಪರ್ಧೆ, ಮ್ಯೂಸಿಕಲ್ ಚೇರ್ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದಂಥ ಪ್ರತೀಕ್ಷಾ ಆರ್ಕೆ ಕುಳು ಹಾಗೂ ದ್ವಿತೀಯ ಸ್ಥಾನ ಪಡೆದಂಥ ನಳಿನ್ ಇವರು ದಯವಿಟ್ಟು ವೇದಿಕೆ ಹಂತದಲ್ಲಿ. ಸಂಗೀತ ಕುರಿತು ಸ್ಪರ್ಧೆಗೆ ಮೊದಲ ಬಹುಮಾನ ಪ್ರತೀಕ್ಷಾ ಆರ್ಕೆ ಕುಳು ಹಾಗೂ ದ್ವಿತೀಯ ಬಹುಮಾನ ನಳಿನ್ ಮಕ್ಕಳ ವಿಭಾಗ. ಸಂಗೀತ ನಿಜವಾದ ನಮ್ಮ ಮಾತಿನ ಒಂಜಿ ಅಪ್ಪನ ಬಂಚಿಡು ನಾವೇ ಜೋಡು ಬಿಟ್ಟುವೆ ಮಲ್ಲ ಸೂಟು ಬಿಟ್ಟಾಗ ಮಲಾಯ ಪ್ರಮುಖ ಐವತ್ತು ಮೆಜ್ಜನ ಆ ಕುಳಿತ ಮೆಜ್ಜಕ್ಕೆ ಈ ಎಷ್ಟೇ